Good morning, everyone. Department of Collegiate and Technical Education, ಕರ್ನಾಟಕ ಸರ್ಕಾರದ ತಾಂತ್ರಿಕ ಮತ್ತು ಕಾಲೇಜಿಯೇಟ್ ಶಿಕ್ಷಣ ಇಲಾಖೆಯ ವತಿಯಿಂದ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಸಿದ್ದಾಪುರ ದ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕೋರ್ಸ್ ಆಫ್ ಥರ್ಡ್ ಸೆಮಿಸ್ಟರ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದು. ಈಗಾಗಲೇ ನೀವು ಫಸ್ಟ್ ಸೆಷನ್ ಕೇಳಿದ್ದೀರಾ, 2 ಬಾರಿ ಕೇಳಿದ್ದೀರಾ. ಯೂನಿಟ್ 1 ಫಸ್ಟ್ ಚಾಪ್ಟರ್ ಇದು. ಸೆಕೆಂಡ್ ಯೂನಿಟ್ ನೀವೇನಾದರೂ ಯು ಆರ್ ನಾಟ್ ಲಿಸನ್ ಟು ದ ಫಸ್ಟ್ ಯೂನಿಟ್, ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ಯು ಕ್ಯಾನ್ ವಾಚ್ ದ ಫಸ್ಟ್ ಸೆಷನ್ ಆಲ್ಸೋ. ಅದನ್ನು ನೋಡದೆ ಇಲ್ಲಿ ಬಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಟೇಬಲ್ ಆಫ್ ಕಂಟೆಂಟ್, ವಾಟ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಲಾಸ್ಟ್ ಸ್ಲೈಡ್. ಏನು ಲೆಕ್ಕ ಮಾಡೋದು ಅದನ್ನು ರೀಕ್ಯಾಪ್ ಅಲ್ಲಿ ನಾನು ಹೇಳ್ತೀನಿ. ಈಗ ಏನೇನು ಡಿಸ್ಕಸ್ ಮಾಡಿದ್ವಿ, ವಾಟ್ ಈಸ್ ವೈ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಇಸ್ ನೆಸೆಸರಿ, ವೈ ವಿ ಶುಡ್ ಸ್ಟಡಿ ಇಟ್, ಅದನ್ನು ನೋಡಿದ್ವಿ. ಏನಿಗೆ ವಾಟ್ ಈಸ್ ವೈ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಫ್ಲೋ ಡಯಾಗ್ರಾಮ್ ಅಲ್ಲಿ ಎಲ್ಲಿ ಲಯ ಆಗುತ್ತೆ, ಯಾವ ಇದರಲ್ಲಿ ಲಯ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಚರ್ಚೆ ಮಾಡಿದ್ವಿ. ಒಂದೊಂದಾಗಿ ಹೇಗೆ ಒಂದೊಂದು ಬ್ರಾಂಚ್ ಆಗಿ ಎಲ್ಲೆಲ್ಲಿ ಹೇಗೆ ಡಿವೈಡ್ ಆಗುತ್ತೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಯೂನಿಟ್ಸ್ ಆಫ್ ಫೋರ್ಸ್ ಯೂನಿಟ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಫೋರ್ಸ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಇಸ್ ಫೋರ್ಸ್ ಇಫೆಕ್ಟ್ಸ್, ಯಾವ ರೀತಿ ಇಫೆಕ್ಟ್ಸ್ ಇದೆ. ನಾನು 5 ಟೈಪ್ ಆಫ್ ಇಫೆಕ್ಟ್ಸ್ ಕೋರ್ಸ್ನ ಮೆನ್ಷನ್ ಮಾಡಿದ್ದೀನಿ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಫೋರ್ಸ್ ಸಿಸ್ಟಮ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್. ನಾನು ಫ್ಲೋ ಚಾರ್ಟ್ ಮಾತ್ರ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಡೀಟೇಲ್ ಆಗಿ ಫ್ಲೋ ಚಾರ್ಟ್ ವಿತ್ ಮತ್ತೆ ಉಳಿದಿದ್ದನ್ನ ಡಿಸ್ಕಸ್ ಮಾಡೋಣ ಒಂದೊಂದಾಗಿ. ಫ್ಲೋ ಚಾರ್ಟ್, ಫೋರ್ಸ್ ಸಿಸ್ಟಮ್ ಅಂದ್ರೇನು, ಇಟ್ಸ್ ಎ ಕಾಂಬಿನೇಷನ್ ಆಫ್ ಸಿಸ್ಟಮ್ ಆಫ್ ಫೋರ್ಸ್. ಇಲ್ಲಿ 2-3 ಫೋರ್ಸ್ ಒಟ್ಟಿಗೆ ಆಕ್ಟ್ ಆಗುವಂತ ಒಂದು ಬಾಡಿ ಮೇಲೆ ಆಕ್ಟ್ ಆದ್ರೆ ಅದ್ರ ಎಲ್ಲ ಫೋರ್ಸ್ ಸಿಸ್ಟಮ್ ಎಲ್ಲ ಫೋರ್ಸ್ ನ ಒಟ್ಟಿಗೆ ಸೇರಿಸಿದ್ರೆ ಅದೇನಂತ ನಾವು ಫೋರ್ಸ್ ಸಿಸ್ಟಮ್ ಅಂತೀವಿ. ಏನೋ ದ ಕಾಂಬಿನೇಷನ್ ಆಫ್ ಡಿಫರೆಂಟ್ ಫೋರ್ಸಸ್ ಆನ್ ಎ ಆಬ್ಜೆಕ್ಟ್ ವಿಚ್ ಆಲ್ ದ ಫೋರ್ಸಸ್ ಕನ್ಸ್ಟಿಟ್ಯೂಟ್ ಇಸ್ ಕಾಲ್ಡ್ ಫೋರ್ಸ್ ಸಿಸ್ಟಮ್. ಅಂದ್ರೆ ಎಲ್ಲ ಫೋರ್ಸ್ ನಾವು ಒಟ್ಟಿಗೆ ಸೇರಿಸಿದ್ರೆ, ಒಂದು ಬಾಡಿ ಮೇಲೆ ಆಗ್ತಿರುವಂತ ಎಲ್ಲ ಫೋರ್ಸ್ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ನಾವು ಸಿಸ್ಟಮ್ ಆಫ್ ಫೋರ್ಸ್ ಅಥವಾ ಫೋರ್ಸ್ ಸಿಸ್ಟಮ್ ಅಂತ ಸಿಂಪಲ್ ಆಗಿ ಕರಿಬಹುದು. ನೆಕ್ಸ್ಟ್ ಯಾವ ರೀತಿ ನಾವು ಫೋರ್ಸ್ ಸಿಸ್ಟಮ್ ನ ಡಿವೈಡ್ ಮಾಡ್ತೀವಿ ಕಲಿಬೇಕಂದ್ರೆ, ಫೋರ್ಸ್ ಸಿಸ್ಟಮ್ ನ ಒಂದು ಕ್ಲಾಸಿಫಿಕೇಶನ್ ಮಾಡಿರ್ತೀವಿ. ಅಂದ್ರೆ ಯಾವ ಭಾಗ ಮಾಡಿರ್ತೀವಿ, ಅದರಲ್ಲಿ ಯಾವ ರೀತಿ ಭಾಗ ನಾವು ಕಲಿತೀವಿ ಇದರಲ್ಲಿ ಅಂತಂದ್ರೆ, ಯಾವುದು ಪ್ಲೇನ್ ಅಲ್ಲಿ ಇದೆ ಅಕಾರ್ಡಿಂಗ್ ಟು ದ ಪ್ಲೇನ್, ಯಾವ ಪ್ಲೇನ್ಸ್ ಮೇಲೆ ಡಿಫರೆಂಟ್ ಪ್ಲೇನ್ಸ್ ಅಥವಾ ಸೇಮ್ ಪ್ಲೇನ್ ಅಲ್ಲಿ ಇದೆ, ಅಂಡ್ ಲೈನ್ ಆಫ್ ಆಕ್ಷನ್, ಯಾವ ಲೈನ್ ಆಫ್ ಆಕ್ಷನ್ ಆಕ್ಟ್ ಆಗ್ತಿದೆ, ಇದ್ರ ಮೇಲೆ ನಾವು ಡಿಫರೆನ್ಸ್ ಮಾಡಿ ಕಲಿತೀವಿ. ಅಕಾರ್ಡಿಂಗ್ ಟು ಪ್ಲೇನ್ ಅಂಡ್ ಲೈನ್ ಆಫ್ ಆಕ್ಷನ್ ದ ಕ್ಲಾಸಿಫಿಕೇಶನ್ ಆಫ್ ದ ಫೋರ್ಸ್ ಸಿಸ್ಟಮ್ ವಿಲ್ ಸ್ಟಡಿ. ಓಕೆ, ಫೋರ್ಸ್ it divided into coplanar forces and non-coplanar forces. What is coplanar forces? Coplanar force ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಗೋಡೆ, ನನಗೆ ಒಂದು ನೀವು ಆಲ್ರೆಡಿ ಡ್ರಾಯಿಂಗ್ ಅನ್ನ ಕಲ್ತಿದ್ದೀರಾ, ವರ್ಟಿಕಲ್ ಪ್ಲೇನ್ ಮತ್ತೆ ಹಾರಿಜಾಂಟಲ್ ಪ್ಲೇನ್ ಬಗ್ಗೆ ನೀವು ಯು ನೋ ಆಲ್ರೆಡಿ. ನಾನು ಸುಮ್ಮನೆ ಇಲ್ಲಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ. ಇದು ವರ್ಟಿಕಲ್ ಪ್ಲೇನ್, ದಿಸ್ ಇಸ್ ವರ್ಟಿಕಲ್ ಪ್ಲೇನ್ VP. ಇದು ಹಾರಿಜಾಂಟಲ್ ಪ್ಲೇನ್. ಡ್ರಾಯಿಂಗ್ ಅಲ್ಲಿ ನೀವು ಆಲ್ರೆಡಿ ಡ್ರಾಯಿಂಗ್ 1 ಡ್ರಾಯಿಂಗ್ 2 ಎರಡು ಮಾಡಿದ್ದೀರಾ, ಎರಡನ್ನೂ ಚೆನ್ನಾಗಿ ಓದಿದ್ದೀರಾ. ಅದಕ್ಕೆ ಇದು ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಅಂದ್ರೆ ನಿಮ್ಗೆ 100% ಗೊತ್ತಾಗುತ್ತೆ. ಓಕೆ, 3 ಡೈಮೆನ್ಷನಲ್ ಡಯಾಗ್ರಾಮ್ ಆದ್ರೆ ಏನೋ ಇಲ್ಲಿ ಇನ್ನೊಂದು ಪ್ಲೇನ್ ಬರುತ್ತೆ, ಈ ಕಡೆ ಬರುತ್ತೆ. ನಾನು ಬಿಡ್ಸಕ್ ಹೋಗಲ್ಲ, Z ಪ್ಲೇನ್ ಅಂತೀವಿ ನಾವು ಅದಕ್ಕೆ. ವರ್ಟಿಕಲ್ ಪ್ಲೇನ್ y ಆಕ್ಸಿಸ್ ಅನ್ನು ಕರಿಬಹುದು, ಇದನ್ನ y ಆಕ್ಸಿಸ್ ಅಂತಾನೂ ಕರಿಬಹುದು, ಓಕೆ, y ಆಕ್ಸಿಸ್. ಓಕೆ, ಇದನ್ನ 0 ಪಾಯಿಂಟ್, ಇದನ್ನ x ಆಕ್ಸಿಸ್ ಅಂತ ಕರೆದ್ರೆ, ಇನ್ನೊಂದು ನಾವು ಏನ್ ಪ್ಲೇನ್ ಬಿಡಿಸಿದ್ರೆ Z ಆಕ್ಸಿಸ್ ಅಂತಾನೂ ಕರಿಬಹುದು. ಓಕೆ, ಸಾರಿ, ಇದನ್ನ x ಆಕ್ಸಿಸ್ ಅಂತ ಕರಿಬಹುದು, ಇದನ್ನ y ಆಕ್ಸಿಸ್ ಅಲ್ಲ, ಇದನ್ನ Z ಆಕ್ಸಿಸ್ ಅಂತ ಕರೆದ್ರೆ 3 ಡೈಮೆನ್ಷನ್ ಫಿಗರ್ ಅಲ್ಲಿ ಇದು ವರ್ಟಿಕಲ್ ಪ್ಲೇನ್ ಅಂಡ್ ಇದು ಹಾರಿಜಾಂಟಲ್ ಪ್ಲೇನ್. ಈಗ ಕೋಪ್ಲೆನಾರ್ ಫೋರ್ಸಸ್ ಅಂದ್ರೆ ಏನು? ವಾಟ್ ಇಸ್ ಕೋಪ್ಲೆನಾರ್ ಫೋರ್ಸಸ್? ಯಾವ್ದಾದ್ರೂ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇದ್ರೆ, ಅಂದ್ರೆ ಎರಡೂ ಫೋರ್ಸ್ ಇದೇ ಪ್ಲೇನ್ ಅಲ್ಲಿ ಇದ್ರೆ, ಎಲ್ಲಾ ಫೋರ್ಸ್ ಇದೇ ಪ್ಲೇನ್ ಅಲ್ಲಿ ಇದ್ರೆ, ಈ ಎಲ್ಲಾ ಫೋರ್ಸ್ಗೆ ನಾವೇನ್ ಕರಿತೀವಿ? ಇಲ್ಲಿ ಏನ್ ಕಾಣ್ತಾ ಇದೆ ಎಲ್ಲ ಫೋರ್ಸ್, 1 ಫೋರ್ಸ್, 2 ಫೋರ್ಸ್, 3 ಫೋರ್ಸ್, ಇದು 4 ಫೋರ್ಸ್, ಈ ಎಲ್ಲ 1 2 3 4 ಫೋರ್ಸಸ್ ಏನಿದೆ, ದೀಸ್ ಆರ್ coplanar forces. ಯಾಕೆ coplanar forces? It lies on the same plane. Forces
which lies on the same plane is called coplanar forces. ಒಂದೇ ಪ್ಲೇನ್ ಅಲ್ಲಿ ಲೈ ಆಗಿದ್ರೆ ಎಲ್ಲಾ ಫೋರ್ಸಸ್ ಒಂದೇ ಪ್ಲೇನ್ ಅಲ್ಲಿ ಆಗಿದ್ರೆ ಆ ಎಲ್ಲಾ ಫೋರ್ಸಸ್ ಏನು ಕರಿತೀವಿ ಕೋಪ್ಲನಾರ್ ಫೋರ್ಸಸ್ ಅಂತ ಕರಿತೀವಿ. ದೆನ್ ನಾನ್ ಕೋಪ್ಲನಾರ್ ಫೋರ್ಸಸ್ ಅಂದ್ರೆ ವಾಟ್ ಇಸ್ ನಾನ್ ಕೋಪ್ಲನಾರ್ ಫೋರ್ಸ್ ವಿಚ್ ಲೈಸ್ ಇನ್ ಡಿಫರೆಂಟ್ ಪ್ಲೇನ್. ಫಾರ್ ಎಕ್ಸಾಂಪಲ್ ಈಗ ಫೋರ್ಸ್ ಏನಿದೆ ಇದೇ ಡಯಾಗ್ರಾಮ್ ಅಲ್ಲಿ ನಾನು ಎಕ್ಸ್ ಆಕ್ಸಿಸ್ ಇಲ್ಲ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಇದನ್ನ ವರ್ಟಿಕಲ್ ವಾಲ್ ಅನ್ಕೊಳ್ಳಿ, ಗೋಡೆ, ಇದನ್ನ ಫ್ಲೋರ್ ಅನ್ಕೊಳ್ಳಿ, ಈ ಪಾರ್ಟ್ ಅನ್ನ ಫ್ಲೋರ್ ಅನ್ಕೊಳ್ಳಿ. ವಾಲ್ ಅಂಡ್ ಫ್ಲೋರ್, ಇದು ವಾಲ್ ಇದು ಫ್ಲೋರ್ ಆಗ ಅನ್ಕೊಂಡ್ರೆ ಒಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಿದ್ರೆ, ಸಿಸ್ಟಮ್ ಆಫ್ ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಿದ್ರೆ, ಇನ್ನೊಂದು ಸಿಸ್ಟಮ್ ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಿದ್ರೆ ಇವೆರಡು ಏನಾಗುತ್ತೆ ನಾನ್ ಕೋಪ್ಲನಾರ್ ಫೋರ್ಸ್ ಆಗುತ್ತೆ. ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇಲ್ಲ. The forces which is lying on the same plane in ಇದರಲ್ಲಿ ಸೇಮ್ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ. Forces which is lying on same plane, this is coplanar force. Forces which is lying in different plane, ಇಲ್ಲೊಂದು ಪ್ಲೇನ್ ವರ್ಟಿಕಲ್ ಪ್ಲೇನ್ ಇದೆ, ಒಂದು ಹಾರಿಜಾಂಟಲ್ ಪ್ಲೇನ್ ಇದೆ, ಡಿಫರೆಂಟ್ ಪ್ಲೇನ್ ಅಲ್ಲಿ ಲೈ ಆಗ್ತಿದ್ರೆ this is non coplanar forces. Non coplanar forces. I hope you understood. ಅಂದ್ರೆ ಕೋಪ್ಲನಾರ್ ಫೋರ್ಸಸ್ ಅಂದ್ರೇನು? ವಾಟ್ ಇಸ್ ಕೋಪ್ಲನಾರ್ ಫೋರ್ಸ್? ಕೋಪ್ಲನಾರ್ ಫೋರ್ಸ್ ಅಂದ್ರೆ ಸಿಂಗಲ್ ಪ್ಲೇನ್ ಅಲ್ಲಿ ಎಲ್ಲಾ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಆ ಎಲ್ಲಾ ಫೋರ್ಸ್ ಗಳನ್ನು ಕೋಪ್ಲನಾರ್ ಫೋರ್ಸಸ್ ಅಂತ ಕರೀತಾರೆ. ನಾನ್ ಪ್ಲೇನರ್ ಫೋರ್ಸ್ ಅಂದ್ರೆ ಟೂ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಅಥವಾ 2 or 3 more ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಎಲ್ಲಾ ಫೋರ್ಸಸ್ ಗಳು ಆಕ್ಟ್ ಆಗ್ತಿದ್ರೆ ಅವೆಲ್ಲಾ ಫೋರ್ಸ್ ಅನ್ನು ಒಟ್ಟಿಗೆ ಸೇರಿಸಿದ್ರೆ ನಾನ್ ಕೋಪ್ಲನಾರ್ ಫೋರ್ಸ್. ಯಾಕಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇಲ್ಲ, ಅದು ಡಿಫರೆಂಟ್ ಪ್ಲೇನ್ ಅಲ್ಲಿ ಇದೆ, ಅದಕ್ಕೆ ನಾನ್ ಕೋಪ್ಲನಾರ್ ಫೋರ್ಸಸ್ ಅಂತ ಕರೀತಾರೆ. ನೆಕ್ಸ್ಟ್, coplanar forces is divided into collinear forces, concurrent forces, non-concurrent forces, parallel forces. collinear forces ಅಂದ್ರೇನು? collinear forces ಅಂದ್ರೆ coplanar forces ಇದನ್ನ ಹೀಗೆ ಕರೀಬಹುದು ನಾವು. collinear forces ಅಂತ ಡೈರೆಕ್ಟ್ ಕರೆಯೋದು ಬೇಡ. collinear forces ಅನ್ನಕ್ಕಿಂತ coplanar collinear force ಅಂತ ಕರೀಬಹುದು. ಯಾಕಂದ್ರೆ coplanar collinear forces, coplanar concurrent forces, ಅಥವಾ coplanar non-concurrent forces, coplanar parallel forces. ಯಾಕೆ ಹೀಗೆ ಕರಿಬೇಕು? ಯಾಕಂದ್ರೆ ಸೇಮ್ ಟೈಪ್ ಆಫ್ ವರ್ಡ್ಸ್ ಅಂದ್ರೆ ಕನ್ಕರೆಂಟ್ ಅಂಡ್ ನಾನ್ ಕನ್ಕರೆಂಟ್ ಪ್ಯಾರಲಲ್ ಫೋರ್ಸಸ್ ನಾನ್ ಕೋಪ್ಲನಾರ್ ಫೋರ್ಸ್ ಅಲ್ಲೂ ಬರುತ್ತೆ, ನಾನ್ ಕೋಪ್ಲನಾರ್ ಫೋರ್ಸಸ್ ಅಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ. ಅದಕ್ಕೆ ನಾವು ಈ ಕರೆಯುವಾಗ ಇಲ್ಲಿ ನಾನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಕೋಪ್ಲನಾರ್ ಕೊಲಿನಿಯರ್ ಫೋರ್ಸಸ್, ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲನಾರ್ ಪ್ಯಾರಲಲ್ ಫೋರ್ಸಸ್. ಫಸ್ಟ್ ಒಂದೊಂದಾಗಿ ಬರೋಣ. ಕೋಪ್ಲನಾರ್ ಕಾಲಿನಿಯರ್ ಫೋರ್ಸಸ್ ಅಂದ್ರೆ ಏನು? ವಾಟ್ ಇಸ್ ಕಾಲಿನಿಯರ್ ಫೋರ್ಸಸ್? ಕಾಲಿನಿಯರ್ ಫೋರ್ಸಸ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ, ಫೋರ್ಸ್ ವಿಚ್ ಇಸ್ ಲೈಯಿಂಗ್ ಆನ್ ಸೇಮ್ ಪ್ಲೇನ್, ಒಂದೇ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ, ಫೋರ್ಸ್ ವಿಚ್ ಇಸ್ ಲೈಯಿಂಗ್ ಆನ್ ಸೇಮ್ ಪ್ಲೇನ್ ಬಟ್ ಕೊಲಿನಿಯರ್ ಇದೆ, ಅಂದ್ರೆ ಒಂದೇ ಲೈನ್ ಇದೆ. ಇದು ಈ ಫೋರ್ಸ್ ಆಗಲ್ಲ. ಈಗ ಅಂದ್ರೆ ಕೋಪ್ಲನಾರ್ ಇದೆ ಬಟ್ ಒಂದೇ ಲೈನ್ ಅಲ್ಲಿ ಇಲ್ಲ, ಡಿಫರೆಂಟ್ ಲೈನ್ ಇದೆ, ಬೇರೆ ಬೇರೆ ಲೈನ್ ಇದೆ, ಲೈನ್ ಆಫ್ ಅಪ್ಲಿಕೇಶನ್ ಬೇರೆ ಬೇರೆ ಇದೆ. ಹಾಗಾದ್ರೆ ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಅಂದ್ರೆ ಏನು? ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಅಂದ್ರೆ ಒಂದು ಲೈನ್ ಅಲ್ಲಿ ಜಾಯ್ನ್ ಆಗ್ತಿದ್ರೆ ಒಂದೇ ಲೈನ್ ಅಲ್ಲಿ ಎಲ್ಲಾ ಫೋರ್ಸ್ ಜಾಯ್ನ್ ಆಗ್ತದೆ. ಅಂದ್ರೆ ಒಂದೇ ಲೈನ್ ಅಲ್ಲಿ ಜಾಯ್ನ್ ಆಗ್ತಿದ್ರೆ ಅಥವಾ ಅಪೋಸಿಟ್ ಇರ್ಬೋದು, ಬೇಕಾದ್ರೆ ಅಪೋಸಿಟ್ ಏನು ತೊಂದರೆ ಇಲ್ಲ, ಎಲ್ಲ ಒಂದೇ ಲೈನ್ ಆಫ್ ಅಪ್ಲಿಕೇಶನ್ ಎಲ್ಲದ್ರದ್ದು ಒಂದೇ, ಸೇಮ್ ಲೈನ್ ಆಫ್ ಅಪ್ಲಿಕೇಶನ್ ಅಂದ್ರೆ ಸೇಮ್ ಕೊಲಿನಿಯರ್ ಸ್ಟ್ರೇಟ್ ಲೈನ್ ಅಲ್ಲೇ ಲೈ ಆಗುತ್ತೆ. ಎಲ್ಲಾ ಫೋರ್ಸಸ್ ಒಂದು ಸ್ಟ್ರೇಟ್ ಲೈನ್ ಲೈನ್ ಆಗುತ್ತೆ. ಇಂಥ ಫೋರ್ಸಸ್ ಗೆ ಮತ್ತೆ ಅದು ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಪ್ಲೇನ್ ಅಲ್ಲಿ ಇದ್ರೆ, ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಅದಕ್ಕೆ ಏನ್ ಕರಿತೀವಿ ನಾವು? ಕೋಪ್ಲನಾರ್ ಕೊಲಿನಿಯರ್ ಫೋರ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಇಸ್ ಕನ್ಕರೆಂಟ್ ಫೋರ್ಸಸ್? ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ, ಕೋಪ್ಲನಾರ್ ಅಂದ್ರೆ ಗೊತ್ತು. ಕೋಪ್ಲನಾರ್ ಅಂದ್ರೆ ಏನು ಮೀನಿಂಗ್? ಇದು ವಾಟ್ ಇಸ್ ಕೋಪ್ಲನಾರ್? ಕೋಪ್ಲನಾರ್ ಅಂದ್ರೆ ಇಟ್ ಲೈಸ್ ಇನ್ ಸೇಮ್ ಪ್ಲೇನ್. ಕೋಪ್ಲನಾರ್ ಎಲ್ಲ ಫೋರ್ಸ್ ವಿಚ್ ಲೈಸ್ ಇನ್ ಸೇಮ್ ಪ್ಲೇನ್ ಗೆ ನಾವು ಕೋಪ್ಲನಾರ್ ಫೋರ್ಸ್ ಅಂತ ಕರಿತೀವಿ. ಸೇಮ್ ಪ್ಲೇನ್ ಗೆ ಕೋಪ್ಲನಾರ್ ಫೋರ್ಸ್ ಅಂತ ಕರಿತೀವಿ. ಕೋಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರಬೇಕು. ಕನ್ಕರೆಂಟ್ ಅಂದ್ರೆ ನಾವು ಒಂದೇ ಪಾಯಿಂಟ್ ಇಂದ ಹೋಗ್ಬೇಕು, ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಬೇಕು. ಅಂದ್ರೆ ಎಲ್ಲಾ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇದೆ, ಹಾಗೆ ಎಲ್ಲಾ ಏನಾಗಿದೆ ಒಂದೇ ಪಾಯಿಂಟ್ ಇಂದ ಹೋಗ್ತಾ ಇದೆ. ಇದು ಕನ್ಕರೆಂಟ್ ಫೋರ್ಸ್ ಅಂತ ಕರೀತಾರೆ. ಇದಕ್ಕೆ ವಾಟ್ ಈಸ್ ದಿಸ್ ಕನ್ಕರೆಂಟ್ ಫೋರ್ಸ್? ಅದು ಒಂದೇ ಫೋರ್ಸ್, ಎಲ್ಲಾ ಫೋರ್ಸ್ ಒಂದೇ ಕಡೆ ಜಾಯಿನ್ ಆಗ್ತಾ ಇದ್ರೆ ಅದಕ್ಕೆ ಕನ್ಕರೆಂಟ್ ಫೋರ್ಸ್. ಅಥವಾ ಇಲ್ಲಿ ಎರಡು ಟೈಪ್ ಇದೆ, ನಾವು ಅದನ್ನ ಇಲ್ಲಿ ನಮ್ಮ ಸಿಲೆಬಸ್ ಡಿಸ್ಕಸ್ ಮಾಡಲ್ಲ ನಾವಲ್ಲಿ. ಇದು ಡೈವರ್ಜೆಂಟ್ ಫೋರ್ಸ್ ಅಂದ್ರೆ ಒಂದ್ ಕಡೆಯಿಂದ ಹೋಗ್ತಾ ಇದೆ, ಒಂದ್ ಕಡೆಯಿಂದ ಫೋರ್ಸ್ ಹೋಗ್ತಾ ಇದೆ. ಅದೇ ರೀತಿ ಒಂದ್ ಕಡೆಯಿಂದ ಫೋರ್ಸ್ ಬಂದು ಮೀಟ್ ಆದ್ರೆ ಇದಕ್ಕೆ ನಾವೇನಂತೀವಿ? ಕನ್ಕರೆಂಟ್ ಫೋರ್ಸ್, ಕಾನ್ವರ್ಜೆಂಟ್ ಫೋರ್ಸ್ ಅಂತಾನೆ ಕರಿತೀವಿ ಇದಕ್ಕೆ. ಓಕೆ, ನಿಮ್ಗೆ ಇದನ್ನ ಯಾರು ಕೇಳಲ್ಲ, ಇದನ್ನ ಜಸ್ಟ್ ಫಾರ್ ಔಟ್ ಆಫ್ ಎಲ್ಲೂ ಇದ್ರಲ್ಲಿ ಕೊಟ್ಟಿಲ್ಲ. ಎರಡು ಟೈಪ್ ಫೋರ್ಸ್ ಇದೆ, ಒಂದು ಕಾನ್ವರ್ಜೆಂಟ್ ಫೋರ್ಸ್, ಅದೇ ಡೈವರ್ಜೆಂಟ್ ಫೋರ್ಸ್. ಕನ್ಕರೆಂಟ್ ಫೋರ್ಸ್ ಅಲ್ಲೇ ಅದು ಬೇಕಾಗಿ ನಾವು ಕನ್ಕರೆಂಟ್ ಫೋರ್ಸ್ ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಒಂದೇ ಕಡೆ ಇಂಟರ್ಸೆಕ್ಟ್ ಆಗುತ್ತೆ, ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ.
ಅದು ಒಂದೇ ಪ್ಲೇನ್ ಅಲ್ಲಿ ಇದೆ, ಮತ್ತೆ ಎಲ್ಲ ಕೂಡ ಒಂದೇ ಪ್ಲೇನ್ ಅಲ್ಲಿ ಇದೆ, ಒಂದೇ ಪ್ಲೇನ್ ಅಲ್ಲಿ ಇದೆ. ಆ ತರ ಇದ್ರೆ ಮಾತ್ರ ಅದಕ್ಕೆ ನಾವೇನೇನ್ ಕರಿತೀವಿ, ಕನ್ಕರೆಂಟ್ ಫೋರ್ಸ್ ಅಂತ ಕರಿತೀವಿ. ಕನ್ಕರೆಂಟ್ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಾನ್ ಕನ್ಕರೆಂಟ್ ಫೋರ್ಸಸ್ ಅಂದ್ರೆ, ನಾನ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಕೋಪ್ಲನಾರ್ ಹೇಗೆ ಕರಿತೀವಿ ನಾವು, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್. ಈ ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ಫೋರ್ಸ್ ಕೋಪ್ಲನಾರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇದೆ, ಪ್ಲೇನ್ ಒಂದಲ್ಲೇ ಇದೆ. ಪ್ಲೇನ್ ಬಿಡಿಸ್ಬಿಡ್ತೀನಿ, ಒಂದು ವರ್ಟಿಕಲ್ ಪ್ಲೇನ್ ಬಿಡಿಸ್ಬಿಡ್ತೀನಿ. ಹಾರಿಜಾಂಟಲ್ ಪ್ಲೇನ್ ಬಿಡಿಸಲ್ಲ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕೋಪ್ಲನಾರ್ ಫೋರ್ಸಸ್, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಯಾವುದು ಮೀಟ್ ಆಗಲ್ಲ, ಒಂದಕ್ಕೊಂದು ಮೀಟ್ ಆಗಲ್ಲ, ಒಂದಕ್ಕೊಂದು ಹೇಗೆಲ್ಲ ಆಕ್ಟ್ ಆಗ್ತಿರುತ್ತೆ. ಇದು ಒಂದೇ ಪಾಯಿಂಟ್ಗೆ ಯಾವುದು ಇಂಟರ್ಸೆಕ್ಟ್ ಆಗಲ್ಲ, ಎಲ್ಲ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಅದೇ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು, ಕನ್ಕರೆಂಟ್ ಫೋರ್ಸ್ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿತ್ತು, ಎಲ್ಲ ಒಂದೇ ಪಾಯಿಂಟ್ ಇಂದ ಹೋಗ್ತಿತ್ತು ಅಥವಾ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿತ್ತು. ಇದೆಲ್ಲ ನಾನ್ ಕನ್ಕರೆಂಟ್ ಫೋರ್ಸ್, ಸಾರಿ ಕನ್ಕರೆಂಟ್ ಫೋರ್ಸ್. ಇಲ್ಲಿ ಏನ್ ಕಾಣ್ತಾ ಇದೆ, ಇದು ಕನ್ಕರೆಂಟ್ ಫೋರ್ಸ್, ಇದು ನಾನ್ ಕನ್ಕರೆಂಟ್ ಫೋರ್ಸಸ್. ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ, ಕನ್ಕರೆಂಟ್ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂತ ಕರೀತಾರೆ. ನಾನ್ ಕನ್ಕರೆಂಟ್ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಅಂತ ಕರಿಬಹುದು ಅದನ್ನ. ನೆಕ್ಸ್ಟ್, ವಾಟ್ ಈಸ್ ಪ್ಯಾರಲಲ್ ಫೋರ್ಸ್? ಯಾವುದೇ ಒಂದು ಪ್ಯಾರಲ್ ಫೋರ್ಸ್ ಅಂದ್ರೆ ಸಿಂಪಲ್ ಎರಡು ಪ್ಯಾರಲ್ ಆಗಿರೋದು. ಬಟ್ ಕೋಪ್ಲನಾರ್ ಪ್ಯಾರಲ್ ಫೋರ್ಸ್, ನಾವಿಲ್ಲಿ ಇದನ್ನ ಏನು ಕರಿಬೇಕಂತ ಹೇಳಿದೆ ನಾನು, ಕೋಪ್ಲನಾರ್, ಎಲ್ಲದಕ್ಕೂ ಕೋಪ್ಲನಾರ್ ಒಂದು ಸೇರಿಸಬೇಕು, ಯಾಕೆಂದ್ರೆ ಅದು ಕೋಪ್ಲನಾರ್ ಅಲ್ಲಿ ಇದೆ. ನಾನ್ ಕೋಪ್ಲನಾರ್ ಸೇರಿಸಬೇಕು. ಕೋಪ್ಲನಾರ್ ಪ್ಯಾರಲ್ ಫೋರ್ಸ್ ಅಂದ್ರೇನು, ಕೋಪ್ಲನಾರ್ ಪ್ಯಾರಲ್ ಫೋರ್ಸ್, ಕೋಪ್ಲನಾರ್ ಅಂದ್ರೆ ಅರ್ಥ ಏನು, ವಾಟ್ ಈಸ್ ಕೋಪ್ಲನಾರ್ ಅಂದ್ರೆ ಅರ್ಥ ಏನು, ಒಂದೇ ಪ್ಲೇನ್ ಅಲ್ಲಿ ಇದೆ ಅಂತ ಅರ್ಥ. ಕೋಪ್ಲನಾರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಎಲ್ಲಾ ಫೋರ್ಸ್ ಲೈ ಆಗ್ತಿದೆ ಅಂತ ಅರ್ಥ. ನಾನ್ ಕೋಪ್ಲನಾರ್ ಅಂದ್ರೆ ಅರ್ಥ ಏನು, ನಾನ್ ಕೋಪ್ಲನಾರ್ ಅನ್ನೋದು ಅದು ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಅರ್ಥ ಆಗ್ತಿದೆ ಅಂತ, ಡಿಫ್ರೆಂಟ್ ಪ್ಲೇಸ್ ಇದೆ ಅಂತ ಅರ್ಥ. ಈಗ ಕೋಪ್ಲನಾರ್ ಪ್ಯಾರಲ್ ಫೋರ್ಸ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇದೆ, ವರ್ಟಿಕಲ್ ಪ್ಲೇನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ಒಂದೇ ಪ್ಲೇನ್ ಅಲ್ಲಿ ಇದೆ, ಎಲ್ಲಾನು ಅದು ಪ್ಯಾರಲಲ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅದಕ್ಕೆ ಪ್ಯಾರಲಲ್ ಫೋರ್ಸಸ್ ಅಂತ ಕರೀತಾರೆ. ಓಕೆ, ಕೋಪ್ಲನಾರ್ ಪ್ಯಾರಲ್ ಫೋರ್ಸ್, ಕೋಪ್ಲನಾರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇದೆ ಆದ್ರೆ ಪ್ಯಾರಲಲ್ ಆಗಿದೆ, ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಪ್ಯಾರಲಲ್ ಫೋರ್ಸ್ ಅಲ್ಲಿ ಮತ್ತೆ ಏನ್ ಮಾಡಿದ್ರೆ ಡಿವೈಡ್ ಆಗುತ್ತೆ, ಮತ್ತೆ ಎರಡು ಪಾರ್ಟ್ ಡಿವೈಡ್ ಆಗುತ್ತೆ. ಏನದು, ಪ್ಯಾರಲಲ್ ಫೋರ್ಸ್ ಅಲ್ಲಿ ಟೂ ಟೈಪ್ ಡಿವೈಡ್ ಆಗುತ್ತೆ, ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ಲೈಕ್ ಪ್ಯಾರಲಲ್ ಫೋರ್ಸ್ ಅಂದ್ರೆ ಏನು, ವಾಟ್ ಇಸ್ ಲೈಕ್ ಪ್ಯಾರಲಲ್ ಫೋರ್ಸಸ್? ಲೈಕ್ ಪ್ಯಾರಲಲ್ ಫೋರ್ಸ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇದೆ ಆದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಎರಡು ಫೋರ್ಸ್ ಹೋಗ್ತಾ ಇದ್ರೆ, ಈ ಎ ಅಂಡ್ ಬಿ ಅಂತ ಕರೆಯೋಣ, ಈ ಎರಡು ಫೋರ್ಸ್ ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ, ಇವೆರಡಕ್ಕೆ ಏನಂತ ಕರಿತೀವಿ, ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರಿತೀವಿ, ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಹೋಗ್ತಾ ಇದ್ರೆ, ಅಂದ್ರೆ ಒಂದು ಪ್ಲೇನ್, ಒಂದು ಫೋರ್ಸ್ ಸಿ, ಇಲ್ಲಿ ಎ ಫೋರ್ಸ್ ರೈಟ್ ಸೈಡ್ ಡೈರೆಕ್ಷನ್ ಹೋಗ್ತಾ ಇದೆ, ಸಿ ಫೋರ್ಸ್ ಲೆಫ್ಟ್ ಸೈಡ್ ಡೈರೆಕ್ಷನ್ ಹೋಗ್ತಿದೆ, ಆವಾಗ ಈ ಎರಡು ಫೋರ್ಸ್ ಏನಂತೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರಿತೀವಿ ನಾವು, ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರಿತೀವಿ. ಈ ಎರಡು ಫೋರ್ಸ್ ನ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರಿತೀವಿ. ನೋಡಿ, ಏನು ಪ್ಯಾರಲಲ್ ಫೋರ್ಸ್ ಅಂದ್ರೆ ಎರಡು ಪ್ಯಾರಲಲ್ ಆಗಿರ್ಬೇಕು, ಲೈಕ್ ಪ್ಯಾರಲಲ್ ಫೋರ್ಸ್ ಅಂದ್ರೆ ಎರಡು ಒಂದೇ ಡೈರೆಕ್ಷನ್ ಇರಬೇಕು, ನೋಡಿ ಎ ಮತ್ತೆ ಬಿ ಇದ್ದಾಗೆ. ಮತ್ತೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂದ್ರೆ ಬಿ ಅಂಡ್ ಸಿ which is in different direction, opposite direction. B is in one direction which is moving in right side and C is in other direction which is moving in left side. These A, B and C are unlike parallel force and A and B are like parallel force. Okay, next, coplanar forces ಅಲ್ಲಿ ಈಗ coplanar force further divided into concurrent forces ಅಂತ ಹಾಕಿ ಬರೋದನ್ನ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಏನು ಕೋಪ್ಲನಾರ್, ನಾನ್ ಕೋಪ್ಲನಾರ್, ಕನ್ಕರೆಂಟ್ ಫೋರ್ಸಸ್. ಇಲ್ಲಿ ನಾವೇನ್ ಕರಿತೀವಿ, ಇಲ್ಲಿ ಏನ್ ಹೇಳಿದ್ವಿ ನಾನು, ಕೋಪ್ಲನಾರ್ ಫೋರ್ಸಸ್, ಕೋಪ್ಲನಾರ್ ಕೊಲಿನಿಯರ್ ಫೋರ್ಸಸ್, ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲನಾರ್ ಪ್ಯಾರಲಲ್ ಫೋರ್ಸಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಏನ್ ಕರಿಬೇಕು ನಾವೀಗ, ನಾನ್ ಕೋಪ್ಲನಾರ್ ಫೋರ್ಸ್ ಡಿವೈಡ್ ಆಗೋದ್ರಿಂದ, ಯಾಕಂದ್ರೆ ಎರಡು ಸೇಮ್ ನೇಮ್ ಇದೆ ನೋಡಿ, ಇಲ್ಲಿ ಕೋಪ್ಲನಾರ್ ಕನ್ಕರೆಂಟ್ ಇದೆ, ಅಲ್ಲೂ ಕನ್ಕರೆಂಟ್ ಇದೆ, ನಾನ್ ಕನ್ಕರೆಂಟ್ ಇದೆ, ಇಲ್ಲೂ ನಾನ್ ಕನ್ಕರೆಂಟ್ ಇದೆ, ಪ್ಯಾರಲಲ್ ಇದೆ, ಅಲ್ಲೂ ಪ್ಯಾರಲಲ್. ಅದಕ್ಕೆ ಏನ್ ಮಾಡ್ಬೇಕು, ನಾನ್ ಕೋಪ್ಲನಾರ್ concurrent forces, non-coplanar non-concurrent forces, non-coplanar parallel forces. Okay, first one by one ನೋಡೋಣ. ಫಸ್ಟ್ ಯಾವುದು, ನಾನ್ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸಸ್. ಅಂದ್ರೆ ನಾನ್ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂದ್ರೇನು, ಡಿಫರೆಂಟ್ ಪ್ಲೇನ್ ಅಂತ ತಗೊಂಡ್ರೆ,
ಮೂರು ಡಿಫ್ರೆಂಟ್ ಪ್ಲೇನ್ ಅಂತ ಎಕ್ಸ್ ವೈ ಝೆಡ್, ಇದೊಂದು ಪ್ಲೇನು, ಕೆಳಗಡೆ ಒಂದು ಪ್ಲೇನು, ಹಾಗೆ ಇದೊಂದು ಪ್ಲೇನ್, ಈ ತರ ಒಂದು ಪ್ಲೇನ್ ತಗೊಂಡ್ರೆ ಓಕೆ, ಮೂರು ಪ್ಲೇನ್ ಇದೆ ಇಲ್ಲಿ. ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಮತ್ತೆ ನಾನು ಬರೀ ಲೈನ್ ಡಯಾಗ್ರಾಮ್ ಬಿಡ್ತೀನಿ, ನಾನು ಪ್ಲೇನ್ ಅಂದ್ರೆ ಈ ರೀತಿ ತೋರಿಸ್ತೀನಿ, ಅದಕ್ಕೆ ಸಿಂಪಲ್ ಆಗಿ ಬಿಡಿಸ್ಬಿಡೋಣ, ಕನ್ಫ್ಯೂಸ್ ಆಗ್ಬಿಡುತ್ತಿಲ್ಲ ಅಂದ್ರೆ. ಮೂರು ಪ್ಲೇನ್, ಇದು ಗೋಡೆ, ಇದೊಂದು ಗೋಡೆ ಅನ್ಕೊಂಡ್ರೆ ಇನ್ನೊಂದು ಗೋಡೆ, ಇದು ಫ್ಲೋರ್, ಇದು ಫ್ಲೋರ್ ಪಾರ್ಟ್, ಇದು ವಾಲ್ ಅಥವಾ ಇನ್ನೊಂದು ಅಡ್ಜಸೆಂಟ್ ವಾಲ್, ಇದು ಓಕೆ. ಈ ವಾಲ್ ಇಲ್ಲಿ ಕನ್ಕರೆಂಟ್ ಫೋರ್ಸ್ ಅಂತ ಹೇಳಿದ್ರೆ, ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ವಾಟ್ ಇಸ್ ಕನ್ಕರೆಂಟ್ ಫೋರ್ಸ್? ಕನ್ಕರೆಂಟ್ ಫೋರ್ಸ್ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಎಲ್ಲಾ ಫೋರ್ಸ್ ಲೈ ಆಗೋದು, ಒಂದೇ ಪಾಯಿಂಟ್ ಅಲ್ಲಿ ಎಲ್ಲಾ ಫೋರ್ಸ್ ಲೈ ಆಗೋದು. ಅಂದ್ರೆ ನಾನು ಆಗಲೇ ಹೇಳಿದೆ, ಒಂದೇ ಪಾಯಿಂಟ್ ಫೋರ್ಸ್ ಅಲ್ಲಿ ಎಲ್ಲಾ ಪಾಯಿಂಟ್ ಲೈ ಆಗುತ್ತೆ, ಅಥವಾ ಸೇಮ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಇದ್ರೆ ಎಲ್ಲಾ ಫೋರ್ಸ್, ಅಥವಾ ಸೇಮ್ ಪಾಯಿಂಟ್ ಅಲ್ಲಿ ಎಲ್ಲ ಮೀಟ್ ಆಗ್ತಿದ್ರೆ ಅದಕ್ಕೆ ನಾವು ಕನ್ಕರೆಂಟ್ ಫೋರ್ಸ್ ಅಂತೀವಿ. ಬಟ್ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಅದಕ್ಕೆ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂತೀವಿ. ಒಂದೇ ಇಲ್ಲಿ ನೋಡಿ, ಇದೆಲ್ಲ ವಾಲಲ್ಲೇ ಇದೆ, ಅಂದ್ರೆ ವರ್ಟಿಕಲ್ ಪ್ಲೇನ್ ಅಲ್ಲೇ ಇದೆ. ಇದು ಒಂದೇ ಪ್ಲೇನ್ ಇದ್ರೆ ಇದಕ್ಕೆ ನಾವು ನಾನ್ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂತ ಹೇಳಕ್ ಬರಲ್ಲ, ನಾನ್ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂತ ಹೇಳಕ್ ಬರಲ್ಲ. ಅದನ್ನೇನು ಅನ್ಬೋದು? ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂತ ಹೇಳ್ಬೇಕು, ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂತ. ಈಗ ಹಾಗಾದ್ರೆ ನಾನ್ ಕೋಪ್ಲಾನರ್ ಫೋರ್ಸ್ ಅಂದ್ರೆ ಹೇಗೆ? ಎಲ್ಲಾ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಎಲ್ಲಾ ಪಾಯಿಂಟ್ ಅಲ್ಲಿ ಮೀಟ್ ಆಗ್ಬೇಕದು, ಆದ್ರೆ ಡಿಫ್ರೆಂಟ್ ಪ್ಲೇನ್ಸ್ ಇರಬೇಕು. ನೋಡಿ, ನಾನು ಬಿಡಿಸ್ತೀನಿ, ಇಲ್ಲೊಂದು ಫೋರ್ಸ್ ಬಿಡಿಸ್ತೀನಿ, ಇಲ್ಲೊಂದು ಫೋರ್ಸ್ ಬಿಡಿಸ್ತೀನಿ, ಹಾಗೆ ಇಲ್ಲೊಂದು ಫೋರ್ಸ್ ಬಿಡಿಸ್ತೀನಿ, ಅವಾಗ ಏನಿದೆ, ಈ ಮೂರು ಫೋರ್ಸ್ ಏನಿದೆ, ಈಗ ಈ ಮೂರು ಫೋರ್ಸ್ ಏನಿದೆ, ಎ ಬಿ ಅಂಡ್ ಸಿ ಅಂತ ಏನ್ ಕರಿತೀವಿ, ಮೂರು ಫೋರ್ಸ್ ಏನಾಗಿದೆ, ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಮೂರು ಫೋರ್ಸ್ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಅಂದ್ರೆ ಕನ್ಕರೆಂಟ್ ಫೋರ್ಸ್ ಅದು. ಮತ್ತೆ ಆದ್ರೆ ಅದು ಯಾವುದು ಒಂದೇ ಪ್ಲೇನ್ ಅಲ್ಲಿ ಇಲ್ಲ, ಒಂದು ವರ್ಟಿಕಲ್ ಪ್ಲೇನ್ ಇದೆ, ಒಂದು ಹಾರಿಜಾಂಟಲ್ ಪ್ಲೇನ್ ಇದೆ, ಒಂದು ಲೆಫ್ಟ್ ಸೈಡ್ ಪ್ಲೇನ್ ಇದೆ. ನೋಡಿ, ಮೂರು ಬಟ್ ಕನ್ಕರೆಂಟ್ ಫೋರ್ಸ್ ಇದೆ. ಇನ್ನೊಮ್ಮೆ ನಾನು ಫಿಗರ್ ನೀಟ್ ಆಗಿಲ್ಲ ಅನ್ಸುತ್ತೆ, ಇನ್ನೊಮ್ಮೆ ನಾನು ಅದನ್ನ ಬಿಡಿಸಿ ತೋರಿಸ್ತೀನಿ. ನಾನ್ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು? ಒಂದು ಫೋರ್ಸ್ ಇಲ್ಲಿ ಮೀಟ್ ಆಗ್ತಿದೆ, ಇನ್ನೊಂದು ಫೋರ್ಸ್ ಈ ಕಡೆ ಇದೆ, ಇನ್ನೊಂದು ಫೋರ್ಸ್ ಈ ಕಡೆ ಇದೆ ಅಂತಂದ್ರೆ ಎಲ್ಲ ಒರಿಜಿನಲ್ ಮೀಟ್ ಆಗ್ತಿದೆ. ನೋಡಿ ಇದೊಂದು ಪ್ಲೇನ್ ಅಲ್ಲಿ ಇದೆ, ಈ ಫೋರ್ಸ್ ಒಂದು ಪ್ಲೇನ್ ಇದೆ, ಎ ಒಂದು ಫೋರ್ಸ್ ಪ್ಲೇನ್ ಇದೆ, ಬಿ ಒಂದು ಫೋರ್ಸ್ ಪ್ಲೇನ್ ಇದೆ, ಸಿ ಫೋರ್ಸ್ ಒಂದು ಪ್ಲೇನ್ ಅಲ್ಲಿ ಇದೆ. ಆಲ್ ತ್ರೀ ಫೋರ್ಸಸ್ ಇನ್ ಡಿಫರೆಂಟ್ ಪ್ಲೇನ್, ಮೂರು ಡಿಫರೆಂಟ್ ಪ್ಲೇನ್ ಇದೆ, ಆದ್ರೆ ಒಂದೇ ಕಡೆ ಮೀಟ್ ಆಗ್ತಿದೆ. ಅಂದ್ರೆ ಅರ್ಥ ಏನದು? ನಾನ್ ಕೋಪ್ಲಾನರ್. ಎಲ್ಲ ಪ್ಲೇನ್ಸ್ ಬೇರೆ ಬೇರೆ ಪ್ಲೇನ್ ಅಲ್ಲಿ ಇದೆ, ಅದು ನಾನ್ ಕೋಪ್ಲಾನರ್. ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಕನ್ಕರೆಂಟ್ ಫೋರ್ಸ್. ಅಂದ್ರೆ ನಾನ್ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸಸ್. ನೆಕ್ಸ್ಟ್, ನಾನ್ ಕೋಪ್ಲಾನರ್ ಫೋರ್ಸಸ್, ನಾನ್ ಕನ್ಕರೆಂಟ್ ಫೋರ್ಸಸ್. ಅಂದ್ರೆ ಏನು? ನಾನ್ ಕೋಪ್ಲಾನರ್ ಅಂದ್ರೆ ಒಂದೇ ಪ್ಲೇನ್ ಇರಬಾರ್ದು, ನಾನ್ ಕನ್ಕರೆಂಟ್ ಅಂದ್ರೆ ಒಂದಕ್ಕೊಂದು ಮೀಟ್ ಆಗಲ್ಲ. ಇದನ್ನ ಸಿಂಪಲ್ ಆಗಿ ಬಿಡಿಸಬಹುದು. ಯಾವುದೇ ಒಂದು ಇದನ್ನು ಕೂಡ ಏನು ರ್ಯಾಂಡಮ್ ಆಗಿ ಬಿಡಿಸಿದ್ರೆ ನಾವು ಅದನ್ನ ಪಡಿಬಹುದು, ಇದು ಮಾಡಬಹುದು. ಏನು, ಒಂದು ಫೋರ್ಸ್ ಈ ಕಡೆ, ಒಂದು ಫೋರ್ಸ್ ಈ ಕಡೆ, ಯಾವುದು ಮೀಟ್ ಆಗ್ತಿಲ್ಲ ಅಲ್ಲಿಗ, ಯಾವುದು ಮೀಟ್ ಆಗ್ತಿಲ್ಲ. ನಾನ್ ಕನ್ಕರೆಂಟ್ ಫೋರ್ಸಸ್ ಯಾವುದು ಇಂಟರ್ಸೆಕ್ಟ್ ಆಗಲ್ಲ, ಮತ್ತೆ ಬೇರೆ ಬೇರೆ ಪ್ಲೇನ್ ಇದೆ. ಇದೆಲ್ಲ ಫೋರ್ಸ್ ನ ಸೇರಿದ್ರೆ ನಾವು ನಾನ್ ಕನ್ಕರೆಂಟ್, ಯಾಕಂದ್ರೆ ಒಂದು ಪ್ಲೇನ್, ನಾನ್ ಕೋಪ್ಲಾನರ್ ಯಾಕಂದ್ರೆ ಒಂದು ಪ್ಲೇನ್ ಅಲ್ಲಿ ಇಲ್ಲ, ಒಂದೇ ಪ್ಲೇನ್ ಇಲ್ಲ, ಡಿಫರೆಂಟ್ ಪ್ಲೇನ್ಸ್ ಇದೆ. ನಾನ್ ಕನ್ಕರೆಂಟ್ ಯಾಕಂದ್ರೆ ಒಂದು ಮೀಟ್ ಆಗಲ್ಲ. ನಾನ್ ಕೋಪ್ಲಾನರ್, ನಾನ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಯಾವುದು ಒಂದು ಪ್ಲೇಟ್ ಅಲ್ಲಿ ಮೀಟ್ ಆಗಲ್ಲ, ಹಾಗೆ ಯಾವುದು ಒಂದು ಒಂದೇ ಪಾಯಿಂಟ್ ಅಲ್ಲಿ ಇಲ್ಲ. ಓಕೆ. ನೆಕ್ಸ್ಟ್, ಪ್ಯಾರಲಲ್ ಫೋರ್ಸಸ್. ಮೂರನೇದು ಪ್ಯಾರಲಲ್ ಫೋರ್ಸಸ್. ಇದೇನಂದ್ರೆ ನಾನ್ ಕೋಪ್ಲಾನರ್ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ನಾವೇನ್ ಕರಿತೀವಿ ಅದಕ್ಕೆ? ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಒಂದೇ ಪ್ಲೇನ್ ಪ್ಯಾರಲ್ ಫೋರ್ಸಸ್ ಅಂದ್ರೆ ನಾನು ಇದನ್ನ ಈ ಎರಡನ್ನ ಬರೆಸಿದ್ರೆ ಎ ಬಿ ಅಂತ ಬರೆದ್ರೆ ಏನಿದು? ಎ ಅಂಡ್ ಬಿ ಫೋರ್ಸ್, ಎ ಅಂಡ್ ಬಿ ಫೋರ್ಸ್ ಆರ್ ಪ್ಯಾರಲಲ್ ಫೋರ್ಸಸ್. ಆದ್ರೆ ಅದು ಒಂದೇ ಪ್ಲೇನ್ ಅಲ್ಲಿ ಇದೆ ಎರಡು, ಅಂದ್ರೆ ಏನಾಗುತ್ತೆ? ಏನು, ಕೋಪ್ಲಾನರ್ ಪ್ಯಾರಲ್ ಫೋರ್ಸ್ ಆಗುತ್ತೆ. ಈಗ ಎ ಅಂಡ್ ಬಿ ನಾನು ಅದನ್ನ ಕಂಪೇರ್ ಮಾಡಿದ್ರೆ ಅದು ಕೋಪ್ಲಾನರ್ ಪ್ಯಾರಲ್ ಫೋರ್ಸ್ ಆಗುತ್ತೆ. ಅದೇ ನಾನು ಇಲ್ಲೊಂದು ಬಿಡಿಸ್ತೀನಿ, ಇದನ್ನ ಸಿ ಅಂತ ಕರಿತೀನಿ. ಈಗ ಎ ಅಥವಾ ಸಿ ಕಂಪೇರ್ ಮಾಡಿದ್ರೆ ಇದು ಡಿಫರೆಂಟ್ ಪ್ಲೇನ್ ಇದೆ, ಇದು ಡಿಫರೆಂಟ್ ಪ್ಲೇನ್ ಇದೆ, ಅಂದ್ರೆ ಅರ್ಥ ನಾನ್ ಕೋಪ್ಲಾನರ್ ಆಯ್ತು. ಹಾಗೆ ಪ್ಯಾರಲಲ್ ಇದೆ, ಒಂದೇ ಡೈರೆಕ್ಷನ್ ಹೋಗ್ತದೆ, ಪ್ಯಾರಲಲ್ ಆಗಿದೆ, ನಾನ್ ಕೋಪ್ಲಾನರ್ ಪ್ಯಾರಲಲ್ ಫೋರ್ಸಸ್ ಆಗಿದೆ. ನೋಡಿ, ಹೋಪ್ ಎಲ್ಲ ಕ್ಲಿಯರ್ ಆಗಿದೆ. ನಾನು ಈಗ ನೀವು ಬ್ರೀಫ್ ಆಗಿ ಒಂದನ್ನ ನಾನು ರೆಪ್ರೆಸೆಂಟೇಷನ್ ಮಾಡಿ ತೋರಿಸಿದ್ದೀನಿ, ಮತ್ತೆ ಈಗ ರಿಪೀಟ್ ಮಾಡ್ತೀನಿ. ಇದನ್ನೇ ಒಂದೊಂದು ಸ್ಲೈಡ್ ಅಲ್ಲೂ ಒಂದೊಂದು ತಗೊಂಡೋಗಿ ಒಂದೊಂದೇ ಕೋಪ್ಲಾನರ್ ಫೋರ್ಸ್ ಅಂದ್ರೆ ಏನು, ನಾನ್ ಕೋಪ್ಲಾನರ್ ಫೋರ್ಸ್ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟು ಕಲಿಯೋಣ ಈಗ. ಓಕೆ, ಲೆಟ್ ಅಸ್ ಲರ್ನ್ ಬೈ ಎಕ್ಸಾಂಪಲ್ಸ್ ವಿತ್ ಇಲಿಸ್ಟ್ರೇಟಿವ್ ಫಿಗರ್. ಓಕೆ, ಕೋಪ್ಲಾನರ್ ಫೋರ್ಸ್ ಸಿಸ್ಟಮ್ ಅಂದ್ರೆ ಏನು? ಫೋರ್ಸ್ ವಿಚ್ ಲೈನ್ ಆಫ್ ಆಕ್ಷನ್ ಸೇಮ್ ಪ್ಲೇನ್. ಎಲ್ಲಾ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಅದ್ರ ಲೈನ್ ಆಫ್ ಆಕ್ಷನ್ ಅಥವಾ ಎಲ್ಲಾ ಫೋರ್ಸಸ್ ಬೇರೆ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಅದಕ್ಕೆ ನಾವು ಏನ್ ಕರಿತೀವಿ? ಕೋಪ್ಲಾನರ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಇದರಲ್ಲಿ ಈ ಫೋರ್ಸ್ ಅಲ್ಲಿ ಏನಿದು? F1, F2 ಅಂಡ್ F3 ಒಂದೇ ಪ್ಲೇನ್ ಅಲ್ಲಿ ಇದೆ. ಒಂದ್ ವೇಳೆ ಇನ್ನೊಂದು ಫೋರ್ಸ್ ಈ ಕಡೆ ಇದ್ದು F4 ಆಗಿದ್ರೆ, F4 ಫೋರ್ಸ್ ಅಂತ ಏನ್ ಕರಿತೀವಿ ನಾವು? ಇದನ್ನ ಈ ಫೋರ್ಸ್ ನ ಸೇರಿಸ್ತಾ ಇರಲಿಲ್ಲ ಇದರಲ್ಲಿ, ಇದು
ನಾನ್ ಕೋಪ್ಲೆನಾರ್ ಫೋರ್ಸ್ ಆಗುತ್ತೆ, ಯಾಕಂದ್ರೆ ಡಿಫರೆಂಟ್ ಪ್ಲೇನ್ಸ್ ಇದೆ. ಈ ಎಲ್ಲಾ ಫೋರ್ಸ್ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ ನಾವು, ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಟ್ರಸ್ ಇದೆ, ಇಲ್ಲಿ ಒಂದು ಅಂದ್ರೆ ಸ್ಟ್ರಕ್ಚರಲ್ ಮೆಂಬರ್ ಇದು ಒಂದು ನಿಮ್ ಮುಂದೆ ಕಲಿತೀರ ಟ್ರಸ್ ಬಗ್ಗೆ. ಇದನ್ನ ನೋಡಿ, ಎಲ್ಲಾ ಫೋರ್ಸ್ ಇಲ್ಲಿ ಎ ಫೋರ್ಸ್ ಇದೆ ವರ್ಟಿಕಲ್ ಆಗಿ ಆಕ್ಟ್ ಆಗ್ತಿದೆ, ಬಿ ಫೋರ್ಸ್ ಆಕ್ಟ್ ಆಗ್ತಿದೆ, ಆಮೇಲೆ ಸಿ ಫೋರ್ಸ್ ಆಗ್ತಿದೆ. ಅದ್ರ ರಿಯಾಕ್ಷನ್ ಫೋರ್ಸ್, ಇದು ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ ನಾವು, ಇಲ್ಲಿ ಎಂಡಲ್ ಬರುತ್ತೆ. ಇನ್ನು ಮುಂದೆ ಕಲಿತೀರಾ ಥರ್ಡ್ ಚಾಪ್ಟರ್ ಅಲ್ಲಿ ರಿಯಾಕ್ಷನ್ ಅಂದ್ರೆ ಏನು ಅಂತ. ರಿಯಾಕ್ಷನ್ ಫೋರ್ಸ್ ಏನಿದೆ, ಈ ರಿಯಾಕ್ಷನ್ ಫೋರ್ಸ್ ಕೂಡ ಎಲ್ಲ ಕೂಡ ಒಂದೇ ಪ್ಲೇನ್ ಅಲ್ಲಿ ಇದೆ, ಬೇರೆ ಬೇರೆ ಪ್ಲೇನ್ ಅಲ್ಲಿ ಇಲ್ಲ. ಇದು ಒಂದು ವರ್ಟಿಕಲ್ ಪ್ಲೇನ್ ಅಲ್ಲಿ ಎಲ್ಲ ಆಕ್ಟ್ ಆಗ್ತಿದೆ, ಎಲ್ಲ ಕೂಡ ವರ್ಟಿಕಲ್ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತಿದೆ. ಇದಕ್ಕೆ ನಾವೇನು ಕರಿತೀವಿ, ಕೋಪ್ಲೆನಾರ್ force system ಅಂತ. ಎಲ್ಲ ಫೋರ್ಸ್ together we call it as coplanar force system, because all the line of action is in same plane. All line of action is in same plane, it is not in different plane. ಎಲ್ಲ ಒಂದೇ ಪ್ಲೇನ್ ಇದೆ, ವರ್ಟಿಕಲ್ ಪ್ಲೇನ್ ಇದೆ, ಅದಕ್ಕೆ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಬರೋಣ. ವಾಟ್ ಇಸ್ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್? Force or a three-dimensional force system. It consists of force whose line of action do not lie on plane. ಅಲ್ಲಿ ಸೇಮ್ ಕೋಪ್ಲೆನಾರ್ ಫೋರ್ಸ್ ಅಲ್ಲಿ ಒಂದೇ ಪ್ಲೇನ್ ಅಲ್ಲಿ ಇತ್ತು ಲೈನ್ ಆಫ್ ಆಕ್ಷನ್ ಅಲ್ಲ. ಇಲ್ಲಿ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಲ್ಲಿ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ ಲೈನ್ ಆಫ್ ಆಕ್ಷನ್, ಫೋರ್ಸ್ ವಿತ್ ಲೈನ್ ಆಫ್ ಆಕ್ಷನ್ ಇನ್ ಡಿಫರೆಂಟ್ ಪ್ಲೇನ್, ಬೇರೆ ಡಿಫರೆಂಟ್ ಪ್ಲೇನ್ ಅಲ್ಲಿ ನಾವು ಅದನ್ನ ಕೋಪ್ಲೆನಾರ್ ಫೋರ್ಸ್ ನ ನೋಡ್ತೀವಿ. ಓಕೆ, ಇದನ್ನ ತ್ರೀ ಡೈಮೆನ್ಷನ್ ಇದರಲ್ಲಿ ನಾವು ಸ್ಟಡಿ ಮಾಡೋದಾದ್ರೆ, ಓಕೆ, ಇಲ್ಲಿ ಈ ಕಡೆ ಫೋರ್ಸ್ ಏನಾಗಿದೆ, ಒನ್ ಪ್ಲೇನ್ ಅಲ್ಲಿ ಇದೆ, ಈ ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ಇದೆ ಅನ್ಕೊಳ್ಳೋಣ. ಓಕೆ, ಅಂದ್ರೆ ಪ್ಯಾರಲಲ್ ಟು ವಾಲ್ ವರ್ಟಿಕಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್ ತರನೇ ವರ್ಟಿಕಲ್. ಅದೇ ಈ F2 ಫೋರ್ಸ್ ಏನಿದೆ, ಹಾರಿಜಾಂಟಲ್ ಪ್ಲೇನ್ ಇದೆ ನೋಡಿ, ಹಾರಿಜಾಂಟಲ್ ಪ್ಲೇನ್ ಅಲ್ಲಿ ಈ F2 ಫೋರ್ಸ್ ಇದೆ. ಓಕೆ, ಒಂದು ವರ್ಟಿಕಲ್ ಪ್ಲೇನ್ ಅಲ್ಲಿ ಇದೆ, ಇನ್ನೊಂದು ಹಾರಿಜಾಂಟಲ್ ಪ್ಲೇನ್. F1 ವರ್ಟಿಕಲ್ ಪ್ಲೇನ್ ಅಲ್ಲಿ ಇದೆ, ಅಂದ್ರೆ ಪ್ಯಾರಲ್ ವರ್ಟಿಕಲ್ ಪ್ಲೇನ್ ಅಲ್ಲಿ ಇದೆ, ಇದು ವರ್ಟಿಕಲ್ ಪ್ಲೇನ್ ಅಲ್ಲಿ ಇಲ್ಲೊಂದು ಫೋರ್ಸ್ ಇದ್ರೆ, ಈಗ ಇದು F3 ಅಂತ ಕರೆಯೋಣ. F3 ಮತ್ತೆ F2 ಏನು ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ಇದು F1 F3 ಇದು ಕೂಡ ಡಿಫರೆಂಟ್ ಪ್ಲೇನ್ಸ್, F3 ಡಿಫರೆಂಟ್ ಪ್ಲೇನ್ಸ್, ಬಟ್ ಪ್ಯಾರಲ್ ಫೋರ್ಸಸ್ ಅಂತ ಕರಿಬಹುದು. ಅದಕ್ಕೆ ಈಗ ಬೇಡ, ನಾವು ಅದನ್ನ ಈಗ ಡಿಸ್ಕಸ್ ಮಾಡ್ತಿರೋದು ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್. ನಾವು ಡಿಸ್ಕಸ್ ಮಾಡ್ತಿರೋದು ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್. ಅಂದ್ರೆ ನಾನ್ ಕೋಪ್ಲೆನಾರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಯಾವ್ದು ಎರಡು ಫೋರ್ಸ್ ಇರಲ್ಲ, ಇಲ್ಲ ಅದೇ F1 ಮತ್ತೆ F2 ಒಂದೇ ಪ್ಲೇನ್ ಇಲ್ಲ, ಬೇರೆ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ, ಅದಕ್ಕೆ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಕರೀತಾರೆ. ಏನಂದ್ರೆ the force system whose line of action does not lie on same plane, it will lie on different planes. All forces lie in different plane, such forces are called non coplanar force system. ಇಲ್ಲಿ ಈಗ ನೋಡಿ, ಈಗ ಈ ಫಿಗರ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ವರ್ಟಿಕಲ್ ಲೋಡ್ ಫೋರ್ಸ್ ಅಂತ ನಾವು ಅನ್ಕೊಳ್ಳೋಣ. ವರ್ಟಿಕಲ್ ಲೋಡ್ ಫೋರ್ಸ್ ಇಲ್ಲಿ ಏನ್ ಬೀಳ್ತಾ ಇದೆ, ಇಲ್ಲಿ ವರ್ಟಿಕಲ್ ಲೋಡ್ ಫೋರ್ಸ್, ಈ ಫೋರ್ಸ್ ಏನ್ ವರ್ಟಿಕಲ್ ಲೋಡ್ ಫೋರ್ಸ್ ಬೀಳ್ತಾ ಇದೆ, ಇದು ಈ ಪ್ಲೇನ್ ಅಲ್ಲಿ ಇದೆ, ಅಥವಾ ಈ ಪ್ಲೇನ್ ಅನ್ಕೊಳ್ಳೋಣ, ಈ ಎಂಡ್ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ ಅನ್ಕೊಳ್ಳೋಣ, ಈ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ. ಓಕೆ, ಹಾಗಾದ್ರೆ ಈ ಫೋರ್ಸ್ ಹಾರಿಜಾಂಟಲ್ ಫೋರ್ಸ್ ಏನಿದೆ, ವರ್ಟಿಕಲ್ ಫೋರ್ಸ್ ಅಲ್ಲ, ಹಾರಿಜಾಂಟಲ್ ಫೋರ್ಸ್ ಈಗ ಏನು ಈ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತಿದೆ, ಈ ಸ್ಲ್ಯಾಬ್ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತದೆ. ಅಂದ್ರೆ ಟೂ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಆಕ್ಟ್ ಆಗ್ತಿದೆ ಎರಡು ಫೋರ್ಸ್. ಅಂದ್ರೆ ಅದಕ್ಕೆ ಏನಾಗುತ್ತೆ, ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಆಕ್ಟ್ ಆಗ್ತಿದ್ರೆ ಅದು ಏನಂದ್ರೆ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್. ನೆಕ್ಸ್ಟ್ ಕೋಪ್ಲೆನಾರ್, ಈಗ ನಾವು ಮೇನ್ ಡಿವಿಷನ್ ಮಾಡಿದ್ವಿ. ಮೇನ್ ಡಿವಿಷನ್ ಏನಿತ್ತು, ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಮತ್ತೆ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್. ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಮತ್ತೆ ನಾನ್ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್. ಈಗ ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಲ್ಲಿ ಏನ್ ಡಿವಿಷನ್ ಇದೆ, ಎಷ್ಟು ಡಿವಿಷನ್ ಇದೆ, 4 ಡಿವಿಷನ್ ನೋಡಿದ್ವಿ ನಾವು. ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಲ್ಲಿ 4 ಡಿವಿಷನ್ ಯಾವುದು, ಕೊಲಿನಿಯರ್ ಫೋರ್ಸ್ ಸಿಸ್ಟಮ್, ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್, ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಮತ್ತೆ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್. ಅದ್ರ ಹೀಗೆ ಹೇಳ್ಬೋದು, ಕೋಪ್ಲೆನಾರ್ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್, ಕೋಪ್ಲೆನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್, ಕೋಪ್ಲೆನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್, ಕೋಪ್ಲೆನಾರ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್. ಇಷ್ಟರ 4 ತರ ಡಿವೈಡ್ ಆಗಿದೆ. ಒಂದೊಂದು ಕಲಿಯೋಣ. ಫಸ್ಟ್ ಕಲಿಯೋಣ ಕೋಪ್ಲೆನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ವಾಟ್ ಇಸ್ ಕೋಪ್ಲೆನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್? ಕೋಪ್ಲೆನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂದ್ರೆ ಏನು, ಒಂದೇ ಪಾಯಿಂಟ್ ಅಲ್ಲಿ ಆಗ್ತದೆ. ನಾನು ಆಗ್ಲೇ ಹೇಳಿದೆ ನಿಮಗೆ, ಏನು ಒಂದೇ ಫೋರ್ಸ್, ಒಂದು ಪ್ಲೇನ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ, ಯಾಕಂದ್ರೆ ಕೋಪ್ಲೆನಾರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತಿದೆ ಅಂತ ಅರ್ಥ. ಕೋಪ್ಲೆನಾರ್ ಒಂದೇ ಫೋರ್ಸ್ ಅಲ್ಲಿ ಆಗ್ತದೆ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಿದೆ ಎಲ್ಲಾನು, ಇದಕ್ಕೆ ನಾವು ಕೋಪ್ಲೆನಾರ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ನೋಡಿ ಇಲ್ಲಿ ಹೇಳುತ್ತೆ, whose line of action intersected single point. Line of action intersected single point. Line of action intersected single point. ಇದು ವೆರಿ ಇಂಪಾರ್ಟೆಂಟ್. ಒಂದೇ ಸಿಂಗಲ್ ಪಾಯಿಂಟ್ ಇಂದ ಇಂಟರ್ಸೆಕ್ಟ್ ಆಗುತ್ತೆ, ಅಥವಾ ಅದು ಬೇಕಾದ್ರೆ ಡೈವರ್ಜೆಂಟ್ ಇರ್ಬೋದು, ಕಾನ್ವರ್ಜೆಂಟ್ ಇರ್ಬೋದು. ಅಂದ್ರೆ ಫೋರ್ಸ್ ಅಲ್ಲಿ ಒಂದೇ ಪಾಯಿಂಟ್ ಇಂದ ಹೋಗ್ತಾ ಇರ್ಬೋದು, ಅಥವಾ ಒಂದೇ ಪಾಯಿಂಟ್ ಗೆ ಬರ್ತಾ ಇರ್ಬೋದು. ಇದಕ್ಕೆ ಏನ್ ಕರಿತೀವಿ ನಾವು, ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಒಂದೇ ಪ್ಲೇನ್ ಇರೋದ್ರಿಂದ ಕೋಪ್ಲೆನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ಇಲ್ಲಸ್ಟ್ರೇಟಿವ್ ಫಿಗರ್ ಅಲ್ಲಿ. ಈಗ ನೋಡಿ, ಇಲ್ಲಿ ಈ ಫೋರ್ಸ್ ಅಲ್ಲೇ ಆಕ್ಟ್ ಆಗ್ತಿದೆ, ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಇಲ್ಲೊಂದು ಫೋರ್ಸ್ ಆಕ್ಟ್ ಆಗ್ತಿದೆ, ಅದು ಇಲ್ಲೊಂದು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಕೂಡ ಇವು ಕೂಡ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಆಗುತ್ತೆ. ಈಗ ನಾನು F4 ಇದನ್ನ F5 ಅಂತ ಕರೆದ್ರೆ, ಈಗ ಆಲ್ ಫೋರ್ಸ್ ಸಿಸ್ಟಮ್ ಆರ್
ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಅದು ಒಂದೇ ಪ್ಲೇನ್ ಅಲ್ಲಿ ಲೈ ಆಗಿರೋದ್ರಿಂದ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಬೆಸ್ಟ್ ವೆರಿ ಗುಡ್ ಎಕ್ಸಾಂಪಲ್. ಇಲ್ಲಿ ಏನು, F1 is a force, ಒಂದೇ ಪ್ಲೇನ್ ಆಗ್ತದೆ, ವರ್ಟಿಕಲ್ ಪ್ಲೇನ್ ಅಲ್ಲಿ ಆಗ್ತಾ ಇದೆಯಲ್ಲ. F2 ಒಂದು ಫೋರ್ಸ್, F3 ಒಂದು ಫೋರ್ಸ್. ಒಂದು ಪಿನ್ನಿಗೆ ದೇ ಹ್ಯಾವ್ ಟೈಡ್ ದ ರೋಪ್ ಅಂಡ್ ಫೋರ್ಸ್ ಇಸ್ ಅಪ್ಲೈಡ್, ಅಂದ್ರೆ ಟೆನ್ಷನ್ ಫೋರ್ಸ್ ಅಥವಾ ಎಳಿತಾ ಇದ್ದಾರೆ, ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ, ಪುಲ್ ಮಾಡ್ತಾ ಇದ್ದಾರೆ, ಪುಲ್ ಮಾಡುವಂತ ಫೋರ್ಸ್. ಇಟ್ ಪುಲ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಫೋರ್ಸ್, ವಿ ಹ್ಯಾವ್ ಸ್ಟಡಿಡ್ ಇಟ್. F2, F1, F3 is stretched ಅಥವಾ pulled, which force is applied. ಇಲ್ಲಿ ಎಲ್ಲಾ ಫೋರ್ಸ್ ಕೂಡ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ, ಎಲ್ಲಾ ಫೋರ್ಸ್ ಕೂಡ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಕೋಪ್ಲನಾರ್ ಕನ್ಕರೆಂಟ್ ಆಗಿದೆ, ಒಂದೇ ಪಾಯಿಂಟ್ ಅಲ್ಲಿ ಆಗ್ತದೆ, ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸಸ್. ಓಕೆ, ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಎಲ್ಲ ಇದು ಕೂಡ ಒಂದೇ ಪಾಯಿಂಟ್ ಅಲ್ಲಿ ಆಗ್ತದೆ, ಸಿಂಗಲ್ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತದೆ, ಅದಕ್ಕೆ ನಾವು ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಅಂತ ಕರಿತೀವಿ. ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ನೆಕ್ಸ್ಟ್ ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಏನು ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂದ್ರೆ, ಒಂದು ಕನ್ಕರೆಂಟ್ ಫೋರ್ಸ್ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಆಗ್ತದೆ, ಇದು ಒಂದು ಪಾಯಿಂಟ್ ಅಲ್ಲಿ ಲೈ ಆಗೋದಿಲ್ಲ, ಬೇರೆ ಡಿಫರೆಂಟ್ ಫೋರ್ಸ್. ಒಂದು ಇಲ್ಲೊಂದ್ ಕಡೆ ಫೋರ್ಸ್ ಆಗ್ತದೆ, ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್ ಆಗ್ತದೆ, ಯಾವುದು ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಲ್ಲಿ. ಆಲ್ ಆರ್ ನಾಟ್ ಇಂಟರ್ಸೆಕ್ಟಿಂಗ್, ರ್ಯಾಂಡಮ್ಲಿ ಮೂವಿಂಗ್, ಅಂದ್ರೆ ಎಲ್ಲೂ ಯಾವುದೋ ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ಈ ಡೈರೆಕ್ಷನ್ ಹೋಗ್ತಾ ಇದ್ರೆ, ಇದು ಇನ್ನೊಂದು ಡೈರೆಕ್ಷನ್ ಹೋಗ್ತಾ ಇದೆ, ಇದು ಇನ್ನೊಂದು ಡೈರೆಕ್ಷನ್ ಹೋಗ್ತದೆ, ಅದು ಒಂದು ಇಂಟರ್ಸೆಕ್ಟ್ ಆಗಬಾರ್ದು. ಅಂದ್ರೆ ಇನ್ನೂ ಡೀಟೇಲ್ ಆಗಿ ಹೇಳೋದಾದ್ರೆ, ಫೋರ್ಸ್ ಆಕ್ಟಿಂಗ್ ಈ ತರ, ಹೀಗೆಲ್ಲೂ ಎಲ್ಲ ಫೋರ್ಸ್ ರ್ಯಾಂಡಮ್ ಆಗಿ ಒಂದು ಕಡೆ ಮೀಟ್ ಆಗಲ್ಲ, ಡಿಫರೆಂಟ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಫೋರ್ಸ್ ಮೀಟ್ ಆಗುತ್ತೆ, ಆದ್ರೆ ಒಂದೇ ಪ್ಲೇನ್ ಅಲ್ಲಿ ಇದೆ. ಇಟ್ ಕನ್ಸಿಸ್ಟ್ ಆಫ್ ಲೈನ್ ಆಫ್ ಆಕ್ಷನ್ ಇಂಟರ್ಸೆಕ್ಟ್ ಇನ್ ಸೇಮ್ ಪ್ಲೇನ್, ಬಟ್ ಡು ನಾಟ್ ಇಂಟರ್ಸೆಕ್ಟ್ ಇನ್ ಸಿಂಗಲ್ ಪಾಯಿಂಟ್. ನೋಡಿ ಇಲ್ಲಿ, ಡು ನಾಟ್ ಇಂಟರ್ಸೆಕ್ಟ್ ಇನ್ ಸಿಂಗಲ್ ಪಾಯಿಂಟ್. ಓಕೆ, ಡು ನಾಟ್ ಇಂಟರ್ಸೆಕ್ಟ್ ಇನ್ ಸಿಂಗಲ್ ಪಾಯಿಂಟ್. ರ್ಯಾಂಡಮ್ ಆಗಿ ಒಂದು F1, F2, F3 ಇಸ್ ನಾಟ್ ಇಂಟರ್ಸೆಕ್ಟಿಂಗ್ ಸಿಂಗಲ್ ಪಾಯಿಂಟ್. ಕೋಪ್ಲನಾರ್ ಫೋರ್ಸ್ ಆದ್ರೆ ಏನಾಗ್ತಿತ್ತು, ಕನ್ಕರೆಂಟ್ ಫೋರ್ಸ್ ಆದ್ರೆ ಒಂದೇ ಪಾಯಿಂಟ್ ಇಂದ ಇಂಟರ್ಸೆಕ್ಟ್ ಆಗಿ ಎಲ್ಲ ಪಾಯಿಂಟ್ ಅನ್ನು ತೋರಿಸ್ತೀವಿ. ಇದು ಕನ್ಕರೆಂಟ್ ಫೋರ್ಸ್. ನಾನ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಎಲ್ಲ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಮೀಟ್ ಆಗ್ತಿದೆ, ಡಿಫರೆಂಟ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ. ಮತ್ತೆ ಇಟ್ ಕನ್ಸಿಸ್ಟ್ ಆಫ್ ಫೋರ್ಸ್ ಹೂಸ್ ಲೈನ್ ಆಫ್ ಆಕ್ಷನ್ ನಾಟ್ ಇಂಟರ್ಸೆಕ್ಟೆಡ್ ಸಿಂಗಲ್ ಪಾಯಿಂಟ್. ಅದು ಒಂದೇ ಪ್ಲೇನ್ ಅಲ್ಲಿ ಆಕ್ಟ್ ಆಗ್ತಿರೋದ್ರಿಂದ ಕೋಪ್ಲನಾರ್ ಅದು, ಯಾಕಂದ್ರೆ ಒಂದೇ ಎಲ್ಲ XY ಪ್ಲೇನ್ ಇಲ್ಲಿ ಯಾವುದು ಫೋರ್ಸ್ ಇಲ್ಲ, ಅದಕ್ಕೆ ಅದು ನಾನ್ ಕೋಪ್ಲನಾರ್ ಆಗಲ್ಲ, ಎಲ್ಲ ಒಂದೇ ಕಡೆ ಇದೆ ಅಂತ ಕೋಪ್ಲನಾರ್ ಫೋರ್ಸಸ್. ನಾನ್ ಕನ್ಕರೆಂಟ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸಿಂಗಲ್ ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ. ನೆಕ್ಸ್ಟ್ ಇದು ಎಕ್ಸಾಂಪಲ್ ನೋಡಿ, ಆಲ್ ಫೋರ್ಸಸ್ ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ರೋಪ್ ಹಾಕೊಂಡು ಟೈ ಮಾಡಿ ಹೇಳಿದ್ರೆ, ಅದನ್ನ ಫೋರ್ಸ್ ಫುಲ್ ಮಾಡಿದ್ರೆ, ಆಲ್ ಫೋರ್ಸಸ್ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್. ಇದು ಈ ಡೈರೆಕ್ಷನ್ ಇದೆ, ಇದೊಂದು ಈ ಡೈರೆಕ್ಷನ್ ಇದೆ, ಇನ್ನೊಂದು ಈ ಡೈರೆಕ್ಷನ್ ಇದೆ. ಆಲ್ ಫೋರ್ಸಸ್ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್. ಒಂದು ಕಡೆ ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ, ಯಾವುದು ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ. ಅದೇ ಕೋಪ್ಲನಾರ್ ಫೋರ್ಸ್ ಅಂದ್ರೆ ಇಲ್ಲಿಂದ ಎಲ್ಲ ಹೋಗ್ತಿತ್ತು, ಕನ್ಕರೆಂಟ್ ಫೋರ್ಸ್ ಆದ್ರೆ ಇದಲ್ಲ, ಇದು ಡಿಫರೆಂಟ್, ಎಲ್ಲ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿಲ್ಲ, ಬಟ್ ಒಂದೇ ಪ್ಲೇನ್ ಅಲ್ಲಿ ಇದೆ. ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್. ಕೋಪ್ಲನಾರ್ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಆಗ್ತಿದೆ. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಇದನ್ನ, ಏನು, ಒಂದು ಪಾಯಿಂಟ್ ಫೋರ್ಸ್ ಅಂದ್ರೆ ಒಂದೇ ಪಾಯಿಂಟ್ ಮೂವ್ ಆಗ್ತಾ ಇದೆ, ಒಂದೇ ಡೈರೆಕ್ಷನ್ ಹೋಗ್ತಿದೆ, ಬಟ್ ಏನು ಡಿಫರೆಂಟ್ ಡೈರೆಕ್ಷನ್ ಇರ್ಬೋದು, ಒಂದೇ ಲೈನ್ ಆಫ್ ಆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಫೋರ್ಸ್. ಎಲ್ಲ ಫೋರ್ಸ್ ಒಂದೇ ಲೈನ್ ಆಕ್ಷನ್ ಅಲ್ಲಿ. ಆತರ ಈಗ ಇಲ್ಲಿ ಅವಾಗ ಪ್ಯಾರಲ್ ಫೋರ್ಸ್ ಅಂದ್ರೆ ಈ ಕಡೆ ಮೂವ್ ಆಗ್ತಿತ್ತು, ಅಂದ್ರೆ ಬೇರೆ ಲೈನ್ ಆಫ್ ಆಕ್ಷನ್ ಇದೆ ಅದಕ್ಕೆ, ಇದು ಡಿಫರೆಂಟ್ ಲೈನ್ ಆಫ್ ಆಕ್ಷನ್, ಬಟ್ ಒಂದೇ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ ಕೊಲಿನಿಯರ್ ಫೋರ್ಸ್. ಬಟ್ ಇಟ್ ಇಸ್ ನಾಟ್ ಒಂದೇ ಪ್ಲೇನ್ ಅಲ್ಲಿ ಇದೆ ಅಂಡ್ ಒಂದೇ ಸ್ಟ್ರೇಟ್ ಲೈನ್ ಅಲ್ಲೇ ಆಕ್ಟ್ ಆಗ್ತಿದೆ. ಎಲ್ಲ ಫೋರ್ಸ್ ಒಂದೇ ಕೊಲಿನಿಯರ್ ಆಗಿ ಸ್ಟ್ರೇಟ್ ಲೈನ್ ಅಲ್ಲಿ ಆಕ್ಟ್ ಆಗ್ತಿರೋದ್ರಿಂದ ಇದಕ್ಕೆ ಕೋಪ್ಲನಾರ್, ಯಾಕಂದ್ರೆ ಒಂದೇ ಪ್ಲೇನ್ ಇದೆ. ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇದೆ, ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್. ಎಕ್ಸಾಂಪಲ್ ನೋಡೋಣ. ಓಕೆ, ಲೈಕ್ ದಿಸ್ F1, F2, F3 ಇಸ್ ಒಂದೇ ಲೈನ್ ಅಲ್ಲಿ ಆಕ್ಟ್ ಆಗ್ತಿದೆ, ಅದಕ್ಕೆ ಕೊಲಿನಿಯರ್ ಫೋರ್ಸ್ ಅಂತ ಕರೀತಾರೆ. ಅಥವಾ ಸ್ಟ್ರೇಟ್ ಲೈನ್ ಅಲ್ಲಿ ಒಂದೇ ಸ್ಟ್ರೇಟ್ ಲೈನ್ ಮೂವ್ ಆಗ್ತಿದೆ, ಅದಕ್ಕೆ ಕೋಪ್ಲನಾರ್ ಒಂದೇ ಪ್ಲೇನ್ ಇರೋದ್ರಿಂದ ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದು ಎಕ್ಸಾಂಪಲ್. ಯಾಕೆ ಈಗ ಆ ಕಡೆಯಿಂದ ಪುಲ್ ಮಾಡ್ತಾರೆ, ಅವರು ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ, ಈ ಕಡೆನೂ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್ ಒನ್ ಎಟ್ ಎ ಟೈಮ್ ಅವರು ಆ ಕಡೆ ಈ ಕಡೆ ಫೋರ್ಸ್ ಎರಡು ಕಡೆ ಅಪ್ಲೈ ಮಾಡೋದ್ರಿಂದ ಏನು ಒಂದೇ ಸ್ಟ್ರೇಟ್ ಲೈನ್ ಕೂಡ ಇದೆ ಫೋರ್ಸ್, ಬೇರೆ ಡೈರೆಕ್ಷನ್ ಇಲ್ಲ, ಎಲ್ಲ ಒಂದೇ ಲೈನ್ ಅಲ್ಲಿ ಆಕ್ಟ್ ಆಗ್ತಿದೆ, ಒಂದು ರೋಪ್ ಲೈನ್ ಅಲ್ಲಿ ಆಕ್ಟ್ ಆಗ್ತಿದೆ. ಅದಕ್ಕೆ ಇದು ಟಗ್ ಆಫ್ ವಾರ್ ಅಂತ ಗೇಮ್ ಇದು. ಅದರಲ್ಲಿ ಏನು ದ ರೋಪ್ ಎಕ್ಸಿಬಿಟ್ಸ್ force applied by on the rope exhibits all are in straight line. So collinear force system, coplanar collinear force system, ಎಲ್ಲ ಒಂದೇ ಪ್ಲೇನ್ ಇರೋದ್ರಿಂದ coplanar collinear force system. ಲಾಸ್ಟ್ coplanar ಎರಡು ಸಲ ಟೈಪ್ ಆಗಿದೆ. coplanar parallel force system ಒಂದೇ ಸಲ ತಗೊಳ್ಳಿ. coplanar ಎರಡು ಸಲ ಅಲ್ಲ, ಅದು ಒಂದೇ ಸಲ. coplanar parallel force system, coplanar parallel force system.
ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್ ಅಂದ್ರೇನು, ಒಂದೇ ಪ್ಲೇನಲ್ಲಿ ಇದೆ ಫೋರ್ಸ್, ಆದ್ರೆ ಪ್ಯಾರಲ್ ಆಗಿದೆ, ಎರಡು ಒಂದಕ್ಕೊಂದು ಪ್ಯಾರಲಲ್ ಫೋರ್ಸ್, ಒಂದೇ ಡೈರೆಕ್ಷನ್ ಪ್ಯಾರಲಲ್ ಆಗಿದೆ. ಇದಕ್ಕೆ ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್ ಅಂತ ಕರೀಬಹುದು. ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್ ಅಂದ್ರೆ ಒಂದೇ, ಇಟ್ ಇಸ್ ಇನ್ ಸೇಮ್ ಪ್ಲೇನ್, ಕನ್ಸಿಸ್ಟ್ ಆಫ್ force which have parallel lines with the force acting in same direction is called force system. ಅಂದ್ರೆ ಒಂದೇ ಪ್ಯಾರಲಲ್ ಲೈನ್ಸ್ ಆಕ್ಟ್ ಆಗ್ತಿದೆ, ಎಲ್ಲಾ ಫೋರ್ಸ್ ಪ್ಯಾರಲಲ್ ಆಕ್ಟ್ ಆಗ್ತಿದೆ, ಅದಕ್ಕೆ ಏನ್ ಕರಿತೀವಿ, ಪ್ಯಾರಲಲ್ ಫೋರ್ಸ್ ಸಿಸ್ಟಮ್. ಯಾವಾಗ ಅದಕ್ಕೆ ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಹೇಳ್ತಾರೆ, when it has same direction, ಒಂದೇ ಪ್ಲೇನ್ ಇದೆ ಬಟ್ ಫೋರ್ಸ್ ಏನಾಗಿದೆ, ಸೇಮ್ ಡೈರೆಕ್ಷನ್ ಮೂವ್ ಆಗ್ತಿದೆ, ಒಂದೇ ಡೈರೆಕ್ಷನ್ ಎರಡು ಫೋರ್ಸ್ ಮೂವ್ ಆಗ್ತಿದೆ ಅಂದ್ರೆ ಅದಕ್ಕೆ ಏನ್ ಕರೀತಾರೆ, ಲೈಕ್ ಪ್ಯಾರಲಲ್ ಫೋರ್ಸ್. ಅಥವಾ ಒಂದ್ ಫೋರ್ಸ್ ಈ ಕಡೆ ಮೂವ್ ಆಗ್ತಿದೆ, ಇನ್ನೊಂದು ಫೋರ್ಸ್ ಈ ಕಡೆ ಮೂವ್ ಆಗ್ತಿದೆ ಅಂದ್ರೆ ಈ ಎರಡು ಫೋರ್ಸ್ ಗೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕರೀತಾರೆ. ಇದಕ್ಕೆ ಪ್ಯಾರಲಲ್ ಫೋರ್ಸ್ ಯಾಕಂದ್ರೆ ಎರಡು ಒಂದೇ ಡೈರೆಕ್ಷನ್ ಮೂವ್ ಆಗ್ತಿದೆ, ಇಲ್ಲಿ ಅನ್ಲೈಕ್ ಫೋರ್ಸಸ್ ಯಾಕಂದ್ರೆ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಓಕೆ, ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ F1 ಒಂದೇ ಪ್ಲೇನ್ ಇದೆ, ಎಲ್ಲ ಒಂದೇ ಪ್ಲೇನ್ ಇದೆ, ಅದಕ್ಕೆ ಕೋಪ್ಲನಾರ್ ಆಯ್ತು. ಪ್ಯಾರಲಲ್ ಅಂದ್ರೆ ಎಲ್ಲ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ, ಪ್ಯಾರಲಲ್ ಆಯ್ತು. ಓಕೆ, ಇಲ್ಲಿ ನಾನು F1 ಮತ್ತೆ F3 ನ ತಗೊಂಡ್ರೆ ಇದೇನಿದು, ಇದೆರಡನ್ನ ಕಂಪೇರ್ ಮಾಡಿದ್ರೆ ದಿಸ್ ಟೂ ಆರ್ F1 and F3 ಆರ್ ಪ್ಯಾರಲಲ್ ಫೋರ್ಸಸ್. ಬಟ್ F2 ಮತ್ತೆ F1 ನ ಕಂಪೇರ್ ಮಾಡಿದ್ರೆ, ಇವೆರಡನ್ನ ಕಂಪೇರ್ ಮಾಡಿದ್ರೆ ಇದು ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ಯಾಕೆ ಪ್ಯಾರಲಲ್ ಫೋರ್ಸ್ ಯಾಕೆ ಇದು, F1 ಮತ್ತೆ F3 ಏನಿದೆ ಒಂದೇ ಡೈರೆಕ್ಷನ್ ಹೋಗ್ತಿದೆ, ಪ್ಯಾರಲಲ್ ಫೋರ್ಸಸ್. F2 ಮತ್ತೆ F1 ಏನಿದು, ಇದು ಡಿಫರೆಂಟ್ ಡೈರೆಕ್ಷನ್ ಹೋಗ್ತಿದೆ, F1 ರೈಟ್ ಸೈಡ್ಗೆ, F2 ಲೆಫ್ಟ್ ಸೈಡ್ಗೆ, ಅದಕ್ಕೆ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ಅಲ್ಲೇ ಸೆಂಟೆನ್ಸ್ ಅಲ್ಲಿ ಅದೇ ಹೇಳಿರೋದು, ಇನ್ ಫಿಗರ್ F1 F2 ಆರ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ and F1 F3 are like parallel forces. Okay, next example. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಎಲ್ಲ ಈ ಫೋರ್ಸಸ್ ಏನು, ಎಲ್ಲ ಸ್ವಿಂಗ್ ಏನು ವೇಟ್ ಅಥವಾ ಲೋಡ್ ಅಥವಾ ವೇಟ್ ಆಫ್ ಗರ್ಲ್ ಆನ್ ಅ ಸ್ವಿಂಗ್, ವೇರ್ ಆಲ್ ಈ ರೋಪ್ಸ್ ಎಲ್ಲ ಏನ್ ತಗೋತೀವಿ ನಾವು, ಈ ರೋಪ್ ನ 4 ರೋಪ್ ಕನ್ಸಿಡರ್ ಮಾಡಿದ್ರೆ, ಈ ರೋಪ್ ಒಂದು ಕೆಳಗಡೆ ಡೈರೆಕ್ಷನ್ ಅಲ್ಲಿ ಪುಲ್ ಆಗ್ತಾ ಇದೆ, ಈ ಡೈರೆಕ್ಷನ್ ಕೆಳಗಡೆ ಡೈರೆಕ್ಷನ್ ಪುಲ್ ಆಗ್ತಿದೆ, ಎಲ್ಲ ಫೋರ್ಸ್ ಅಪ್ಲೈ ಆಗಿದೆ ಅಂತಾನೆ ಅರ್ಥ. ಆ ಫೋರ್ಸ್, ಈ ಫೋರ್ಸ್ ಮತ್ತೆ ಈ ಫೋರ್ಸ್ ಎರಡು ಕೂಡ ಏನಾಗಿದೆ, ಕಂಪೇರ್ ಮಾಡಿದ್ರೆ ಪ್ಯಾರಲಲ್ ಫೋರ್ಸಸ್, 4 ಕೂಡ ಪ್ಯಾರಲಲ್ ಫೋರ್ಸಸ್. ಓಕೆ, ಸ್ವಿಂಗಿಂಗ್ ಅಲ್ಲಿ ಪ್ಯಾರಲಲ್ ಫೋರ್ಸ್ ನಾವು ನೋಡಬಹುದು. ಸ್ವಿಂಗಿಂಗ್ ಅಲ್ಲಿ ಎಸ್ಪೆಷಲಿ ಪ್ಯಾರಲಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನ್ ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್. ಓಕೆ, ಈಗ ಏನು ನಾವು ಕೋಪ್ಲನಾರ್ ಫೋರ್ಸ್ ಅಲ್ಲಿ ಒಂದ್ಸಲ ಇದು ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏನೇನು ಡಿಸ್ಕಸ್ ಮಾಡಿದ್ವಿ ನಾವೀಗ ಒಂದ್ಸಲ ಡಿಸ್ಕಸ್ ಮಾಡ್ತೀನಿ. ಕೋಪ್ಲನಾರ್ ಫೋರ್ಸಸ್ ಅಲ್ಲಿ ಅದ್ರಲ್ಲಿ ಯಾವ್ದು ಕಲ್ತೀವಿ, ಫಸ್ಟ್ ಒನ್ ಕನ್ಕರೆಂಟ್ ಫೋರ್ಸ್ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಸೆಕೆಂಡ್ ಒನ್ ನಾನ್ ಕನ್ಕರೆಂಟ್ ಫೋರ್ಸ್. ಥರ್ಡ್ ಒನ್ collinear force. Fourth one parallel force. ಏನು ಬಟ್ ಹೇಳುವಾಗ ಏನ್ ಹೇಳ್ಬೇಕು ನಾವು, ಇದನ್ನ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್, ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್, ಕೋಪ್ಲನಾರ್ ಕೊಲಿನಿಯರ್ ಫೋರ್ಸ್, ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್. ಯಾಕಂದ್ರೆ ಎಲ್ಲ ಕೂಡ ಒಂದೇ ಪ್ಲೇನ್ ಲೈ ಆಗುತ್ತೆ, ಆದ್ರೆ ಒಂದೇ ಪ್ಲೇನ್ ಲೈ ಆಗಿ ಡಿಫರೆಂಟ್ ಟೈಪ್ಸ್ ಇದೆ, ಅದಕ್ಕೆ ಕೋಪ್ಲನಾರ್ ಒಂದು ಸೇರಿಸಲೇಬೇಕು ನಾವು ಸಬ್ಜೆಕ್ಟ್. ಈಗ ನೆಕ್ಸ್ಟ್ ನಾವು ಕಲಿತಾ ಇರೋದು ಏನು, ನಾನ್ ಕೋಪ್ಲನಾರ್ ಫೋರ್ಸ್ ಅಂತ ಕಲ್ತಿದೀವಿ. ನಾನ್ ಕೋಪ್ಲನಾರ್ ಫೋರ್ಸ್ ಅಂದ್ರೆ ನಾನ್ ಕೋಪ್ಲನಾರ್ ಫೋರ್ಸ್ ಅಲ್ಲಿ ಕನ್ಕರೆಂಟ್ ಒಂದಿದೆ, ಕನ್ಕರೆಂಟ್ ಫೋರ್ಸ್. ಸೆಕೆಂಡ್ ಒನ್ ನಾನ್ ಕನ್ಕರೆಂಟ್ ಫೋರ್ಸ್, parallel force. ಬಟ್ ಹೇಳುವಾಗ ಏನ್ ಹೇಳ್ಬೇಕು ನಾವು, ನಾನ್ ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್, ನಾನ್ ಕೋಪ್ಲನಾರ್ ನಾನ್ ಕನ್ಕರೆಂಟ್ ಫೋರ್ಸ್, ನಾನ್ ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಅಂತ ನಾವು ಈ ತರ ಹೇಳ್ತೀವಿ. ಈಗ ಫಸ್ಟ್ ನಾನ್ ಕೋಪ್ಲನಾರ್ ಫೋರ್ಸ್ ಅಂತ ನಾವು ಅದನ್ನ ನೋಡಾಗಿದೆ, ಡಿಸ್ಕಸ್ ಮಾಡಿ ಅಥವಾ ಕವರ್ ಮಾಡಿದೀವಿ. ಈಗ ನಾನ್ ಕೋಪ್ಲನಾರ್ ಒಳಗಡೆ ನಾನ್ ಕನ್ಕರೆಂಟ್ ಪ್ಯಾರಲಲ್, ಅಂದ್ರೆ ನಾನ್ ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಸ್ಟಡಿ ಮಾಡೋಣ. ಅದ್ರಲ್ಲಿ ಮೊದಲು ಲಾಸ್ಟ್ ಒಂದು ಏನ್ ಹೇಳಿದೆ ಅದನ್ನ ತಗೋಣ. ನಾನ್ ಕೋಪ್ಲನಾರ್ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್ ಅಂದ್ರೆ, ನಾನ್ ಕೋಪ್ಲನಾರ್ ಅಂದ್ರೆ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ನಾನ್ ಕೋಪ್ಲನಾರ್ ಅರ್ಥ ಏನು,
ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ನಾನ್ ಕೋಪ್ಲನರ್ ಅಂದ್ರೆ ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ಪ್ಯಾರಲ್ ಫೋರ್ಸ್ ಅಂದ್ರೆ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಪ್ಯಾರಲ್ ಇದೆ. ಫಾರ್ ಎಕ್ಸಾಂಪಲ್ ಈ ಫೋರ್ಸ್ ಇಲ್ಲೊಂದಿದೆ, ಇಲ್ಲಿದೆ, ಎರಡು ಪ್ಯಾರಲ್ ಇದೆ ಬಟ್ ಡಿಫ್ರೆಂಟ್ ಪ್ಲೇನ್ ಅಲ್ಲಿ ಇದೆ. ಇದಕ್ಕೆ ನಾನ್ ಕೋಪ್ಲನರ್ ಪ್ಯಾರಲ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ಸ್ ವಿಚ್ ಹ್ಯಾವ್ ಪ್ಯಾರಲಲ್ ಲೈನ್ಸ್ ಆಫ್ ಆಕ್ಷನ್ ಇನ್ ಟೂ ಡಿಫ್ರೆಂಟ್ ಪ್ಲೇನ್ಸ್. ಅಂದ್ರೆ ಪ್ಯಾರಲ್ ಲೈನ್ ಆಫ್ ಆಕ್ಷನ್ ಇದೆ ಅದರದ್ದು, ಫೋರ್ಸ್ ಎರಡು ಪ್ಯಾರಲ್ ಬಟ್ ಎರಡು ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ಅದಕ್ಕೆ ನಾನ್ ಕೋಪ್ಲನರ್ ಪ್ಯಾರಲ್ ಫೋರ್ಸ್ ಸಿಸ್ಟಮ್ ಅಂತ ಕರೀತಾರೆ. ನೋಡಿ F2 F1 ಪ್ಯಾರಲ್ ಇದೆ ಬಟ್ ದೇ ಆರ್ ಇನ್ ಟೂ ಡಿಫರೆಂಟ್ ಪ್ಲೇನ್ಸ್. ಒಂದು ವರ್ಟಿಕಲ್ ಪ್ಲೇನ್ ಇದೆ, ಒಂದು ಹಾರಿಜಾಂಟಲ್ ಪ್ಲೇನ್ ಇದೆ. ಅದಕ್ಕೆ ಟೂ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಫೋರ್ಸ್ ರಿಯಾಕ್ಷನ್ ಆಫ್ ದ ಟೇಬಲ್ ಇಲ್ಲಿ F1 F2 F3 ನ ಏನ್ ಕರಿತೀವಿ, ಇದು ಎರಡನ್ನ ಕಂಪೇರ್ ಮಾಡಿದ್ರೆ F1 F2 ಅನ್ನ ಕಂಪೇರ್ ಮಾಡಿದ್ರೆ ಒಂದು ಪ್ಲೇನ್ ಅಲ್ಲಿ ಇದೆ, ಇದು ಈ ಪ್ಲೇನ್ ಅಲ್ಲಿ ಇದೆ, ಈ ಪ್ಲೇನ್ ಅಲ್ಲಿ ಇದೆ, ಸಾರಿ ಈ ಪ್ಲೇನ್ ಅಲ್ಲಿ ಇದೆ ಎರಡು ಫೋರ್ಸ್. ಅದೇ ಇಲ್ಲಿ ವರ್ಟಿಕಲ್ ಪ್ಲೇನ್ ನ ತಗೊಂಡ್ರೆ ಅಥವಾ ಈ ಫೋರ್ಸ್ ನ ತಗೊಂಡ್ರೆ, ಈ F3 ಫೋರ್ಸ್ ಅನ್ನು ತಗೊಂಡ್ರೆ ಇದು ಬೇರೆ ಪ್ಲೇನ್ ಅಲ್ಲಿ ಇದೆ, ಇದು ಬೇರೆ ಪ್ಲೇನ್ ಅಲ್ಲಿ ಇದೆ. ಓಕೆ, ಅಂದ್ರೆ ಪ್ಯಾರಲಲ್ ಇದೆ, ಮೂರು ಪ್ಯಾರಲಲ್ ಇದೆ ಬಟ್ ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ನಾನ್ ಕೋಪ್ಲನರ್ ಕನ್ಕರೆಂಟ್ ಫೋರ್ಸಸ್. ನಾನ್ ಕೋಪ್ಲನರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇಲ್ಲ ಬಟ್ ಕನ್ಕರೆಂಟ್ ಫೋರ್ಸ್. ನಾನು ಆಗ್ಲೇ ಹೇಳಿದ್ದೇನೆ, ಒಂದೊಂದಾಗಿ ಮಾತಾಡಿದ್ವಿ ಈಗ ಇಲ್ಲಸ್ಟ್ರೇಟಿವ್ ಫಿಗರ್ ಅಲ್ಲಿ. ಅಂದ್ರೆ ಏನು ಕೋಪ್ಲನರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಕೋಪ್ಲನರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಒಂದೇ ಪ್ಲೇನ್ ಇದೆ, ಎಲ್ಲ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ. ಇಲ್ಲಿ ಒಂದೇ ಪ್ಲೇನ್ ಅಲ್ಲಿ ಇದೆ, ಇಲ್ಲಿ ಡಿಫರೆಂಟ್ ಪ್ಲೇನ್ಸ್ ಇದೆ, ಒಂದೇ ಪಾಯಿಂಟ್ ಮೀಟ್ ಆಗ್ತದೆ. ಇಲ್ಲೊಂದು ಫೋರ್ಸ್ ಇದ್ರು, ಇಲ್ಲೊಂದು ಫೋರ್ಸ್ ಇದ್ದು, ಇಲ್ಲೊಂದು ಫೋರ್ಸ್ ಇದ್ರೆ, ಅಂದ್ರೆ ಮೂರು ಡಿಫರೆಂಟ್ ಪ್ಲೇನ್ಸ್ ಇದೆ. ಒಂದು ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್, ಒಂದು ಸೈಡ್ ಏನು ಇನ್ನೊಂದು ಪ್ಲೇನ್ ಅಲ್ಲಿ ಏನು ಸೈಡ್ ಪ್ಲೇನ್ ಇದೆ, ಲೆಫ್ಟ್ ಪ್ರೊಫೈಲ್ ಅಲ್ಲಿ ಇದೆ. ಅದಕ್ಕೆ ಆತರ ಫೋರ್ಸ್ ಇದೆ. ಒಂದೊಂದು ಫೋರ್ಸ್ ಒಂದೊಂದು ಪ್ಲೇನ್ ಇದ್ರೆ ಇದಕ್ಕೆ ಬಟ್ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ ಎಲ್ಲ. ಆಲ್ ಫೋರ್ಸಸ್ ಮೀಟ್ ಇನ್ ಅ ಸಿಂಗಲ್ ಪಾಯಿಂಟ್. ಇದು ಈ ತರ ಫೋರ್ಸ್ ನಾವೇನ್ ಕರಿತೀವಿ, ನಾನ್ ಕೋಪ್ಲನರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ನಾನ್ ಕೋಪ್ಲನರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಓಕೆ, ನೋಡಿ ಇಲ್ಲಿ ಫಿಗರ್ ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಏನಾಗ್ತಿದೆ, ಎಲ್ಲಾ ಪ್ಲೇನ್ ಅಲ್ಲೂ ಒಂದೊಂದು ಪ್ಲೇನ್ ಇದೆ. ಈ ಪ್ಲೇನ್ ಅಲ್ಲಿ ಒಂದು F1 ಇದೆ, F1 ಒಂದು ಪ್ಲೇನ್ ಅಲ್ಲಿ ಇದೆ, F2 ಒಂದು ಪ್ಲೇನ್ ಇದೆ, F3 ಒಂದು ಪ್ಲೇನ್. ಬಟ್ ಮೂರು ಫೋರ್ಸ್ ಏನಾಗ್ತಿದೆ, ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಓಕೆ, ಮೂರು ಪಾಯಿಂಟ್ ಅಲ್ಲಿ ಒಂದೇ ಪಾಯಿಂಟ್. ದಿಸ್ ಫೋರ್ ಕನ್ಸಿಸ್ಟ್ ಆಫ್ whose line of action do not lie on say one plane. ಅಂದ್ರೆ ಎಲ್ಲ ಒಂದೊಂದು ಪ್ಲೇನ್ ಇಲ್ಲ, ಡಿಫರೆಂಟ್ ಪ್ಲೇನ್ಸ್ ಇದೆ. ಅಂಡ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಥವಾ ಇಂಟರ್ಸೆಕ್ಷನ್ ಪಾಯಿಂಟ್ ಅಥವಾ ಎಲ್ಲ ಫೋರ್ಸ್ ಒಂದೇ ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತದೆ. ಪಾಯಿಂಟ್ ಆಫ್ ಅಪ್ಲಿಕೇಶನ್ ಇಸ್ ಫ್ರಮ್ ಸಿಂಗಲ್ ಪಾಯಿಂಟ್. ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆರ್ ಇಂಟರ್ಸೆಕ್ಟ್ ಇನ್ ಸಿಂಗಲ್ ಪಾಯಿಂಟ್ ಅಂತಾನು ಕರೆಕ್ಟ್. ಇಂಟರ್ಸೆಕ್ಟ್ ಇನ್ ಸಿಂಗಲ್ ಪಾಯಿಂಟ್ ಅಂತಾನು ಕರೆಕ್ಟ್. ಓಕೆ, ಲೆಟ್ಸ್ ಟೇಕ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿದ್ವಿ ಟವರ್ಗೆ ರೋಪ್ ಅಲ್ಲಿ ಟೈ ಮಾಡಿದ್ರೆ ಏನಾಯ್ತು, ಇದೇನಿದೆ ಒಂದು ಫೋರ್ಸ್ ಅಲ್ಲಿ ಒಂದು ಪ್ಲೇನ್ ಅಲ್ಲಿ ಇದೆ, ಒಂದು ಪ್ಲೇನ್ ಇದೆ. ಯಾವುದೋ ಒಂದು ಈ ತರ ಪ್ಲೇನ್ ಅನ್ಕೊಂಡ್ರೆ, ಈ ತರ ಒಂದು ಪ್ಲೇನ್ ಅಲ್ಲಿ ಇದೆ ಅನ್ಕೊಂಡ್ರೆ, ಈ ತರ ಒಂದು ಪ್ಲೇನ್ ಇದೆ ಅನ್ಕೊಂಡ್ರೆ, ಇನ್ನೊಂದು ಫೋರ್ಸ್ ಈ ಪ್ಲೇನ್ ಇದೆ, ಇನ್ನೊಂದು ಫೋರ್ಸ್ ಏನಾಗಿದೆ, ಇನ್ನೊಂದು ಫೋರ್ಸ್ ಇನ್ನೊಂದು ಪ್ಲೇನ್ ಅಲ್ಲಿ ಇದೆ. ಅದು ಮೂರು ಫೋರ್ಸ್ ಕೂಡ ಮೂರು ಪ್ಲೇನ್ ಅಲ್ಲಿ ಇದೆ. ಓಕೆ, ಇಂಥ ಫೋರ್ಸ್ ಸಿಸ್ಟಮ್ ನಾವೇನು ಕರಿತೀವಿ, ಬೇರೆ ಪ್ಲೇನ್ಸ್ ಅಲ್ಲಿ ಇದೆ ಬಟ್ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತದೆ. ಎಲ್ಲ ಫೋರ್ಸ್ ಇಲ್ಲಿಂದಾನೇ ಅಪ್ಲೈ ಆಗ್ತಾ ಇದೆ ಅಥವಾ ಇಲ್ಲಿಗೆ ಅಪ್ಲೈ ಆಗ್ತಿದೆ ಅಥವಾ ಎಲ್ಲ ಇಲ್ಲಿ ಫುಲ್ ಮಾಡ್ತಾ ಇದ್ದಾರೆ. ಅಂತ ಫೋರ್ಸ್ ಸಿಸ್ಟಮ್ ಏನ್ ಕರಿತೀವಿ ನಾವು ನಾನ್ ಕೋಪ್ಲನರ್, ಯಾಕಂದ್ರೆ ಒಂದೇ ಪ್ಲೇನ್ ಇಲ್ಲ. ಕನ್ಕರೆಂಟ್, ಯಾಕಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತದೆ. ನಾನ್ ಕೋಪ್ಲನರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ನೆಕ್ಸ್ಟ್ ಈಗಷ್ಟೇ ಎಲ್ಲ ನಾವು ಏನ್ ಮಾಡ್ತೀವಿ, ಈಗ ಫುಲ್ ಫೋರ್ಸ್ ಸಿಸ್ಟಮ್ ನ ಕಲ್ತಿದ್ವಿ. ವಾಟ್ ಈಸ್ ಫೋರ್ಸ್ ಸಿಸ್ಟಮ್ ಅಂದ್ರೆ ಕಲ್ತಿದ್ವಿ. ಫೋರ್ಸ್ ಸಿಸ್ಟಮ್ ಅಂದ್ರೆ ಎ ಕಾಂಬಿನೇಷನ್ ಆಫ್ 2 or more ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ. ಏನೋ ಎಲ್ಲ ಫೋರ್ಸ್ ಸಿಸ್ಟಮ್ ಒಂದೇ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಿರೋದು, ಒಂದೇ ಬಾಡಿ ಮೇಲೆ ಆಕ್ಟ್ ಆಗ್ತಿದ್ದು ಅಂತ ಟೋಟಲ್ ಫೋರ್ಸ್ ಏನ್ ಕರಿತೀವಿ ನಾವು ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನ ಕ್ಲಾಸಿಫೈ ಮಾಡಿದೀವಿ. ಫೋರ್ಸ್ ಸಿಸ್ಟಮ್ ಎರಡು ತರ ಕ್ಲಾಸಿಫೈ ಮಾಡಿದೀವಿ. ಒಂದು ಏನು ಕೋಪ್ಲನರ್ ಫೋರ್ಸ್ ಸಿಸ್ಟಮ್ ಅಂತ, ಮತ್ತೆ ಇನ್ನೊಂದು ನಾನ್ ಕೋಪ್ಲನರ್ ಫೋರ್ಸ್ ಸಿಸ್ಟಮ್. ಎಲ್ಲ ಒಂದೇ ಪ್ಲೇನ್ ಇರುತ್ತೆ, ಇನ್ನೊಂದು ಬೇರೆ ಪ್ಲೇನ್ ಇರುತ್ತೆ. ಕೋಪ್ಲನರ್ ಫೋರ್ಸ್ ಸಿಸ್ಟಮ್ ಅಲ್ಲಿ ಮತ್ತೆ 4 ಟೈಪ್ಸ್ ಇದೆ: ಕೊಲಿನಿಯರ್, ಕನ್ಕರೆಂಟ್, ನಾನ್ ಕನ್ಕರೆಂಟ್, ಪ್ಯಾರಲಲ್. ಹಾಗೆ ನಾನ್ ಕೋಪ್ಲನರ್ ಫೋರ್ಸ್ ಅಲ್ಲಿ ಮತ್ತೆ 3 ಟೈಪ್ ಇದೆ: ಕನ್ಕರೆಂಟ್ ಫೋರ್ಸ್, ಮತ್ತೆ ಅದರಲ್ಲಿ ನಾನ್ ಕನ್ಕರೆಂಟ್ ಮತ್ತೆ ಪ್ಯಾರಲಲ್ ಫೋರ್ಸ್ ಅಲ್ಲಿ ಮತ್ತೆ ನಾವು 2 ಡಿವಿಷನ್ ನೋಡಬಹುದು. ಏನಂದ್ರೆ ಲೈಕ್ ಪ್ಯಾರಲಲ್ ಫೋರ್ಸಸ್ ಮತ್ತೆ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನೋಡಬಹುದು. ಇಷ್ಟನ್ನ ನಾವು ಈಗ ಕಲ್ತಿದ್ವಿ ವಿತ್ ಇಲ್ಲಸ್ಟ್ರೇಟಿವ್ ಫಿಗರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎನಿ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಈಗಲ್ಲ ಆಮೇಲೆ ನಿಮ್ ಡೌಟ್ಸ್ ಇದ್ರೆ ಅದ್ರ ಮೇಲೆ ನಮಗೆ ಕ್ವಶನ್ ಹಾಕಿ. ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಟಾಪಿಕ್, ಕಂಪೋಸಿಷನ್ ಆಫ್ ಫೋರ್ಸಸ್. ಕಂಪೋಸಿಷನ್ ಆಫ್ ಫೋರ್ಸಸ್ ಅಂದ್ರೆ ಏನು? ಯಾವುದೇ ಎರಡು ಫೋರ್ಸ್ ನಾವು ಒಂದು ಬಾಡಿ ಮೇಲೆ ಆಕ್ಟ್ ಆಗ್ತಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು ಇಲ್ಲಸ್ಟ್ರೇಟಿವ್ ಫಿಗರ್ ತೋರಿಸ್ತೀನಿ. ನಾನು ಒಂದು ಆಬ್ಜೆಕ್ಟ್ನ, ಒಂದು ಬಾಕ್ಸ್ ಆಬ್ಜೆಕ್ಟ್ನ ಏನ್ ಮಾಡ್ತೀನಿ, ಇದಕ್ಕೆ
ಒಂದು ಎರಡು ದಾರ ಕಟ್ಟಿ ಏನ್ ಮಾಡ್ತೀನಿ, ಈ ಕಡೆಯಿಂದ ಒಬ್ರು ಎಳಿತೀವಿ, ನೀವೊಬ್ರು ಎಳಿತೀರಿ, ನಾನೊಂದ್ ಕಡೆ ಎಳಿತೀನಿ. ಇದೇನಾಗುತ್ತೆ, ಈಗ ಈ ಫೋರ್ಸ್ ಡೈರೆಕ್ಷನ್ ಈ ತರ ಎಳೆದ್ರೆ ಏನಾಗುತ್ತೆ, ಇದು ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ನಾವು ಎರಡು ಫೋರ್ಸ್ ನ ಅಪ್ಲೈ ಮಾಡಿದೀವಿ, ಈ ಕಡೆ ಒಂದು ಈ ಕಡೆ ಒಂದು, ಬಟ್ ಅದ್ರ ಏನ್ ಫೋರ್ಸ್ ಆಯ್ತದೋ ಇಲ್ಲಿಗೆ ಹೋಯ್ತದು. ಅಂದ್ರೆ ಅರ್ಥ ಏನು, ವೆನ್ ವಿ ಕಂಬೈನ್ ಟು ಫೋರ್ಸ್, ಎರಡು ಫೋರ್ಸ್ ನಾವು ಟುಗೆದರ್ ಹಾಕಿದಾಗ ಅದ್ರ ರಿಸಲ್ಟೆಂಟ್ ಅಥವಾ ಏನು ಅದ್ರದ್ದು ಏನು ಪರಿಣಾಮ ಬರುತ್ತೆ ಅದು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಮತ್ತೆ ಇದು ಎರಡು ಕೂಡ್ಸಿದ ಫೋರ್ಸ್ ಅದು. ಈ ಸಿಂಗಲ್ ಫೋರ್ಸ್ ಈಸ್ ಟೂ ಫೋರ್ಸ್. ಈ ಎರಡು ಫೋರ್ಸ್ ಇಂದ ಒಂದು ಫೋರ್ಸ್ ಆಗ್ತಾ ಇತ್ತು. ಈ ಎರಡು ಫೋರ್ಸ್ ಇಂದ ಒಂದು ಫೋರ್ಸ್ ಆಗ್ತಾ ಇತ್ತು. ಅದಕ್ಕೆ ಇದನ್ನ ಈ ತರದ ರಿಪ್ರೆಸೆಂಟ್ ಮಾಡಬಹುದು, ಎ ಅಂಡ್ ಬಿ ಅಂತಾನು ರಿಪ್ರೆಸೆಂಟ್ ಮಾಡಬಹುದು, ಇಲ್ಲ ಆರ್ ಅಂತಾನು ಡೈರೆಕ್ಟ್ ರಿಪ್ರೆಸೆಂಟ್ ಮಾಡಬಹುದು. ಎರಡು ಒಂದೇ, ಯಾಕಂದ್ರೆ ಎ ಅಂಡ್ ಬಿ ಟುಗೆದರ್, ಎ ಪ್ಲಸ್ ಬಿ ಟುಗೆದರ್ ಇಸ್ ಕಾಲ್ಡ್ ಆರ್. ಅಂದ್ರೆ ಈ ತರ ಮ್ಯಾಥಮೆಟಿಕಲಿ ಡೈರೆಕ್ಟ್ ಆಗಲ್ಲ ಇದು, ಬಟ್ ಬೇರೆ ಇದಕ್ಕೆ ಬೇರೆ ಸಪರೇಟ್ ಫಾರ್ಮುಲಾ ಇದೆ. ನಾನು ನಿಮ್ಗೆ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಈ ತರ ಏನು ಆತರ ಹೇಳಿದೆ. ಎರಡು ಫೋರ್ಸ್ ಟುಗೆದರ್ ಅಂದ್ರೆ ಏನ್ ಹೇಳುತ್ತೆ, ಕಂಪೋಸಿಷನ್ ಆಫ್ ಫೋರ್ಸ್ ಏನ್ ಡೆಫಿನೇಷನ್ ಹೇಳುತ್ತೆ, ಟೂ ಆರ್ ಮೋರ್ ಫೋರ್ಸಸ್, ನೋಡಿ ಇಲ್ಲಿ, ಟೂ ಆರ್ ಮೋರ್ ಫೋರ್ಸಸ್ ಕಂಬೈನ್ಡ್ ಟುಗೆದರ್ ಅಂಡ್ ರೀಪ್ಲೇಸ್ಡ್ ಬೈ ಅ ಸಿಂಗಲ್ ಫೋರ್ಸ್. ಅಂದ್ರೆ ಅದನ್ನ ಸಿಂಗಲ್ ಫೋರ್ಸ್ ಆಗೂ ರಿಪ್ಲೇಸ್ ಮಾಡಬಹುದು. ಅಂದ್ರೆ ಎರಡು ಫೋರ್ಸ್ ನ ಒಂದು ಬಾಕ್ಸ್ ನ ಈ ಕಡೆಯಿಂದ ಈ ಕಡೆ ಎಳೆದ್ರೂ ಕೂಡ ಈ ಕಡೆ ಇಲ್ಲೇ ಹೋಗುತ್ತೆ, ಅಥವಾ ಇದೇ ಫೋರ್ಸ್ ನ ಇಲ್ಲಿ ಹಿಂದಿಂದಲೇ ಒಂದೇ ಕಡೆಗೆ ಎಳೆದ್ರೂ ಕೂಡ ಅವಾಗ್ಲೂ ಇದಾಗುತ್ತೆ. ಅಂದ್ರೆ ಈ ಎ ಅಂಡ್ ಬಿ ಅನ್ನು ಎರಡನ್ನೂ ಮಾಡೋದ್ ಬದಲು ಇದನ್ನ ಬೇಕಾದ್ರೆ ಇದು ಈ ಸಿ ಇಂದನೂ ಕೂಡ ರೀಪ್ಲೇಸ್ ಮಾಡಬಹುದು. It can be replaced by single force. Okay, two or more force combined together, one combination of forces ನ ಬೇಕಾದ್ರೆ ಒಂದು ಫೋರ್ಸ್ ನ ಯೂಸ್ ಮಾಡಬಹುದು. ಅದನ್ನ ಇನ್ನೊಂದು ಹೇಳ್ಬೋದು ರಿಸಲ್ಟೆಂಟ್ ಫೋರ್ಸ್ ಅಂತಾನೂ ಕರೀತಾರೆ. ಅದಕ್ಕೆ ನಾನು ಆಗ್ಲೇ ವರ್ಡ್ ಯೂಸ್ ಮಾಡಿದೆ, ರಿಸಲ್ಟೆಂಟ್ ಫೋರ್ಸ್. ಅದಕ್ಕೆ ಅಂದ್ರೆ ಎರಡು ಫೋರ್ಸ್ ಇನ್ ರಿಸಲ್ಟೆಂಟ್, ರಿಸಲ್ಟ್ ಅಂದ್ರೆ ಅದರ ಪರಿಣಾಮ. ಎರಡು ಫೋರ್ಸ್ ಏನ್ ಆಕ್ಟ್ ಆಗ್ತಿತ್ತು ಅದರ ಪರಿಣಾಮ ರಿಸಲ್ಟೆಂಟ್ ಫೋರ್ಸ್, ವಿಚ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್. ಎರಡು ಫೋರ್ಸ್ ಮಾಡಿದ್ರೆ ಹೇಗಾಗುತ್ತೆ ಹಾಗೆ ರಿಸಲ್ಟೆಂಟ್ ಫೋರ್ಸ್ ಒಂದೇ ಅಪ್ಲೈ ಮಾಡಿದ್ರು ಕೂಡ ಸೇಮ್ ಎಫೆಕ್ಟ್ ಬರುತ್ತೆ. ಅದರಿಂದ ಮತ್ತೆ ಏನು ಚೇಂಜ್ ಆಗಲ್ಲ. ದಟ್ ಪ್ರೊಡ್ಯೂಸ್ ಆಲ್ ಫೋರ್ಸ್ ಟುಗೆದರ್. ಓಕೆ, ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಸಿಂಗಲ್ ಫೋರ್ಸ್, ಈ ಎಲ್ಲ ಕಾಂಬಿನೇಷನ್ ಫೋರ್ಸ್ ಆಕ್ಟ್ ಆಗ್ತಿದೆ, ಡಿಫರೆಂಟ್ ಫೋರ್ಸ್ ಎಲ್ಲ ಕಡೆ ಆಕ್ಟ್ ಆಗ್ತಿದೆ. ಇದು ಎಲ್ಲ ಫೋರ್ಸ್ ಹೇಗೆ ಆಕ್ಟ್ ಆಗುತ್ತೆ ಅಂದ್ರೆ, ಇದನ್ನ ಒಂದೇ ಫೋರ್ಸ್ ನ ಮಾಡಬೇಕು ಅಂತಂದ್ರೆ ಅದನ್ನೆಲ್ಲ ಕೂಡಿಸಬೇಕು. ಅದಕ್ಕೆ ನಾವು ರಿಸಲ್ಟೆಂಟ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಕಂಬೈನಿಂಗ್ ಆಫ್ ಆಲ್ ಫೋರ್ಸಸ್ ವಿಚ್ ಹ್ಯಾಸ್ ಸೇಮ್ ಎಫೆಕ್ಟ್. ಇದೇ ಎಫೆಕ್ಟ್ ಮಾಡುತ್ತೆ. ಇದೆಲ್ಲ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನು ಎಫೆಕ್ಟ್ ಮಾಡುತ್ತೆ ಬಾಡಿ ಮೇಲೆ, ಅದೇ ಫೋರ್ಸ್ ಇದು ಕೂಡ ಅದೇ ಎಫೆಕ್ಟ್ ಮಾಡುತ್ತೆ. ಇದು ಒಂದೇ ಅಪ್ಲೈ ಮಾಡಿದ್ರು ಕೂಡ ಅದೇ ಎಫೆಕ್ಟ್ ಮಾಡುತ್ತೆ. ದಟ್ ಈಸ್ ದ ಡೆಫಿನೇಷನ್ ಆರ್ ಪ್ರೊಸೆಸ್ ಆಫ್ ಕಂಪೋಸಿಷನ್ ಆಫ್ ಫೋರ್ಸಸ್. ಓಕೆ, ಇಲ್ಲಿ ನಾನು ಈ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾದ್ರೆ ನೋಡಿ, ಇಲ್ಲಿ ಟ್ರಾಲಿಯಲ್ಲಿ ಇಲ್ಲಿ ಒಂದ್ ಪರ್ಸನ್ ಇಲ್ಲಿಂದ ಎಳಿತಿದ್ರೆ, ಇನ್ನೊಂದು ಪರ್ಸನ್ ಈ ಕಡೆಯಿಂದ ಎಳಿತಾ ಇದ್ದಾನೆ. ಓಕೆ, ಈಗ ಫೋರ್ಸ್ ಅಪ್ಲೈ ಮಾಡೋದಾದ್ರೆ, ಈಗ ಎರಡು ಫೋರ್ಸ್ ಅಪ್ಲೈ ಮಾಡೋದಾದ್ರೆ ಏನಾಗುತ್ತೆ, ಅದು ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಓಕೆ, ಮತ್ತೆ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಈ ಡೈರೆಕ್ಷನ್ ಕೆಳಗಡೆ ಡೈರೆಕ್ಷನ್ ಅಲ್ಲಿ ಆ ಫೋರ್ಸ್ ಮೂವ್ ಆಗುತ್ತೆ. ಕೆಳಗಡೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಅಂದ್ರೆ ನಾವು ಹಾಕಿರೋ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ, ಬಟ್ ರಿಸಲ್ಟೆಂಟ್ ಎಲ್ಲಿ ಹೋಗುತ್ತೆ, ಅದು ರಿಸಲ್ಟೆಂಟ್ ಎಲ್ಲಿದೆ, ರಿಸಲ್ಟೆಂಟ್ ರೇಲ್ ಮೇಲೆ ಹೋಗ್ತಾ ಇದೆ. ರೇಲ್ ಮೇಲೆ ಆ ಕಡೆ ಈ ಕಡೆ ನಾವು ಇದು ಹಿಡಿದು ಎಳೆದಿರೋದು, ಬಟ್ ರಿಸಲ್ಟೆಂಟ್ ಫೋರ್ಸ್ ಏನಾಗ್ತಿದೆ, ರೇಲ್ ಮೇಲೆ ಇರ್ತದೆ. ಅಂದ್ರೆ ಅದನ್ನ ಆ ಕಡೆ ಈ ಕಡೆ ಫೋರ್ಸ್ ಹಾಕೋದ್ ಬದಲು ನಾವು ಫಸ್ಟ್ ಈ ರಿಸಲ್ಟೆಂಟ್ ಸೆಂಟ್ರಲ್ ಇಂದನೇ ಹಾಕಿದ್ರು ಕೂಡ ಸೇಮ್ ಇಫೆಕ್ಟ್ ಬರ್ತಿತ್ತು. ಅಂದ್ರೆ ಈ ಎರಡು ಫೋರ್ಸ್ ಹಾಕಿದ ಇಫೆಕ್ಟ್ ಏನ್ ಬರ್ತಿತ್ತು, ಎ ಫೋರ್ಸ್ ಮತ್ತೆ ಬಿ ಫೋರ್ಸ್ ಹಾಕಿದ್ರೆ ಬರ್ತಿತ್ತು. ಇದು ಆರ್ ಫೋರ್ಸಸ್ ಸಿಂಗಲ್ ಆಗಿ ಹಾಕಿದ್ರು ಇದೇ ರೇಟ್ ಇಫೆಕ್ಟ್ ಬರ್ತಿತ್ತು. ಎರಡು ಫೋರ್ಸ್ ಹಾಕೋದ್ ಬದಲು ಒಂದೇ ಫೋರ್ಸ್ ಆರ್ ಫೋರ್ಸ್ ಸೆಂಟ್ರಲ್ ಇಂದ ನಾವು ಹಾಕಿದ್ರು ಕೂಡ ಅದೇ ಇಫೆಕ್ಟ್ ಬರ್ತಿತ್ತು. ಓಕೆ, ಅದು ಫೆನಾಮಿನಾ ಇಸ್ ಕಾಲ್ಡ್ ಕಂಪೋಸಿಷನ್ ಆಫ್ ಫೋರ್ಸಸ್. ಈ ಎರಡು ಫೋರ್ಸ್ ಜೊತೆಗೆ ಆಕ್ಟ್ ಮಾಡೋದ್ ಬದಲು ಮಾಡೋದು ಈಕ್ವಲ್ಸ್ ಟು ಒಂದೇ ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಒಂದೇ ಫೋರ್ಸ್ ನ ಆಕ್ಟ್ ಮಾಡೋದು. ಅದು ಎರಡು ಸೇಮ್ ಇಫೆಕ್ಟ್, ಎರಡು ಸೇಮ್ ಇಫೆಕ್ಟ್ ನ ಕೊಡುತ್ತೆ. ಎರಡು ಕೂಡ ಆ ಸೆಂಟ್ರಲ್ಲೇ ಮೂವ್ ಆಗುತ್ತೆ. ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಎರಡು ಕೂಡ ಇದೇ ಸೆಂಟ್ರಲ್ಲೇ, ಆ ಕಡೆ ಮಾಡಿದ್ರು ಕೂಡ ಈ ತರನೇ ಮೂವ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ರಿಸಾಲ್ವಿಂಗ್ ಆಫ್ ಫೋರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ರಿಸಾಲ್ವಿಂಗ್ ಆಫ್ ಫೋರ್ಸ್. ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂತಂದ್ರೆ ಉಲ್ಟಾ ಕಂಪೋಸಿಷನ್ ಆಫ್ ಫೋರ್ಸ್ ಅಂದ್ರೆ ನಾವೇನಂದ್ರೆ, ಈಗ ಕಂಪೋಸಿಷನ್ ಆಫ್ ಫೋರ್ಸ್ ಎರಡು ಫೋರ್ಸ್ ಆಕ್ಟ್ ಆಗ್ತಿದೆ. ಹಿಂದೆ ಬರ್ತೀನಿ, ಕಂಪೋಸಿಷನ್ ಫೋರ್ಸ್ ಹಿಂದಿನ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಾನೀಗ. ಎರಡು ಫೋರ್ಸ್ ಹೀಗೆ ಆಕ್ಟ್ ಆಗ್ತಿದೆ, ಇದೇನಾಗುತ್ತೆ ರಿಸಲ್ಟ್ ಇನ್ನೊಂದು ಎರಡು ಹಾಕೋ ಬದಲು ಇನ್ನೊಂದು ಫೋರ್ಸ್ ಒಂದೇ ಫೋರ್ಸ್ ಹಾಕಿದ್ರು ಇದೇ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಅರ್ಥ. ಇದೇ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಅರ್ಥ. ಓಕೆ, ಇದು ಕಂಪೋಸಿಷನ್ ಆಫ್ ಫೋರ್ಸ್. ಎರಡು ಫೋರ್ಸ್ ನ ಕೂಡಿದ್ರೆ ಇನ್ನೊಂದು ಫೋರ್ಸ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಕಂಪೋಸಿಷನ್ ಆಫ್ ಫೋರ್ಸ್. ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂದ್ರೇನು, ಒಂದೇ ಫೋರ್ಸ್ ಇದೆ, ಇದನ್ನ ಎರಡು ಫೋರ್ಸ್ ಆಗಿ ಭಾಗ ಮಾಡಬಹುದು. ಇಟ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು ಒನ್ ಸಿಂಗಲ್ ಫೋರ್ಸ್ ಅಥವಾ ಈ ಸಿಂಗಲ್ ಫೋರ್ಸ್ ಎಫ್ ಅಥವಾ ಆರ್ ಅಂತಾನು ಅನ್ಕೊಳ್ಳೋಣ. ಎಫ್ ಆರ್ ಎಲ್ಲ ಒಂದು ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಆರ್ ಅಂತ ಕರಿತೀವಿ. ಓಕೆ, ಒನ್ ಸಿಂಗಲ್ ಫೋರ್ಸ್
one single force can be split into one for single force ಇದೆ ಈ ಎರಡು ಫೋರ್ಸ್ ನ can be split into two forces can be split into two forces ಅಂದ್ರೆ ಇದು A ಫೋರ್ಸ್ ಅಂದ್ರೆ ಇದನ್ನ ಹಾಕದ್ ಬದಲು ಈ ಎರಡು ಫೋರ್ಸ್ ಬದಲು B ಮತ್ತೆ C ನು ಹಾಕಬಹುದು ಅಂತ ಅಂದ್ರೆ ಅಥವಾ ಈ ಒಂದು ಫೋರ್ಸ್ ನ ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಈ ಎರಡು ಫೋರ್ಸ್ ಒಟ್ಟಿಗೆ ಆಕ್ಟ್ ಆದ್ರೆ ಅದು ಮತ್ತೆ A ಎರಡು ಒಂದೇ ಈ ಎರಡು ಫೋರ್ಸ್ ಜೊತೆಗೆ ಮತ್ತೆ ಈ ಫೋರ್ಸ್ ಒಂದು A ಫೋರ್ಸ್ ಒಂದು ಎರಡು ಜೊತೆಗೆ ಈಕ್ವಲ್ ಅಂತ ಹೇಳ್ತಾರೆ ರಿಸಾಲ್ವಿಂಗ್ ಫೋರ್ಸ್ ಓಕೆ ರಿಸಾಲ್ವಿಂಗ್ ಫೋರ್ಸ್ ಏನ್ ಹೇಳ್ತಾರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ಈ ಫಿಗರ್ ಅಲ್ಲಿ ಹೇಳೋದಾದ್ರೆ ಈಗ ಏನ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ ಈ ವ್ಯಕ್ತಿ ಏನ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ ಇದ್ರ ಬದಲು ಈ ಕಡೆ ಹಾರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ ಆಕ್ಟ್ ಮಾಡಿದ್ರೆ ಕೂಡ ಹಾರಿಜಾಂಟಲ್ ವರ್ಟಿಕಲ್ ಆಕ್ಟ್ ಮಾಡಿದ್ರೆ ವರ್ಟಿಕಲ್ ಫೋರ್ಸ್ ಆಗಿ ಆಕ್ಟ್ ಮಾಡಿದ್ರೆ ಅವಾಗ್ಲೂ ಇದನ್ನ ಸೇಮ್ ಫೋರ್ಸ್ ಸೇಮ್ ಈ ಎರಡು ಏನ್ ಅಪ್ಲೈ ಮಾಡ್ತಿದ್ದಾರೆ ಅದೇ ತರ ಈ ಎರಡು ಫೋರ್ಸ್ ಆಗ್ತಿತ್ತು ಈ ಎರಡು ಫೋರ್ಸ್ ಅದ್ರ ಕಾಂಬಿನೇಷನ್ ವಿ ಮತ್ತೆ ವಿ ಎಚ್ ಸೇರಿದ್ರೆ ಎರಡು ಸೇರಿದ್ರೆ ಅದೇ ಆಕ್ಷನ್ ನ ಈ ರಿಸಲ್ಟೆಂಟ್ ಫೋರ್ಸ್ ಇವರು ಎಳಿತಾ ಇದಾರಲ್ಲ ಈ ರಿಸಲ್ಟೆಂಟ್ ಫೋರ್ಸ್ ಅದು ಕೂಡ ಸೇಮ್ ಆಗುತ್ತೆ ಅಂತ ಇನ್ನೊಂದ್ಸಲ ಏನು ಡೆಫಿನೇಷನ್ ಪ್ರಕಾರ ಹೇಳ್ಬೋಣ process of force were replaced by two or more forces which together produce the same effect produced by the given force okay composition of force ಅನ್ನು ಹೇಳಿದ್ವಿ ನಮ್ಮಲ್ಲಿ ತುಂಬಾ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಒಂದೇ ಕಡೆಗೆ ತುಂಬಾ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಇದರಿಂದ ರಿಸಲ್ಟೆಂಟ್ ಫೋರ್ಸ್ ಏನ್ ಬರುತ್ತೆ ಇದು ರಿಸಲ್ಟೆಂಟ್ ಫೋರ್ಸ್ ಎ ಬಿ ಸಿ ಅಂತ ಹೇಳ್ತೀವಿ ಇದು ತುಂಬಾ ಕಾಂಬಿನೇಷನ್ ಆಫ್ ಫೋರ್ಸ್ ಇದನ್ನ ಜೊತೆ ಇದಿಷ್ಟು ಜೊತೆಗೆ ಆಕ್ಟ್ ಮಾಡಿದ್ರೆ ಈಕ್ವಲ್ಸ್ ಟು ಆರ್ ಒಂದೇ ಆಕ್ಟ್ ಮಾಡಿದ್ರು ಒಂದೇ ಅಂತ ಹೇಳಿದ್ವಿ ಇಲ್ಲಿ ಏನ್ ಹೇಳ್ತಾ ಇದ್ವಿ ಉಲ್ಟಾ ಹೇಳ್ತಿದ್ವಿ ಅದೇ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ ಏನಿಲ್ಲ ಒಂದ್ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಇದನ್ನ ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಅಂತ ಇದೀವಿ ಒಂದೇ ಫೋರ್ಸ್ ನ ಎ ಅಂಡ್ ಬಿ ಆಗಿ ಸ್ಪ್ಲಿಟ್ ಮಾಡಬಹುದು ಅಥವಾ ಹೇಳೋದಾದ್ರೆ ಇನ್ನು ಕ್ಲಿಯರ್ ಆಗಿ ನಾವು ನೋಡ್ಕೊಳ್ಳೋದಾದ್ರೆ ಯಾವುದೇ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ ಎಫ್ ಫೋರ್ಸ್ ಆಕ್ಟ್ ಆಗ್ತಿದೆ ಈ ಫೋರ್ಸ್ ನ ಒಂದು ವರ್ಟಿಕಲ್ ಕಂಪೋನೆಂಟ್ ಆಗಿ ಹಾಗೆ ಹಾರಿಜಾಂಟಲ್ ಕಂಪೋನೆಂಟ್ ಆಗಿ ಸ್ಪ್ಲಿಟ್ ಮಾಡಬಹುದು ಓಕೆ ಯಾವುದೇ ಒಂದು ಫೋರ್ಸ್ ನ ಅದು ಮೂವ್ ಆಗ್ತಿದ್ರೆ ಅದನ್ನ ಹಾರಿಜಾಂಟಲ್ ವರ್ಟಿಕಲ್ ಫೋರ್ಸ್ ಆಗಿ ಮತ್ತೆ ಹಾರಿಜಾಂಟಲ್ ಫೋರ್ಸ್ ವಿ ಅಂದ್ರೆ ವರ್ಟಿಕಲ್ ಫೋರ್ಸ್ ಎಚ್ ಅಂದ್ರೆ ಹಾರಿಜಾಂಟಲ್ ಫೋರ್ಸ್ ಆಗಿ ಅದನ್ನ ಎರಡು ಡಿವೈಡ್ ಮಾಡಬಹುದು ಬಟ್ ಒಂದು ಕಂಡೀಷನ್ ಇದೆ ಇಟ್ ಶುಡ್ ಬಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ವರ್ಟಿಕಲ್ ಫೋರ್ಸ್ ಮತ್ತೆ ಹಾರಿಜಾಂಟಲ್ ಫೋರ್ಸ್ ವಿಲ್ ಬಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ವರ್ಟಿಕಲ್ ಫೋರ್ಸ್ ಮತ್ತೆ ಹಾರಿಜಾಂಟಲ್ ಫೋರ್ಸ್ ವಿಲ್ ಬಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ರೈಟ್ ಹಾರಿಜಾಂಟಲ್ ಫೋರ್ಸ್ ಮತ್ತೆ ವರ್ಟಿಕಲ್ ಫೋರ್ಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅದು ಹೇಳ್ತಿರೋದ್ರಲ್ಲಿ ಇಲ್ಲಿ ನೋಡಿ ಟೂ ಆರ್ ಮೋರ್ ಫೋರ್ಸ್ ಟುಗೆದರ್ ಪ್ರೊಡ್ಯೂಸ್ ದ ಸೇಮ್ ಇಫೆಕ್ಟ್ ಆಸ್ ಪ್ರೊಡ್ಯೂಸ್ ಬೈ ದ ಗಿವನ್ ಫೋರ್ಸ್ ಅಂದ್ರೆ ಎಫ್ ಫೋರ್ಸ್ ಏನಿದೆ ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ ಇಫೆಕ್ಟ್ ಅದೇನ್ ಪರಿಣಾಮ ಮಾಡುತ್ತೆ ಅದು ಹೆಂಗ್ ಮೂವ್ ಆಗುತ್ತೆ ಬಾಡಿ ಅಥವಾ ಮೂವ್ ಆಗಿದ್ರೆ ವರ್ಟಿಕಲ್ ಫೋರ್ಸ್ ಮತ್ತೆ ಹಾರಿಜಾಂಟಲ್ ಫೋರ್ಸ್ ಎರಡು ಜೊತೆಗೆ ಹಾಕಿದ್ರು ಕೂಡ ಅದೇ ರೀತಿ ಮೂವ್ ಆಗುತ್ತೆ ಅದೇ ರೀತಿ ಇಫೆಕ್ಟ್ ಇರುತ್ತೆ ಏನು ಚೇಂಜ್ ಇಲ್ಲ ಅದರಲ್ಲಿ ಅಂತ ಆದ್ರೆ ಒಂದು ಕಂಡೀಷನ್ ಇದೆ ಹಾರಿಜಾಂಟಲ್ ಫೋರ್ಸ್ ಏನು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಏನ್ ಫೋರ್ಸ್ ನೀವು ಡಿವೈಡ್ ಮಾಡ್ತೀರಿ ಅದನ್ನ 90 ಡಿಗ್ರಿ ಇರಬೇಕು ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಇರಬೇಕು ಇದು ವರ್ಟಿಕಲ್ ಫೋರ್ಸ್ ಮತ್ತೆ ಹಾರಿಜಾಂಟಲ್ ಫೋರ್ಸ್ 90 ಡಿಗ್ರಿಲಿ ಇರಬೇಕು ಇದನ್ನ ನಾವು ಥೀಟಾ ಅಂತ ಕರಿತೀವಿ ಅದನ್ನ ನಾವು ಕಂಪ್ಲೀಟ್ ಆಗಿ ಇದನ್ನ ರಿಸಾಲ್ವ್ ಮಾಡೋದ್ರೆ ನಾವು ಪ್ರಾಬ್ಲಮ್ಸ್ ಬರುತ್ತೆ ಇದ್ರ ಮೇಲೆ ಕರಿತೀವಿ ಓಕೆ ಇಲ್ಲಿ ಫೋರ್ಸ್ ಎಫ್ ಏನಿದೆ ಫೋರ್ಸ್ ಎಫ್ ಮೂವ್ ಆಗ್ತಾ ಇದೆ ಇದನ್ನ ನಾವೇನ್ ಸ್ಪ್ಲಿಟ್ ಮಾಡಬಹುದು ಹಾರಿಜಾಂಟಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಸಾರಿ ವರ್ಟಿಕಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಇನ್ನೊಂದು ಹಾರಿಜಾಂಟಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಬಟ್ ಇದು 90 ಡಿಗ್ರಿ ಇರಬೇಕು ನಾವು ಎಚ್ ಅದು ವಿ ಮತ್ತೆ ಎಚ್ ಆಗಿ ಸ್ಪ್ಲಿಟ್ ಮಾಡಬಹುದು ಇಲ್ಲಿ ಹಾಗೆ ತೋರಿಸ್ತಾರಲ್ಲ ಈ ಎಫ್ ಫೋರ್ಸ್ ನ ಎಚ್ ಮತ್ತೆ ವಿ ಆಗಿ ಸ್ಪ್ಲಿಟ್ ಮಾಡಬಹುದು ಅಂದ್ರೆ ಎರಡು 90 ಡಿಗ್ರಿ ಇರಬೇಕು ಎಚ್ ಮತ್ತೆ ವಿ 90 ಡಿಗ್ರಿ ಇರಬೇಕು ಎಫ್ ಫೋರ್ಸ್ ನ ಎಚ್ ಹಾರಿಜಾಂಟಲ್ ಫೋರ್ಸ್ ಆಗಿ ಮತ್ತೆ ವರ್ಟಿಕಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಓಕೆ ಕಂಪೋಸಿಷನ್ ಆಫ್ ಫೋರ್ಸ್ ಮತ್ತೆ ರಿಸಾಲ್ವಿಂಗ್ ಆಫ್ ಫೋರ್ಸ್ ನಾವು ಮಾಡಿದ್ವಿ ಈಗ ನೆಕ್ಸ್ಟ್ ರಿಸಾಲ್ವಿಂಗ್ ಫೋರ್ಸ್ ಅಲ್ಲಿ ಏನು ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ ಕಲಿಯೋಣ ರಿಸಲ್ಯೂಷನ್ ಆಫ್ ಫೋರ್ಸ್ ಅಂದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸ್ ಅಂತ ಸಿಂಪಲ್ ಆಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಇಟ್ಸ್ ಎ ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸಸ್ ರಿಸಾಲ್ವಿಂಗ್ ಆಫ್ ಫೋರ್ಸ್ ಆರ್ ರಿಸಾಲ್ವಿಂಗ್ ಅಂದ್ರೆ ಸ್ಪ್ಲಿಟ್ ಮಾಡೋದು ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡೋದು ಅಂದ್ರೆ ಒನ್ ಫೋರ್ಸ್ ಎಫ್ ನ ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡೋದು ಹೇಗೆ ಮಾಡೋದು ನಾನು ಈಗಾಗಲೇ ರಿಸಲ್ಯೂಷನ್ ಆಫ್ ಫೋರ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನದು ಒಂದು ಫೋರ್ಸ್ ನ ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಒಂದು ಹಾರಿಜಾಂಟಲ್ ವರ್ಟಿಕಲ್ ಕಂಪೋನೆಂಟ್ ಆಗಿ ಇನ್ನೊಂದು ಹಾರಿಜಾಂಟಲ್ ಕಂಪೋನೆಂಟ್ ಎಚ್ ಮತ್ತೆ ವಿ ಆದ್ರೆ ಇದೆರಡು 90 ಡಿಗ್ರಿ ಇರಬೇಕು ಆದ್ರೆ ಈ ಆಂಗಲ್ ಹಾರಿಜಾಂಟಲ್ ಜೊತೆ ಥೀಟಾ ಇರಬೇಕು ಓಕೆ ಈ ಆಂಗಲ್ ಹಾರಿಜಾಂಟಲ್ ಜೊತೆ ಥೀಟಾ ಇರಬೇಕು ಇಲ್ಲಿ ನೋಡಿದ್ವಿ ಏನಿದೆ ಫೋರ್ಸ್ ಇಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ಹಾರಿಜಾಂಟಲ್ ಜೊತೆ ಥೀಟಾ ಆಂಗಲ್ ಇದೆ
ಫೋರ್ಸ್ ಇಸ್ ಮೇಕಿಂಗ್ ಆಂಗಲ್ ಥೀಟಾ. ಈಗ ಅದನ್ನ ಸ್ಪ್ಲಿಟ್ ಮಾಡಬಹುದು. ಹೇಗೆ, ಯಾವ ರೀತಿ ಸ್ಪ್ಲಿಟ್ ಮಾಡಬಹುದು? ವರ್ಟಿಕಲ್ ಕಂಪೋನೆಂಟ್ ಆಗಿ ಸ್ಪ್ಲಿಟ್ ಮಾಡಬಹುದು, ಹಾರಿಜಾಂಟಲ್ ಕಂಪೋನೆಂಟ್ ಆಗಿ ಸ್ಪ್ಲಿಟ್ ಮಾಡಬಹುದು. ಒಂದು ಮೇಲ್ ಡೈರೆಕ್ಷನ್ ಹೋಗ್ತಿದೆ, ಒಂದು ಕೆಳಗಡೆ ಡೈರೆಕ್ಷನ್ ಹೋಗ್ತಿದೆ. ಓಕೆ, ಈಗ ಇದನ್ನ ನಾವು ಟ್ರಯಾಂಗುಲರ್ ಲಾ ಆಫ್ ಫೋರ್ಸ್ ಅಪ್ಲೈ ಮಾಡ್ತೀವಿ. ಫಸ್ಟ್ ಹೆಂಗೆ ಅಂದ್ರೆ, ಟ್ರಿಗ್ನೋಮೆಟ್ರಿ ನಿಮ್ಗೆ ಗೊತ್ತಿದೆ. ಟ್ರಿಗ್ನೋಮೆಟ್ರಿ ಏನು? ಟ್ರಿಗ್ನೋಮೆಟ್ರಿಲಿ ಸೈನ್ ಥೀಟಾ ಈಕ್ವಲ್ಸ್ ಟು ಏನು? ವಾಟ್ ಇಸ್ ಸೈನ್ ಥೀಟಾ? ಟ್ರಿಗ್ನೋಮೆಟ್ರಿಲಿ ಮಾಡಿದ್ರಿ ಸೈನ್ ಥೀಟಾ ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಏನು? ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಈಕ್ವಲ್ಸ್ ಟು adjacent side by hypotenuse. ನೋಡಿ, sin theta ಅಂದ್ರೆ opposite side. ಇದು opposite side by hypotenuse. ಇದು opposite side ಕಾಣ್ತಿದೆ ನಿಮಗೆ, opposite side by hypotenuse. sin theta ಅಂದ್ರೆ opposite side by hypotenuse. when cos theta ಅಂದ್ರೆ ಏನು? adjacent side by hypotenuse. ನೋಡಿ, ಮತ್ತೆ ಬರೀತೀನಿ ನಾನೀಗ. ವಾಟ್ ಈಸ್ sin theta? ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗ. sin theta ಅಂದ್ರೆ ಏನು? sin theta equals to opposite side by hypotenuse. Cos theta is equal to adjacent side by hypotenuse. ಈಗ ನಾನು ಇಲ್ಲಿ ಫೋರ್ಸ್ ಬಿಡಿಸಿದ್ದೀನಿ. ಏನು? ಒಂದು ಹಾರಿಜಾಂಟಲ್ ಫೋರ್ಸ್ ಬಿಡಿಸಿದ್ದೀನಿ, ವರ್ಟಿಕಲ್ ಫೋರ್ಸ್ ಮತ್ತು ವರ್ಟಿಕಲ್ ಕಂಪೋನೆಂಟ್ ಮತ್ತೆ ಹಾರಿಜಾಂಟಲ್ ಕಂಪೋನೆಂಟ್ ಬಿಡಿಸಿದ್ದೀವಿ. ಈಗ ಇದನ್ನ ಟ್ರಯಾಂಗುಲರ್ ಲೋ ಫೋರ್ಸ್, ಈ ಫೋರ್ಸ್ ನ ಈ ತರ ಇದೆ, ಹಾರಿಜಾಂಟಲ್ ಫೋರ್ಸ್ ಇದೆ ಇಲ್ಲಿ ಎಫ್, ಇದು ಸಾರಿ ಫೋರ್ಸ್ ಎಫ್ ಇದೆ. ಹಾರಿಜಾಂಟಲ್ ಫೋರ್ಸ್ ಈ ತರ ಬಿಡಿಸಿದ್ರೆ, ಇಲ್ಲಿ ಬಿಡಿಸಿದ್ರೆ, ಇದನ್ನ ಟ್ರಯಾಂಗಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಎಚ್ ಇದು. ಈ ವರ್ಟಿಕಲ್ ಫೋರ್ಸ್ ಇಲ್ಲಿದೆ, ಅದನ್ನ ನಾನು ಇಲ್ಲಿ ತಗೊಂಡ್ಬರ್ತೀನಿ, ಅಂದ್ರೆ ಇಲ್ಲಿ ತಗೊಂಡ್ಬರ್ತೀನಿ. ಈಗ ಏನಾಯ್ತು? ಇದು ಒಂದು ಟ್ರಯಾಂಗಲ್ ಫೋರ್ಸ್ ಆಯ್ತು ವಿ. ನಮ್ಗೆ ಗೊತ್ತು ಏನ್ ಹೇಳಿದ್ರಿ, ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಏನ್ ಹೇಳಿದ್ವಿ, 90 ಡಿಗ್ರಿ ಇರಬೇಕು ಅಂತ. ಎಷ್ಟು 90 ಡಿಗ್ರಿ ಇದೆ? ಇಲ್ಲೂ 90, ರೈಟ್ ಆಂಗಲ್ ಟ್ರಯಾಂಗಲ್ ಯಾವಾಗ ಅಪ್ಲೈ ಆಗುತ್ತೆ? 90 ಡಿಗ್ರಿ ಇದೆ. ಇಲ್ಲೂ ಕೂಡ 90 ಡಿಗ್ರಿ ಇದೆ, ಇಲ್ಲೂ ಕೂಡ 90 ಡಿಗ್ರಿ ಇದೆ. ಈಗ ಇದಕ್ಕೆ ನಾವು ಏನ್ ಅಪ್ಲೈ ಮಾಡಬಹುದು? ಇದು ಥೀಟಾ, ಇಲ್ಲಿ ಗೊತ್ತಿದೆ ನಮ್ಗೆ. ಥೀಟಾ ಹಾರಿಜಾಂಟಲ್ ಗೆ ಫೋರ್ಸ್ ಆಲ್ವೇಸ್ ಮೇಕ್ಸ್ ಆನ್ ಆಂಗಲ್ ಥೀಟಾ ವಿತ್ ಹಾರಿಜಾಂಟಲ್. ಥೀಟಾ ಇದೆ. ಈ ತರ ಫೋರ್ಸ್ ಟ್ರಯಾಂಗುಲರ್ ಲಾ ಫೋರ್ಸ್ ಹಾಕಿದ್ರೆ, ಈಗ ನಾವು ಈ ಫಾರ್ಮುಲಾ ಹಾಕಿದ್ರೆ sin ಥೀಟಾ ತಗೋತೀನಿ ನಾನು. sin ಥೀಟಾ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಏನು? ವಿ. ಈ ಫಾರ್ಮುಲಾ ಆಪೋಸಿಟ್ ಸೈಡ್ ಬೈ sin ಥೀಟಾ ಅಂದ್ರೆ ಏನು? ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಇದಕ್ಕೆ ಹಾಕಿದ್ರೆ sin ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂದ್ರೆ ವಿ, ಹೈಪೋಟೆನ್ಯೂಸ್ ಏನಿದೆ ಇಲ್ಲಿ ಎಫ್, ಇದು ಎಫ್, ವಿ ಬೈ ಎಫ್. ಹಾಗಾದ್ರೆ ಕಾಸ್ ಥೀಟಾ ಹಾಕಿದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನು? adjacent side by hypotenuse. cos theta ಅಂದ್ರೆ ಏನು? adjacent side by hypotenuse. adjacent side ಏನಿದೆ ಇಲ್ಲಿ h, adjacent side h, hypotenuse ಏನಿದೆ f, h by f. ಏನು? sin theta is equal to v by f, cos theta is equal to h by f. ಓಕೆ, ಇನ್ನೊಂದ್ಸಲ ಬರೀತೀನಿ ನಾನು ಇಲ್ಲಿಗ. sin theta is equal to v by f, ಅಥವಾ ಇದನ್ನ ಉಲ್ಟಾ ಬರೆದ್ರೆ v by f equals to sin theta. ಈಗ ನನಗೆ v ಅಂದ್ರೆ ಏನು ಅಂತ ಬೇಕಲ್ವಾ? v ಅಂದ್ರೆ ಏನು ಅಂತ ಬೇಕು. ವರ್ಟಿಕಲ್ ಅಂದ್ರೆ ಇದನ್ನ f ನ ಸ್ಪ್ಲಿಟ್ ಮಾಡ್ತಿದ್ವಿ ಅಂದ್ರೆ v ಅಂದ್ರೆ ಏನು ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. v equals to f ಕ್ರಾಸ್ ಮಲ್ಟಿಪ್ಲೈ ಆದ್ರೆ f sin theta. v equal to f sin theta. ಹಾಗಾದ್ರೆ cos theta ಅಂದ್ರೆ ಏನು? cos theta is equal to h by f. cos theta is equal to h by f. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಇದು ಉಲ್ಟಾ ಮಾಡಿದ್ರೆ h by f equals to cos theta. ನಮಗೆ h ಅಂದ್ರೆ ಏನು ಅಂತ ಬೇಕು, ಹಾರಿಜಾಂಟಲ್ ಕಂಪೋನೆಂಟ್ ಏನು ಅಂತ ಬೇಕು. h equals to f ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ f ಆ ಕಡೆ ಹೋಗುತ್ತೆ, f cos theta. ಹೌದಾ? ಇದು ಇಂಪಾರ್ಟೆಂಟ್. ನಮ್ಗೆ ಎರಡು ಡಿರೈವ್ ಮಾಡಿದ್ವಿ ನಾವೀಗ. ಏನು? ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ f cos theta, f sin theta. ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ f sin theta. ಹಾರಿಜಾಂಟಲ್ ಕಂಪೋನೆಂಟ್ ಅಂದ್ರೆ f cos theta. ಹೇಗೆ ಮಾಡೋದು ಅಂತ ತಿಳಿತು ನಮಗೆ. ಓಕೆ, ನೆಕ್ಸ್ಟ್ ನೋಡಿ ಈಗ. ಅಂದ್ರೆ ಏನ್ ಮಾಡಿದ್ವಿ ನಾವೀಗ? ಒಂದ್ ಸಿಂಗಲ್ ಫೋರ್ಸ್ ನ ಎರಡಾಗಿ ಸ್ಪ್ಲಿಟ್ ಮಾಡಿದ್ವಿ. 90 ಡಿಗ್ರಿ ಇದೆ ಅಲ್ಲಿ. ವಿ ಅಂದ್ರೇನು? v ಈಕ್ವಲ್ಸ್ ಟು f sin theta. ಹೇಗೆ ಡಿರೈವ್ ಮಾಡಿದ್ವಿ ಅಂತ ಗೊತ್ತಾಯ್ತು ನಿಮ್ಗೆ. ಇಲ್ಲಿ ಟ್ರಯಾಂಗಲ್ ಡಿವೈಡ್ ಮಾಡಿದ್ವಿ. h is equal to f cos theta, v is equal to f sin theta, h is equal to f cos theta. ಇಲ್ಲಿ ಎರಡು f ಬೇಕಾಗುತ್ತೆ ಮತ್ತೆ ಥೀಟಾ ಬೇಕಾಗುತ್ತೆ ನಮಗೆ. ಈ ಹಾರಿಜಾಂಟಲ್ ಕಂಪೋನೆಂಟ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ ಕಂಡುಹಿಡಿಯಬೇಕಾದ್ರೆ
ಫೋರ್ಸ್ ಎಫ್ ಬೇಕು, ಮತ್ತೆ ಅದರ ಡೈರೆಕ್ಷನ್ ಹಾರಿಜಾಂಟಲ್ ಜೊತೆ ಡೈರೆಕ್ಷನ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹಾರಿಜಾಂಟಲ್ ಜೊತೆ ಏನ್ ಡೈರೆಕ್ಷನ್ ಮಾಡಿದ ಅದು ಇಂಪಾರ್ಟೆಂಟ್. ನಮ್ಗೆ ಈ ಆಂಗಲ್ ತಗೊಂಡ್ರೆ ನಾವು ಬೇರೆ ತರ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ನಾನು ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಹೇಳ್ತೀನಿ, ಇದು ಥೀಟಾ ಶುಡ್ ಬಿ ಏನು, ಇಟ್ ಶುಡ್ ಬಿ ಹಾರಿಜಾಂಟಲ್. ಥೀಟಾ ಶುಡ್ ಬಿ, ಅಥವಾ ನಾವು ಹೀಗೆ ಬರಿತೀವಿ ಥೀಟಾ ಎಕ್ಸ್ ಅಂತ ಬರೋದು ಕರೆಕ್ಟ್. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಇರಬೇಕು ನಮಗೆ. ಓಕೆ, ನೆಕ್ಸ್ಟ್ ಹಾರಿಜಾಂಟಲ್ ಕಂಪೋನೆಂಟ್ ಏನು, ಎಫ್ ಕಾಸ್ ಥೀಟಾ. ವೆರಿ ನೆನ್ಪಿಟ್ಟು ನೋಟ್ ಮಾಡ್ಕೋಬಿಡಿ, ಒಂದು ಪೆನ್ ಪೆನ್ಸಿಲ್ ತಗೊಂಡು ನೋಟ್ ಮಾಡ್ಕೋಬಿಡಿ. ಎಚ್ ಇಸ್ ಕೊಟ್ಟಿದ್ದು ಬಯೋಟ್ ಹಾಕ್ಬಿಟ್ಟಿಲ್ಲ ನೀವು, ಅಂದ್ರೆ ಬಯೋಟ್ ಅಂತ ನೆನ್ಪಿಟ್ಕೊಳ್ಳೋದು. ಈಗೇನು ಫಾರ್ಮುಲಾ ಡಿರೈವ್ ಮಾಡಿದೆ ಅದು ನಿಮ್ಗೆ ಕಷ್ಟ ಆಯ್ತು ಅಂದ್ರೆ ಹಾರಿಜಾಂಟಲ್ ಕಂಪೋನೆಂಟ್ ಅಂದ್ರೆ ಎಫ್ ಕಾಸ್ ಥೀಟಾ, ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ ಎಫ್ ಸೈನ್ ಥೀಟಾ. ಎಫ್ ಅಂದ್ರೇನು ಫೋರ್ಸ್, ಯಾವ ಫೋರ್ಸ್ ನಾವು ತಗೋತೀವಿ. ಥೀಟಾ ಅಂದ್ರೇನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸುಮ್ಮನೆ ಸಫಿಕ್ಸ್ ಬರೀತೀನಿ ಅಲ್ಲಿ ಕೆಳಗಡೆ ನಾನು. ಏನು ಥೀಟಾ ಅಂದ್ರೇನು, ಥೀಟಾ ಅಂದ್ರೆ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಥೀಟಾ ಇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇಲ್ಲಿ ಅದೇ ನಾನು ನೋಟ್ ಬರ್ತೀನಿ ಕೆಳಗಡೆ. ಥೀಟಾ ವಿತ್ ಎಕ್ಸ್ ಆಕ್ಸಿಸ್ ಇಸ್ ನೋನ್ ಆಸ್ ಫೋರ್ಸ್ ಆಫ್ ಎಫ್ ಮ್ಯಾಗ್ನಿಟ್ಯೂಡ್ ಇನ್ ಶೋನ್ ಇನ್ ದ ಫಿಗರ್. ಅಂದ್ರೆ ಅವಾಗ ಎಚ್ ಮತ್ತೆ ವಿ ಏನು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಂಪೋನೆಂಟ್. ಥೀಟಾ ಎಕ್ಸ್ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓನ್ಲಿ, ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ ಆಕ್ಸಿಸ್ ಓನ್ಲಿ ಅಂತ. ಓಕೆ, ನೋಡಿ ಇದನ್ನ ಮತ್ತೊಂದ್ಸಲ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಹಾರಿಜಾಂಟಲ್ ಕಂಪೋನೆಂಟ್ ಅಂದ್ರೆ ಎಫ್ ಕಾಸ್ ಥೀಟಾ, ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ ಎಫ್ ಸೈನ್ ಥೀಟಾ. Let's move to next slide. Resolving of forces, sign convention of forces. ಹೇಗೆ ಫೋರ್ಸ್ ನ ಏನು ಯಾವಾಗ ಪಾಸಿಟಿವ್ ಆಗುತ್ತೆ ಯಾವಾಗ ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಕಲಿಯೋಣ, ಸೈನ್ ಕನ್ವೆನ್ಷನ್ಸ್ ಆಫ್ ಫೋರ್ಸ್. ಓಕೆ, ಇದು ಪ್ರಾಬ್ಲಮ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನ್ಯೂಮರಿಕಲ್ ಸಿಸ್ಟಮ್ ನಿಮ್ಗೆ ಗೊತ್ತಿದೆ, ನೀವೆಲ್ಲ ಇದ್ರಲ್ಲಿ ಕಲ್ತಿರ್ತೀರಿ. ಗ್ರಾಫ್ ಹಾಕ್ಬೇಕಾದ್ರೆ ನಾವೇ ಹಾಕ್ತಿವಿ, ಈ ಕಡೆ ಎಕ್ಸ್ ಹಾಕಿದ್ರೆ ಪ್ಲಸ್ ಹಾಕ್ತಿವಿ, ಈ ಕಡೆ ಹಾಕಿದ್ರೆ ಮೈನಸ್ ಹಾಕ್ತಿವಿ. ನ್ಯೂಮರಿಕಲ್ ಸಿಸ್ಟಮ್ ಅಲ್ಲಿ ಎಕ್ಸ್ ಹಾಕ್ಸಿ ಈ ಕಡೆ ಹೋದ್ರೆ -1 -1 -2 -3 -4 -5. ಅಂದ್ರೆ ಈ ಕಡೆ ಮೈನಸ್ ಇದೆ, ಈ ಕಡೆ ಮೈನಸ್ ಇದೆ. ಅದು ಈ ಕಡೆ ಹೋದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಇದೆ. ಓಕೆ, ಈ ಕಡೆ ಹೋದ್ರೆ ಪ್ಲಸ್, ಈ ಕಡೆ ಹೋದ್ರೆ ಪ್ಲಸ್. ಅದೇ ವೈ ಆಕ್ಸಿಸ್ ಅಲ್ಲಿ ಮೇಲ್ಗಡೆ ಹೋದ್ರೆ ಪ್ಲಸ್, ಕೆಳಗಡೆ ಬಂದ್ರೆ ಮೈನಸ್. ಅದೇ ರೀತಿ ಫೋರ್ಸ್ ವಿಚ್ ಮೂವ್ಸ್ ಅಪ್ವರ್ಡ್ ಡೈರೆಕ್ಷನ್, ಅದು ಎಲ್ಲೇ ಇರಲಿ ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆದ್ರೆ ಅದಕ್ಕೆ ಏನಾಗುತ್ತೆ, ಅದ್ರದ್ದು ವ್ಯಾಲ್ಯೂ ಪ್ಲಸ್ ಆಗುತ್ತೆ. Force which moves in the right side direction is always plus. Force which moves in the left side direction is minus, ಅಂದ್ರೆ ನೆಗೆಟಿವ್. ನೆಗೆಟಿವ್ ಕಡೆ ಹೋಗ್ತಾ ಇದೆ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಕಡೆ ಆಗ್ತದೆ ಪಾಸಿಟಿವ್, ಪಾಸಿಟಿವ್ ಕಡೆ ಆಗ್ತದೆ ಪಾಸಿಟಿವ್, ಇದು ಮೇಲ್ಗಡೆ ಪಾಸಿಟಿವ್ ಇದೆ ಪಾಸಿಟಿವ್ ಕಡೆ ಹೋಗ್ತದೆ. Force which moving in the downward direction is ಏನು, ನೆಗೆಟಿವ್. ಸಿಂಪಲ್ ಇದೆ, ಇಷ್ಟ ಅರ್ಥ ಮಾಡ್ಕೊಂಡ್ರೆ ನಾವು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ನ್ಯೂಮರಿಕಲ್ ಸಿಸ್ಟಮ್ ಪ್ರಕಾರ. ಈಗ ಮತ್ತೊಂದ್ಸಲ ಹೇಳ್ಬಿಡ್ತೀನಿ. ಫೋರ್ಸ್ ವಿಚ್ ಮೂವ್ಸ್ ಇನ್ ದಿಸ್ ಡೈರೆಕ್ಷನ್, ರೈಟ್ ಸೈಡ್ ಡೈರೆಕ್ಷನ್. ಯಾಕಂದ್ರೆ ಎಕ್ಸ್ ಆಕ್ಸಿಸ್ ನೋಡಿ ನ್ಯೂಮರಿಕಲ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿ ಕಷ್ಟ, ನ್ಯೂಮರಿಕಲ್ ಸಿಸ್ಟಮ್ ನೆನ್ಪಿಟ್ಕೊಂಡ್ರೆ ಆಯ್ತು. ಇಲ್ಲಿ ಪಾಸಿಟಿವ್, ಇಲ್ಲಿ ಫೋರ್ಸ್ ವಿಚ್ ಮೂವ್ಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಏನಿದು, ಇಲ್ಲಿ ಪಾಸಿಟಿವ್ ಮೇಲ್ಗಡೆ ಹೋಗುತ್ತೆ. ಫೋರ್ಸ್ ವಿಚ್ ಮೂವ್ಸ್ ಇನ್ ಲೆಫ್ಟ್ ಸೈಡ್ ಡೈರೆಕ್ಷನ್, ಇಲ್ಲಿ ಏನಿದು ನೆಗೆಟಿವ್, ಇದು ನೆಗೆಟಿವ್ ಇದೆ. ಫೋರ್ಸ್ ವಿಚ್ ಮೂವ್ಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್, ಕೆಳಗಡೆ ಇಲ್ಲಿ ನೆಗೆಟಿವ್ ಇದೆ, ಮೈನಸ್. ಇದು ಇಷ್ಟೇ ತಿಳ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟ್ ಕ್ವಾಡ್ರೆಂಟ್ ವೈಸ್ ನಾವು ತಗೊಳ್ಳೋದಾದ್ರೆ ಫೋರ್ಸ್ ವಿಚ್ ಮೂವ್ ಇನ್ ಮೇಲ್ಗಡೆ ಡೈರೆಕ್ಷನ್. ಈಗ ಇಲ್ಲಿ ಫೋರ್ಸ್ ಇರುತ್ತೆ, ಫೋರ್ಸ್ ಈ ತರ ಡೈರೆಕ್ಷನ್ ಅಲ್ಲಿ ಇದ್ರೆ ನಾವು ಎರಡು ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ, ಒಂದು ಹಾರಿಜಾಂಟಲ್ ಫೋರ್ಸ್ ಮತ್ತೆ ಒಂದು ವರ್ಟಿಕಲ್ ಫೋರ್ಸ್ ಆಗಿ. ಈಗ ರಿಸಾಲ್ವಿಂಗ್ ಎಲ್ಲ ಫೋರ್ಸ್ ಅಲ್ಲಿ ಕಲ್ತಿದೀವಿ ನಾವು. ಏನು ಒಂದು ಫೋರ್ಸ್ ಎಫ್ ನ ಏನು ಎರಡು ಡಿವೈಡ್ ಮಾಡಬಹುದು, ಒಂದು ವಿ ಆಗಿ ಒಂದು ಎಚ್ ಆಗಿ, ಹಾರಿಜಾಂಟಲ್ ಫೋರ್ಸ್ ಆಗಿ ವರ್ಟಿಕಲ್ ಫೋರ್ಸ್ ಆಗಿ. ಜಸ್ಟ್ ನೆಕ್ಸ್ಟ್ ಹಿಂದಿನ ಸ್ಲೈಡ್ ಅಲ್ಲಿ ಕಲ್ತ್ವಿ ಏನು ಎಫ್ ಫೋರ್ಸ್ ನ ಎಚ್ ವಿ ಆಗಿ ಡಿವೈಡ್ ಮಾಡಬಹುದು ಅಂತ. ಅದೇ ಎಚ್ ಮೇಲ್ಗಡೆ ಹೋಗ್ತದೆ, ಇಲ್ಲೇನಿದು ಪಾಸಿಟಿವ್, ಬಿಕಾಸ್ ಇಟ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್, ಮೇಲ್ಗಡೆ ಡೈರೆಕ್ಷನ್ ಪಾಸಿಟಿವ್. ಇದು ಎಚ್ ಏನಿದು ಈ ಕಡೆ ಡೈರೆಕ್ಷನ್ ಹೋಗ್ತಾ ಇದೆ, ಇದೇನಿದು ಪಾಸಿಟಿವ್, ಎಚ್ ಡೈರೆಕ್ಷನ್ ಇದೆ ಇದೆ. ಓಕೆ, ಪಾಸಿಟಿವ್ ಎರಡು ಕಡೆ ಪಾಸಿಟಿವ್. ಒಂದ್ ವೇಳೆ ಕ್ವಾಡ್ರೆಂಟ್, ಇಲ್ಲಿ ನಾವು ಕ್ವಾಡ್ರೆಂಟ್ ವೈಸ್ ತಗೊಂಡ್ರೆ ಇಲ್ಲಿ ಫೋರ್ಸ್ ಈ ರೀತಿ ಮೂವ್ ಆಗ್ತಿದೆ, ಅವಾಗ ಸ್ಪ್ಲಿಟ್ ಮಾಡೋದು ಹೇಗೆ ಮಾಡ್ತೀವಿ ನಾವು, ಈ ಕಡೆ ಫೋರ್ಸ್ ಇಲ್ಲಿ ಹೋಗುತ್ತೆ, ಇದ್ರ ಕಡೆ ಇಲ್ಲಿ ಹೋಗುತ್ತೆ, ಈ ತರ ಸ್ಪ್ಲಿಟ್ ಆಗುತ್ತೆ ಫೋರ್ಸ್. ಇನ್ನೊಂದ್ಸಲ ನೀಟಾಗಿ ಬಿಡ್ತೀನಿ, ಪರ್ಪೆಂಡಿಕ್ಯುಲರ್ ಇರಬೇಕು ಅದು ಫೋರ್ಸ್. ಈ ಕಡೆ ಫೋರ್ಸ್ ಇದೆ, ಫೋರ್ಸ್ ಇಲ್ಲೊಂದು ಈ ಡೈರೆಕ್ಷನ್ ಹೋಗುತ್ತೆ, ಈ ಡೈರೆಕ್ಷನ್ ಹೋಗುತ್ತೆ. ಒಂದು ಎಫ್ ಫೋರ್ಸ್ ಇದೆ, ಅದನ್ನ ಸ್ಪ್ಲಿಟ್ ಮಾಡಿದ್ರೆ ನಾನು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಂಪೋನೆಂಟ್ ಸ್ಪ್ಲಿಟ್ ಮಾಡಬೇಕು. ಈ ವರ್ಟಿಕಲ್ ಫೋರ್ಸ್ ಎಲ್ಲಿ ಹೋಗ್ತಿದೆ, ಮೇಲ್ಗಡೆ ಹೋಗ್ತಿದೆ, ಅಂದ್ರೆ ಮೇಲ್ಗಡೆ ಅಂದ್ರೆ ಪಾಸಿಟಿವ್, ಈ ಮೇಲ್ಗಡೆ ಡೈರೆಕ್ಷನ್ ಪಾಸಿಟಿವ್ ಅಲ್ಲ, ಮೇಲ್ಗಡೆ ಈಗ ಹೋದ್ರೆ ಪಾಸಿಟಿವ್. ಅದೇ ಇದು ಯಾವ ಕಡೆ ಹೋಗ್ತದೆ, ಲೆಫ್ಟ್ ಸೈಡ್ ಹೋಗ್ತದೆ. ಹಾರಿಜಾಂಟಲ್ ಫೋರ್ಸ್ ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಹಾರಿಜಾಂಟಲ್ ಲೆಫ್ಟ್ ಸೈಡ್ ಅಂದ್ರೆ ಯಾವ ಕಡೆ ಹೋಗ್ತದೆ, ಈ ಕಡೆ ಹೋಗ್ತಾ ಇದೆ. ಈ ಕಡೆ ಹೋಗ್ತದೆ ಅಂತಂದ್ರೆ ಮೈನಸ್, ಈ ಕಡೆ ನೆಗೆಟಿವ್, ಅಂದ್ರೆ ಇದು ಪಾಸಿಟಿವ್ ಇದು ನೆಗೆಟಿವ್, ರೈಟ್? ಅದನ್ನ ನೋಡೋಣ. ಓಕೆ, ಪಾಸಿಟಿವ್ ಅಲ್ಲಿ ಪಾಸಿಟಿವ್ ಇಲ್ಲಿ ಪಾಸಿಟಿವ್. ಓಕೆ, ಇದು ಮೇಲ್ಗಡೆ ಮೂವ್ ಆಗ್ತಿದೆ ಪಾಸಿಟಿವ್, ಇಲ್ಲಿ ಮೂವ್ ಆಗ್ತಿದೆ ನೆಗೆಟಿವ್, ಈ ಕಡೆ ಮೂವ್ ಆಗ್ತಿದೆ ನೆಗೆಟಿವ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಫೋರ್ಸ್ ಈ ರೀತಿ ಮೂವ್ ಆದ್ರೆ, ಒಂದ್ ವೇಳೆ ಫೋರ್ಸ್ ಈ ರೀತಿ ಮೂವ್ ಆದ್ರೆ ಅದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀವಿ ನಾವು, ಎಫ್ ನ
ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ 90 ಡಿಗ್ರಿ ಸ್ಪ್ಲಿಟ್ ಮಾಡ್ತೀವಿ. ಒಂದು ಹಾರಿಜಾಂಟಲ್ ಕಂಪೋನೆಂಟ್ ಈ ರೀತಿ ಸ್ಪ್ಲಿಟ್ ಆಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಇರ್ತದೆ, ಎರಡು 90 ಡಿಗ್ರಿ ಇದೆ. ಇದು ಹಾರಿಜಾಂಟಲ್ ಕಂಪೋನೆಂಟ್, ಇದು ವರ್ಟಿಕಲ್. ಹಾರಿಜಾಂಟಲ್ ಕಂಪೋನೆಂಟ್ ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ? ಈ ಡೈರೆಕ್ಷನ್ ಮೂವ್ ಆಗ್ತಿದೆ. ಏನಿದು? ನೆಗೆಟಿವ್. ಈ ವರ್ಟಿಕಲ್ ಕಂಪೋನೆಂಟ್ ಡೌನ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಿದೆ. ಏನಿದು? ನೆಗೆಟಿವ್. ನೆಗೆಟಿವ್. ಆ ಕಡೆ ಹೋದ್ರೆ ನೆಗೆಟಿವ್, ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್, ಡೌನ್ವರ್ಡ್ ಮೂವ್ ಆದ್ರೆ ಏನು? ನೆಗೆಟಿವ್. ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಫೋರ್ಸ್ ಇದ್ರೆ, ಒಂದ್ ವೇಳೆ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಈ ಕಡೆ ಡೈರೆಕ್ಷನ್ ಮೂವ್ ಆಗ್ತಿದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಈ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಮತ್ತೆ ಈ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ವಿಚ್ ಇಸ್ 90 ಡಿಗ್ರಿ. ಇಲ್ಲಿ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ಈ ಫೋರ್ಸ್ ಈ ಕಡೆ ಮೂವ್ ಆಗ್ತಿದೆ. ಎಲ್ಲಿ ಹೋಗ್ತಿದೆ? ಇದು ರೈಟ್ ಸೈಡ್ ಹೋಗ್ತದೆ. ರೈಟ್ ಸೈಡ್ ಏನಿದೆ? ಪಾಸಿಟಿವ್ ಇದೆ. ಇದು ಡೌನ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಇಲ್ಲಿ ಏನ್ ಇದೆ? ನೆಗೆಟಿವ್. ಅಂದ್ರೆ ಎರಡು ಫೋರ್ಸ್ ಎಚ್ ಅಂಡ್ ವಿ ಏನು ನಾವು ಇಲ್ಲಿ ಸ್ಪ್ಲಿಟ್ ಮಾಡಿದ್ರೆ, ಈ ಫೋರ್ಸ್ ಎಫ್ ನ ಎಚ್ ಅಂಡ್ ವಿ ಆಗಿ ಇಲ್ಲಿ ಸ್ಪ್ಲಿಟ್ ಮಾಡಿದ್ರೆ, ಈ ಕಡೆ ಸ್ಪ್ಲಿಟ್ ಮಾಡಿದ್ರೆ ಅದನ್ನ ಏನ್ ಕರಿತೀವಿ ನಾವು? ಎಚ್ ಪಾಸಿಟಿವ್ ಅಂಡ್ ವಿ ನೆಗೆಟಿವ್. ನೋಡ್ರಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಯಾವ್ಯಾವ ಫೋರ್ಸ್ ನೋಡಿ, ಇಲ್ಲಿ ಯಾವ್ಯಾವ ಫೋರ್ಸ್ ಇದೆ ನೋಡಿ. ಮೇಲ್ ಡೈರೆಕ್ಷನ್ ಹೋಗ್ತದೆ, ಅದು ಪಾಸಿಟಿವ್. ರೈಟ್ ಸೈಡ್ ಯಾವ್ದು ಹೋಗ್ತದೆ? ಅದು ಪಾಸಿಟಿವ್. ಲೆಫ್ಟ್ ಸೈಡ್ ಯಾವ್ದು ಹೋಗ್ತದೆ? ಅದು ನೆಗೆಟಿವ್. ಡೌನ್ವರ್ಡ್ ಡೈರೆಕ್ಷನ್ ಯಾವ್ದು ಹೋಗ್ತದೆ? ಅದೆಲ್ಲ ನೆಗೆಟಿವ್. ಸಿಂಪಲ್ ಆಗಿ ನ್ಯೂಮರಿಕಲ್ ಸಿಸ್ಟಮ್ ನೆನ್ಪಿಟ್ಕೊಂಡ್ರೆ ನಮಗೆ ಸಾಕು. ನಾವು ಆರಾಮಾಗಿ ಈ ಯಾವ ಫೋರ್ಸ್ಗೆ ಏನ್ ಸೈನ್ ಕೊಡಬೇಕು, ಅಂದ್ರೆ ನೆಗೆಟಿವ್ ಕೊಡಬೇಕು ಪಾಸಿಟಿವ್ ಕೊಡಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಾಗಿದೆ? ಎರಡು ಪಾಸಿಟಿವ್, ವಿ ಮತ್ತೆ ಎಚ್ ಅಂತ ತಗೊಂಡ್ರೆ ವರ್ಟಿಕಲ್ ಪಾಸಿಟಿವ್, ಹಾರಿಜಾಂಟಲ್ ಪಾಸಿಟಿವ್. ಇಲ್ಲಿ ತಗೊಂಡ್ರೆ ವಿ ಮತ್ತೆ ಎಚ್ ತಗೊಂಡ್ರೆ ಇಲ್ಲಿ ಪಾಸಿಟಿವ್ ಮೇಲ್ಗಡೆ ಹೋಗ್ತಾ ಇದೆ, ಪಾಸಿಟಿವ್. ಹಾರಿಜಾಂಟಲ್ ನೆಗೆಟಿವ್, ಈ ಕಡೆ ಹೋಗ್ತದೆ. ಈ ಕ್ವಾಡ್ರೆಂಟ್ ಅಲ್ಲಿ ತಗೊಂಡ್ರೆ ಇಲ್ಲಿ ವಿ ಮತ್ತೆ ಎಚ್ ಏನಾಗುತ್ತೆ? ವೈ ಏನು? ನೆಗೆಟಿವ್, ಕೆಳಗಡೆ ಹೋಗ್ತದೆ. ವಿ ಹಾರಿಜಾಂಟಲ್ ಈ ಕಡೆ ಹೋಗ್ತದೆ, ನೆಗೆಟಿವ್. ಇಲ್ಲಿ ತಗೊಂಡ್ರೆ ವಿ ಮತ್ತೆ ಎಚ್ ತಗೊಂಡ್ರೆ ವಿ ಏನಿದೆ? ವರ್ಟಿಕಲ್ ನೆಗೆಟಿವ್, ಎಚ್ ಏನಿದೆ? ಈ ಕಡೆ ಹೋಗ್ತದೆ, ಪಾಸಿಟಿವ್. ನೋಡಿ, ಇಲ್ಲಿ ಅದನ್ನೇ ಮೆನ್ಷನ್ ಮಾಡಿರೋದು. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಬೋತ್ ಪಾಸಿಟಿವ್, ಎಸ್ ನೋಡಿ, ಬೋತ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್ ನೆಗೆಟಿವ್, ವರ್ಟಿಕಲ್ ಪಾಸಿಟಿವ್, ಹಾರಿಜಾಂಟಲ್ ನೆಗೆಟಿವ್. ಥರ್ಡ್ ಕ್ವಾಡ್ರೆಂಟ್ ಬೋತ್ ನೆಗೆಟಿವ್, ಎರಡು ನೆಗೆಟಿವ್ ಇದೆ, ಎರಡು ಕಡೆ ಈ ಕಡೆ ಡೈರೆಕ್ಷನ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟ್ ವರ್ಟಿಕಲ್ ನೆಗೆಟಿವ್, ಹಾರಿಜಾಂಟಲ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಓಕೆ, ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ MCQ ಕ್ವಶನ್ಸ್ ಹೋಗೋಣ. ನೀವು ಏನು ಕಲ್ತಿದ್ದೀರಾ ಇಷ್ಟೊತ್ತಿಗೆ ಅಂತ ನೀವೇ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ದಯವಿಟ್ಟು ಓದ್ಕೊಂಡು ನಾನು ಓದ್ತಾ ಹೋಗ್ತೀನಿ. ಯು ಗೆಸ್ ದ ಆನ್ಸರ್. ದ ಕನ್ಕರೆಂಟ್ ಫೋರ್ಸ್ ಆರ್ ದೋಸ್ ಫೋರ್ಸ್ ಹುಸ್ ಲೈನ್ ಆಫ್ ಆಕ್ಷನ್. ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು ಹೇಳಿ? ವಾಟ್ ಇಸ್ ಕನ್ಕರೆಂಟ್ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಆಕ್ಟ್ ಆಗುತ್ತೆ, ಇದಕ್ಕೆ ನಾವು ಕನ್ಕರೆಂಟ್ ಫೋರ್ಸ್ ಅಂತ ಕರಿತೀವಿ. ನೆನಪಿದ್ಯಾ? ಕನ್ಕರೆಂಟ್ ಫೋರ್ಸ್ ಒಂದೇ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಿದ್ರೆ ಏನಿದೆ ಆಪ್ಷನ್? ಲೈ ಆನ್ ಸೇಮ್ ಲೈನ್. ಅಂದ್ರೆ ಒಂದೇ ಲೈನ್ ಅಲ್ಲಿ ಲೈ ಆಗ್ತಿದೆ. ಇದೇನಿದು? ಇದು ಕೊಲಿನಿಯರ್ ಫೋರ್ಸ್ ಅಂತ ಕರಿತೀವಿ. ಮೀಟ್ ಅಟ್ ಒನ್ ಪಾಯಿಂಟ್, ಮೀಟ್ ಆನ್ ಡಿಫರೆಂಟ್ ಪ್ಲೇನ್, ಕನ್ಕರೆಂಟ್ ಫೋರ್ಸ್ ಅಂತ ಮೀಟ್ ಆನ್ ಡಿಫರೆಂಟ್ ಪ್ಲೇನ್ಸ್ ಮೀಟ್ ಅಂದ್ರೆ ಇಲ್ಲಿ ಕೋಪ್ಲನಾರ್ ಅಂತ ಆಗಿದ್ರೆ, ಕೋಪ್ಲನಾರ್ concurrent force are those force line of action meet at one point. Okay, meet at one point. Next, the force which meet at one point and line of action also lie on the same plane are called. ನೀವೇ ಇದು ಮಾಡಬೇಕು. ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, meet at one point, ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ and line of action also lie on same plane. ಅಂದ್ರೆ ಮಾತಾಡ್ಬಿಟ್ರಪ್ಪ, ದಯವಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಥ್ಯಾಂಕ್ಸ್ ಫಾರ್ ದ ರೆಸ್ಪಾನ್ಸ್. ಆದರೆ ನಾನು ಇನ್ಕ್ಲೂಡಿಂಗ್ ರೆಕಾರ್ಡ್ ಮಾಡ್ತಿದ್ದೀನಿ ನಿಮಗೆ, ನಿಮ್ಮ ಉಳಿದ ಹುಡುಗರಿಗೂ ಕೂಡ. ವಿಲ್ ಟೇಕ್ ಎ ಸೆಷನ್ ಆಫ್ಟರ್ವರ್ಡ್ಸ್. ಓಕೆ, ನಾನು ಒಂದ್ಸಲ ಇದನ್ನು ಆಫ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಯಾವ್ದಾದ್ರು ಡೌಟ್ ಇದ್ರೆ ಸೆಷನ್ ಕೇಳ್ತೀನಿ, ಅವಾಗ ಮಾತಾಡೋಣ. ಓಕೆ, ಸಾರಿ, ಇದು ಮಾಡ್ಕೋಬೇಡಿ. ಯಾಕಂದ್ರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಈ ಎಲ್ಲ ಆಫ್ಲೈನ್ ಯಾರು ಕ್ಲಾಸಿಗೆ ಬಂದಿಲ್ಲ ಅವ್ರಿಗೂ ಸಿಗುವಂತರ ಮಾಡಬೇಕು ಅಂತ. ರೈಟ್, ಕೋಪ್ಲನಾರ್ ಫೋರ್ಸ್ ಸಿಸ್ಟಮ್, ದ ಫೋರ್ಸ್ ವಿಚ್ ಮೀಟ್ ಎಟ್ ಒನ್ ಪಾಯಿಂಟ್ ಅಂಡ್ ದ ಲೈನ್ ಆಫ್ ಆಕ್ಷನ್ ಫೋರ್ಸ್. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಮತ್ತೆ ಒಂದೇ ಪ್ಲೇನ್ ಅಲ್ಲಿ ಇದೆ ಕೂಡ, ಅಂದ್ರೆ ಇದು ಏನಾಯ್ತು? ಯಾವ್ದಕ್ಕಂತ ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್, ನಾನ್ ಕನ್ಕರೆಂಟ್ ಫೋರ್ಸ್, ನಾನ್ ಕೋಪ್ಲನಾರ್ ಆಗೋಕ್ಕಿಂತ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇದನ್ನು ಕೊಟ್ಟಿಲ್ಲ. ಸೇಮ್ ಪ್ಲೇನ್ ಅಂದ ತಕ್ಷಣ ನಾನ್ ಕೋಪ್ಲನಾರ್ ಹೋಗೇ ಬಿಡ್ತು. ನಾನ್ ಕೋಪ್ಲನಾರ್ ಇಲ್ಲಿ ಅಲ್ಲಿ ಹೋಗ್ಬಿಡ್ತು. ಈಗ ಕೋಪ್ಲನಾರ್ ಇದಾಗಿರ್ಬೋದು. ಇನ್ನೊಂದು ಒನ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತದೆ, ಕನ್ಕರೆಂಟ್ ಫೋರ್ಸ್ ಆಯ್ತು. ಕೋಪ್ಲನಾರ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್. ಬೆಸ್ಟ್ ಚೆಕ್ ಮಾಡೋಣ.
Okay, coplanar concurrent forces. Next, force which do not meet at one point and the line of action do not lie on same plane. ಒಂದೇ ಪ್ಲೇನ್ ಅಲ್ಲಿ ಮೀಟ್ ಆಗಲ್ಲ, which do not meet on at one point, one point ಅಲ್ಲಿ ಮೀಟ್ ಆಗಲ್ಲ, and line of action do not meet on same plane. ಅಂದ್ರೆ do not lie on same plane ಅಂದ ತಕ್ಷಣ, ಬೇರೆ ಬೇರೆ ಪ್ಲೇನ್ ಅಂದ ತಕ್ಷಣ ಏನಾಗುತ್ತೆ, ನಾನ್ ಕೋಪ್ಲಾನರ್ ಅಂತ ಅರ್ಥ. ಅಂದ್ರೆ ಕೋಪ್ಲಾನರ್ ಅಂತ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ಬಿಡುತ್ತೆ, ಕೋಪ್ಲಾನರ್ ಅಂತ ಎಲ್ಲೆಲ್ಲಿದೆ ಇದಾಗಲ್ಲ ಅವಾಗ ನಾನ್ ಕೋಪ್ಲಾನರ್. ಓಕೆ, ವಿಚ್ ಡು ನಾಟ್ ಮೀಟ್ ಅಟ್ ಒನ್ ಪಾಯಿಂಟ್. ಡು ನಾಟ್ ಮೀಟ್ ಅಂದ್ರೆ ನಾನ್ ಕನ್ಕರೆಂಟ್ ಆಯ್ತು. ನಾನ್ ಕನ್ಕರೆಂಟ್ ಇಲ್ಲಿ ಎಲ್ಲೂ ಇಲ್ಲ, ನಾನ್ ಕನ್ಕರೆಂಟ್ ಇದು ಕನ್ಕರೆಂಟ್ ಕೊಟ್ಟಿದ್ದಾರೆ, ಇದು ಆಗಲಿಲ್ಲ ಅಂದ್ರೆ ಏನು ಉಳಿದಿದ್ದಾನೆ ನನ್ ಆಫ್ ದೀಸ್. ಅಂದ್ರೆ ಅವ್ರು ಏನ್ ಹೇಳಿದಾರೆ ಇಲ್ಲಿ, ವಿ ಡು ನಾಟ್ ಲೈ ಅಂದ್ರೆ ನಾನ್ ಕೋಪ್ಲಾನರ್ ಹೇಳಿದರೆ, ನಾನ್ ಕೋಪ್ಲಾನರ್ ಅಂಡ್ ಡು ನಾಟ್ ಮೀಟ್ ಎಟ್ ಒನ್ ಪಾಯಿಂಟ್ ಅಂದ್ರೆ ನಾನ್ ಕನ್ಕರೆಂಟ್ ಇದೆಯಾ ಇದು. ನಾನ್ ಕೋಪ್ಲಾನರ್ ನಾನ್ ಕನ್ಕರೆಂಟ್ ಇಲ್ಲ, ನಾನ್ ಕೋಪ್ಲಾನರ್ ನಾನ್ ಕನ್ಕರೆಂಟ್ ಇಲ್ಲ, ಇದು ಕೋಪ್ಲಾನರ್ ಅಂತ ನಾನ್ ಕೋಪ್ಲಾನರ್ ಕನ್ಕರೆಂಟ್ ಕೊಟ್ಟಿದ್ದಾರೆ, ಬಟ್ ನಾನ್ ಕೋಪ್ಲಾನರ್ ನಾನ್ ಕನ್ಕರೆಂಟ್ ಎಲ್ಲೂ ಇಲ್ಲ. ನನ್ ಆಫ್ ದಿಸ್ ಇಸ್ ದ ಆನ್ಸರ್ ಅನ್ಕೊಂಡು ನೋಡೋಣ. ಎಸ್, ನನ್ ಆಫ್ ಯಾವುದೂ ಇಲ್ಲ ಇದರಲ್ಲಿ. ನೆಕ್ಸ್ಟ್, ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಆರ್ ದೋಸ್. ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಆರ್ ದೋಸ್ ಅಂದ್ರೆ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಆರ್ ದೋಸ್ ಏನು, ಕೋಪ್ಲಾನರ್ ಒಂದೇ ಪ್ಲೇನ್ ಅಲ್ಲಿ ಇದೆ, ಆರ್ ದೋಸ್ ಎಂತ ಒಂದೇ ಕಡೆ ಇದೆ, ಒಂದೇ ಪ್ಲೇನ್ ಅಲ್ಲಿ ಇದೆ, ಅಥವಾ ಎಲ್ಲ ಪಾಯಿಂಟ್ ಅಲ್ಲಿ ಸಿಂಗಲ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಯಾವುದು ಅಂತ ನೋಡೋಣ. ಓಕೆ, meet at one point but line of action do not lie on same plane. See, not lie on same plane ಅಂದ್ರೆ ಇದು ನಾನ್ ಕೋಪ್ಲಾನರ್ ಆಯ್ತು. do not meet at one point ಅಂದ್ರೆ ನಾನ್ ಕನ್ಕರೆಂಟ್ ಆಯ್ತು, ಇದು ಆಗಲ್ಲ. meet at one point and the line of action also lie on same plane, ಇದು ಇಲ್ಲಿ ನೋಡಿ. do not meet at one point ಅಂದ್ರೆ ನಾನ್ ಕನ್ಕರೆಂಟ್ ಆಯ್ತು, ಅಲ್ಲಿ ಕೊಟ್ಟಿರೋದು ಕನ್ಕರೆಂಟ್, ಇಲ್ಲಿ ಕೊಟ್ಟಿರೋದು ಕನ್ಕರೆಂಟ್. ಕೋಪ್ಲಾನರ್ ಕೊಟ್ಟಿದ್ರು, ಕೋಪ್ಲಾನರ್ ಅಂದ್ರೆ ಒನ್ ಮೀಟ್ ಸೇಮ್ ಪ್ಲೇನ್ ಇದೆ ಅಂತ, ಸೇಮ್ ಪ್ಲೇನ್ ಇಲ್ಲಿದೆ. ಕನ್ಕರೆಂಟ್ ಅಂದ್ರೆ ಮೀಟ್ at one point ಅಂತ, ಮೀಟ್ at one point ಇಲ್ಲಿದೆ ಅಂದ್ರೆ ಸಿ ಆಗ್ಬೇಕಿತ್ತು, ಸಾರಿ. C and D is will be the answer actually. Okay, ನೋಡೋಣ, ಚೆಕ್ ಮಾಡೋಣ. Okay, yes, meet at one point and the line of action also lie on the same plane. ಗೆಸ್ ಮಾಡಿ, ನಿಮ್ದು ಗೆಸ್ ಮಾಡಿದ್ರೆ ನೀವು ಒಂದು ಪಾಯಿಂಟ್ ನ ಏನ್ ಮಾಡ್ಕೊಳ್ಳಿ, ಇದು ತಗೊಳ್ಳಿ. ನಿಮ್ಗೆ ಸೆಲ್ಫ್ ಇವ್ಯಾಲ್ಯೂಷನ್ ಇದು ನಿಮ್ಗೆ ಅರ್ಥ ಆಗ್ಬೇಕು, ನನಗೆ ಅರ್ಥ ಆಗ್ತಿದ್ಯಾ ಅಥವಾ ನನಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಯು ಶುಡ್ ಗೋ ಅಂತ್ರು ಮತ್ತೆ ಒಂದ್ಸಲ ಈ ವಿಡಿಯೋ ನಾನು ಕಳಿಸ್ತೀನಿ, ಅದನ್ನ ಮತ್ತೊಂದ್ಸಲ ನೋಡ್ಕೋಬೇಕು. ನೆಕ್ಸ್ಟ್, ನಾನ್ ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸ್ ಅಂದ್ರೆ ಏನು? ವಾಟ್ ಇಸ್ ನಾನ್ ಕೋಪ್ಲಾನರ್ ಅಂದ್ರೆ ಒಂದೇ ಪ್ಲೇನರ್ ಇಲ್ಲ, ಕನ್ಕರೆಂಟ್ ಬೇರೆ ಇದೆ, ಆಗಲ್ಲ ಕನ್ಕರೆಂಟ್ ಬೇರೆ ಇದೆ, ಈ ತರ ಇದ್ದಾಗ ಕನ್ಕರೆಂಟ್ ಇದೆ. ನಾನ್ ಕೋಪ್ಲಾನರ್ ಅಂದ್ರೆ ಬೇರೆ ಬೇರೆ ಪ್ಲೇನ್ ಇದೆ, ಕನ್ಕರೆಂಟ್ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ, ಈ ತರ ಫೋರ್ಸು. ಓಕೆ, ನೋಡೋಣ. ಮೀಟ್ ಎಟ್ ಒನ್ ಪಾಯಿಂಟ್, ಕನ್ಕರೆಂಟ್ ಫೋರ್ಸ್ ಅಂದ್ರೆ ಮೀಟ್ ಎಟ್ ಒನ್ ಪಾಯಿಂಟ್, ಡು ನಾಟ್ ಲೈ ಇನ್ ಸೇಮ್ ಪ್ಲೇನ್, ಫಸ್ಟ್ ಒನ್ನೇ ಆನ್ಸರ್ ಇರೋದಾಗುತ್ತೆ. ಡು ನಾಟ್ ಮೀಟ್ ಎಟ್ ಒನ್ ಪಾಯಿಂಟ್ ಇಲ್ಲ, ಮೀಟ್ ಎಟ್ ಒನ್ ಪಾಯಿಂಟ್, ಯಾಕಂದ್ರೆ ಕನ್ಕರೆಂಟ್ ಕೊಟ್ಟಿದ್ರೆ ಮೀಟ್ ಎಟ್ ಒನ್ ಪಾಯಿಂಟ್, ಇದಾಗಲ್ಲ. ನೆಕ್ಸ್ಟ್, ಮೀಟ್ ಎಟ್ ಒನ್ ಪಾಯಿಂಟ್, ಕರೆಕ್ಟ್, ಕನ್ಕರೆಂಟ್ ಅಂದ್ರೆ ಮೀಟ್ ಎಟ್ ಒನ್ ಪಾಯಿಂಟ್, ಅಂಡ್ ದ ಲೈನ್ ಆಫ್ ಆಕ್ಷನ್ ಆಲ್ಸೋ ಲೈ ಆನ್ ಸೇಮ್ ಪ್ಲೇನ್. ಲೈನ್ ಆಫ್ ಆಕ್ಷನ್ ಸೇಮ್ ಪ್ಲೇನ್ ಅಂದ್ರೆ ಅದಕ್ಕೆ ಕೋಪ್ಲಾನರ್, ಬಟ್ ಕೋಪ್ಲಾನರ್ ಅಂತ ಕರೀತೀವಿ, ನಾನ್ ಕೋಪ್ಲಾನರ್ ಕೊಟ್ಟಿದ್ದಾರೆ, ಲೈನ್ ಆಫ್ ಆಕ್ಷನ್ ಸೇಮ್ ಪ್ಲೇನ್ ಆಗಲ್ಲ. ಡು ನಾಟ್ ಮೀಟ್ ಎಟ್ ಒನ್ ಪಾಯಿಂಟ್, ಒನ್ ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ ಅಂತಂದ್ರೆ ಡು ನಾಟ್ ಮೀಟ್ ಎಟ್ ಒನ್ ಪಾಯಿಂಟ್ ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಕನ್ಕರೆಂಟ್ ಫೋರ್ಸ್ ಕೊಟ್ಟಿದ್ದಾರೆ. ಮೀಟ್ ಎಟ್ ಒನ್ ಪಾಯಿಂಟ್ ಅಂದ್ರೆ ಇರೋದು ಮೀಟ್ ಎಟ್ ಒನ್ ಪಾಯಿಂಟ್ ಕನ್ಕರೆಂಟ್ ಫೋರ್ಸ್, ಹೌದು. ಡು ನಾಟ್ ಲೈ ಆನ್ ಸೇಮ್ ಪ್ಲೇನ್, ನಾನ್ ಕೋಪ್ಲಾನರ್. ಮೀಟ್ ಎಟ್ ಒನ್ ಪಾಯಿಂಟ್ ಕನ್ಕರೆಂಟ್, ನಾಟ್ ಇದು ಕರೆಕ್ಟ್ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಸಿ. ಎಸ್, meet at one point but the line of action do not lie on same plane. Next, force whose line of action are parallel to each other and act in same direction. ಅಂದ್ರೆ ಪ್ಯಾರಲಲ್ ಫೋರ್ಸ್ ಒಂದೇ ಡೈರೆಕ್ಷನ್ ಮೂವ್ ಆದ್ರೆ ಏನ್ ಕರಿತೀವಿ ನಾವು? ಇದಕ್ಕೆ ಒಂದೇ ಡೈರೆಕ್ಷನ್ ಮೂವ್ ಆಗ್ತಿದ್ರೆ ಏನ್ ಕರಿತೀವಿ? ಫಸ್ಟ್ ಆಪ್ಷನ್ ನೋಡೋಣ. ಕೋಪ್ಲಾನರ್ ಕನ್ಕರೆಂಟ್ ಫೋರ್ಸಸ್, ಕೋಪ್ಲಾನರ್ ನಾನ್ ಕನ್ಕರೆಂಟ್ ಫೋರ್ಸಸ್ ಆಗಲ್ಲ. ಲೈಕ್ ಪ್ಯಾರಲಲ್ ಫೋರ್ಸಸ್, ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ಪ್ಯಾರಲಲ್ ಫೋರ್ಸ್ ಇದೆ, ಹೌದು, ಪ್ಯಾರಲಲ್ ಫೋರ್ಸ್ ನಮ್ಗೆ ಕೇಳ್ತಾ ಇರೋದವರು, ಎರಡು ಪ್ಯಾರಲಲ್ ಫೋರ್ಸ್ ಆಪ್ಷನ್ ಇದೆ. ಸೇಮ್ ಡೈರೆಕ್ಷನ್ ಇದ್ರೆ ಏನ್ ಕರಿತೀವಿ ನಾವು? ಅದಕ್ಕೆ ಲೈಕ್ ಫೋರ್ಸಸ್ ಅಂತ ಕರಿತೀವಿ. ನೋಡೋಣ. ಎಸ್, ಲೈಕ್ ಫೋರ್ಸಸ್. ದೆನ್ 3 ಫೋರ್ಸಸ್, ಒಂದು ಮೊದಲನೇದು 100 ಕಿಲೋಮೀಟರ್, ಎರಡನೇದು 200 ಕಿಲೋಮೀಟರ್, ಮೂರನೇದು 300 ಕಿಲೋಮೀಟರ್. ಹ್ಯಾವ್ ದ ಲೈನ್ ಆಫ್ ಆಕ್ಷನ್ ಪ್ಯಾರಲಲ್ ಟು ಈಚ್ ಅದರ್. ಮೂರು ಪ್ಯಾರಲ್ ಆಗಿದೆ ಅಂತ ಅಂದ್ರೆ ಮೂರು ಕೂಡ ಫೋರ್ಸ್ ಏನಾಗಿದೆ? 100, 200, 300 ಪ್ಯಾರಲ್ ಫೋರ್ಸ್, ಅದು ಒಂದೇ ರೀತಿಯಲ್ಲಿ ಹೋಗ್ತಾ ಇದೆ ಈಚ್ ಅದರ್, ಬಟ್ ಆಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಒಂದು ಫೋರ್ಸ್ ಹೀಗೆ ಹೋದ್ರೆ ಇನ್ನೊಂದು ಫೋರ್ಸ್ ಹೀಗೆ ಹೋಗುತ್ತೆ, ಇನ್ನೊಂದು ಫೋರ್ಸ್ ಹೀಗೆ ಹೋಗುತ್ತೆ. ಅಂದ್ರೆ ಆಕ್ಟಿಂಗ್ ಅನ್ಲೈಕ್ ಪ್ಯಾರಲ್ ಫೋರ್ಸ್ ಆಯ್ತು. ಅನ್ಲೈಕ್ ಪ್ಯಾರಲ್ ಫೋರ್ಸ್ ಆಯ್ತು. ಏನಿದು? ಎಸ್, ಎಲ್ಲ ಅಪೋಸಿಟ್ ಡೈರೆಕ್ಷನ್ ಆಗ್ತಾ ಇದ್ದಾರೆ. ಅನ್ಲೈಕ್ ಪ್ಯಾರಲ್ ಫೋರ್ಸ್ ಆಪ್ಷನ್ ಇದೆ. ನೋಡೋಣ ಆನ್ಸರ್ ನೋಡೋಣ. ಎಸ್, ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ನೆಕ್ಸ್ಟ್,
ಪ್ರೊಸೆಸ್ ಆಫ್ ಫೈಂಡಿಂಗ್ ಔಟ್ ದ ರಿಸಲ್ಟೆಂಟ್ ಈಸ್ ಕಾಲ್ಡ್, ಮಾಡಿದ್ರಿ ಇದೇ ಸ್ಲೈಡ್ ಇದೆ, ಎರಡು ಎರಡು ಫೋರ್ಸ್ ಆಕ್ಟ್ ಆಗೋದ್ನ ಅದು ಇನ್ನೊಂದು ಫೋರ್ಸ್ ಒಟ್ಟಿಗೆ ಆಕ್ಟ್ ಆಗುತ್ತೆ. ಈ ಎರಡು ಫೋರ್ಸ್ ಎ ಬಿ ಕೂಡಿಸಿದ್ರೆ ಇನ್ನೊಂದು ಏನ್ ಸಿಗುತ್ತೆ, ಆರ್ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ, ಪರಿಣಾಮ ಸಿಗುತ್ತೆ. ಎರಡು ಫೋರ್ಸ್ ಆಕ್ಟ್ ಆದ್ರೆ ಅದಕ್ಕೆ ಏನ್ ಕರಿತೀವಿ, ಕಂಪೋಸಿಷನ್ ಆಫ್ ಫೋರ್ಸ್ ಅಂತ ಓದಿದೀವಿ ನಾವು. ಕಂಪೋಸಿಷನ್ ಇದೆಯಾ? ಎಸ್. ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂತ ಬರೆದ್ಬಿಟ್ಟಿರ. ಮತ್ತೆ ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂದ್ರೆ ಏನು? ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸಸ್. ಒಂದು ಫೋರ್ಸ್ ನ ಎರಡು ಸೇಮ್ ಕಾಣುತ್ತೆ, ಅದು ಒಂದು ಫೋರ್ಸ್ ನ ಎಫ್ ಫೋರ್ಸ್ ನ ಎರಡು ಡಿವೈಡ್ ಮಾಡೋದು, ಸ್ಪ್ಲಿಟ್ ಮಾಡೋದು, ಅದು ರಿಸಲ್ಯೂಷನ್ ಆಫ್ ಫೋರ್ಸ್ ಅಥವಾ ರಿಸಾಲ್ವಿಂಗ್ ಆಫ್. ಕಂಪೋಸಿಷನ್ ಫೋರ್ಸ್ ಅಂದ್ರೆ ಎರಡು ಫೋರ್ಸ್ ನ ಕಂಬೈನ್ ಮಾಡಿ ಒಂದು ಫೋರ್ಸ್ ಮಾಡೋದು. ಟೂ ಫೋರ್ಸ್ ಕಂಬೈನಿಂಗ್ ಟುಗೆದರ್ ಕಾಲ್ಡ್ ಇಂಟು ಒನ್ ಫೋರ್ಸ್. ಇದು ಎರಡು ಫೋರ್ಸ್ ನ ಕಂಬೈನ್ ಮಾಡಿ ಒನ್ ಫೋರ್ಸ್ ಮಾಡೋದನ್ನ, ರಿಸಲ್ಟ್ ಮಾಡೋದನ್ನ, ಅದಕ್ಕೆ ಏನು ಕರಿತೀವಿ, ಕಂಪೋಸಿಷನ್ ಆಫ್ ಫೋರ್ಸ್. ಒನ್ ಫೋರ್ಸ್ ನ ಅದನ್ನ ಸ್ಪ್ಲಿಟ್ ಮಾಡೋದು, ಎರಡು ಫೋರ್ಸ್ ಆಫ್ ಸ್ಪ್ಲಿಟ್ ಮಾಡೋದನ್ನ, ಒಂದು ಅಂತ ಎರಡು ಸ್ಪ್ಲಿಟ್ ಮಾಡೋದನ್ನ, ಅದಕ್ಕೆ ರೆಸಲ್ಯೂಷನ್ ಆಫ್ ಫೋರ್ಸ್. ವೈಸ್ ವರ್ಸಾ. ಓಕೆ, this is the answer. Yes, composition of forces. ಓಕೆ, ನಾನು ಇದನ್ನ ಮಾಡಿಲ್ಲ, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಫೋರ್ಸ್ ಮಾಡಿಲ್ಲ, ಆದರೂ ಮಾಡಿದ್ದೀನಲ್ಲ. ಎಸ್ ಮಾಡಿಲ್ಲ. ಓಕೆ, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಫೋರ್ಸ್ 10 ನ್ಯೂಟನ್ ಮೂವಿಂಗ್ ಇನ್ ನಾರ್ತ್ ಡೈರೆಕ್ಷನ್ ಮೇಕ್ಸ್ ಅನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ನಾರ್ತ್. ಅಂದ್ರೆ ನಾರ್ತ್ ಡೈರೆಕ್ಷನ್ ಇದೆ, ನಾರ್ತ್ ಡೈರೆಕ್ಷನ್ ಫೋರ್ಸ್ ಏನಿರುತ್ತೆ, ಕಂಪೋನೆಂಟ್ ಫೋರ್ಸ್ 10 ನ್ಯೂಟನ್ ಮೂವಿಂಗ್ ಇನ್ ನಾರ್ತ್ ವೆಸ್ಟ್ ಡೈರೆಕ್ಷನ್. ನಾರ್ತ್ ವೆಸ್ಟ್ ಡೈರೆಕ್ಷನ್ ಹೋಗ್ತಾರೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ ಕ್ಲಿಯರ್ ಮಾಡ್ತೀನಿ. ನಾರ್ತ್ ವೆಸ್ಟ್ ಡೈರೆಕ್ಷನ್ ಇದ್ದಾರೆ, ಇದು ನಾರ್ತ್, ಇದು ವೆಸ್ಟ್, ಈ ತರ ಇದೆ ಫೋರ್ಸ್. ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಈಗ ಫೋರ್ಸ್, ನಾರ್ತ್ ವೆಸ್ಟ್ ಡೈರೆಕ್ಷನ್. ನಾರ್ತ್ ವೆಸ್ಟ್ ಎಕ್ಸಾಕ್ಟ್ ನಾರ್ತ್ ವೆಸ್ಟ್ ಕೊಟ್ಟಿದ್ದಾರೆ, ಅತ್ವಾಕ್ ಅಂದ್ರೆ 45 ಡಿಗ್ರಿ ಮೂವ್ ಆಗ್ತಿದೆ ಅಂತ ಆಯ್ತು. ಇಲ್ಲ, ಮೇಕ್ಸ್ ಅನ್ ಆಂಗಲ್ ಇಲ್ಲಿ ಕೊಟ್ಟಿಲ್ಲ, ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳಿಲ್ಲ. ನಾರ್ತ್ ವೆಸ್ಟ್ ವಿಚ್ ಆಕ್ಸ್ ಆಂಗಲ್ ಆಫ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ ವಿತ್ ನಾರ್ತ್. ನೆನ್ಪಿಟ್ಕೊಳ್ಳಿ, ನೋಡ್ರಿ ಇಲ್ಲಿ, ವಿತ್ 30 ಡಿಗ್ರಿ ವಿತ್ ನಾರ್ತ್. ಉತ್ತರಕ್ಕೆ ಏನಾಗ್ತಿದೆ, 30 ಡಿಗ್ರಿ ಆಂಗಲ್ ಮಾಡಿದೆ. ಫೋರ್ಸ್ 10 ಕಿಲೋ ನ್ಯೂಟನ್, ಎಫ್ ಇಸ್ ಈಕ್ವಲ್ ಟು ಫೋರ್ಸ್ 10 ಕಿಲೋ ನ್ಯೂಟನ್, ಉತ್ತರಕ್ಕೆ 30 ಡಿಗ್ರಿ ಮಾಡಿದೆ ಅಂತ ಕೊಟ್ಟಿದ್ದಾರೆ. 10 ಕಿಲೋ ನ್ಯೂಟನ್ ಮೇಕ್ಸ್ ಅನ್ ಆಂಗಲ್ 30 ಡಿಗ್ರಿ ವಿತ್ ನಾರ್ತ್. 10 ಕಿಲೋ ನ್ಯೂಟನ್ ಮೇಕ್ಸ್ ಅನ್ ಆಂಗಲ್ ವಿತ್ 30 ಡಿಗ್ರಿ ನಾರ್ತ್. ಹಾಗಾದ್ರೆ ಏನಿದು, ಎಫ್ ಈಕ್ವಲ್ಸ್ ಟು, ನಮ್ಗೆ ಗೊತ್ತಿದೆ ಏನು, ಹಾರಿಜಾಂಟಲ್ ಕಂಪೋನೆಂಟ್ ಡಿವೈಡ್ ಮಾಡೋದು ಹೇಗೆ ಮಾಡ್ತೀವಿ ನಾವು, ಒಂದು ಎಫ್ ಫೋರ್ಸ್ ನ ಹೇಗೆ ಡಿವೈಡ್ ಮಾಡ್ತೀವಿ, ಒಂದು ಹಾರಿಜಾಂಟಲ್ ಕಂಪೋನೆಂಟ್ ಆಗಿ, ವರ್ಟಿಕಲ್ ಕಂಪೋನೆಂಟ್ ಆಗಿ, ಒಂದು ಹಾರಿಜಾಂಟಲ್ ಕಂಪೋನೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಇದು ವಿ, ಇದು ಎಚ್, ವಿ ಅಂಡ್ ಎಚ್. ಎಚ್ ವಿ ಅಂದ್ರೆ ಏನು, ವಿ ಇಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ, ಎಚ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ. ನೆನಪಿರ್ಲಿ, ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಾರ್ತ್ ಕೊಟ್ಟಿದ್ದಾರೆ, ನಮಗೇನ್ ಬೇಕು, ಎಕ್ಸ್ ಇಲ್ಲಿಗೆ ಬೇಕು, ಈಗ ಬೇಕು. ಅಂದ್ರೆ ಇಲ್ಲಿಗೆ ಏನಾಯ್ತು, 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇದಾಗುತ್ತೆ. ಅಂದ್ರೆ 30 ಅಂದ್ರೆ 90 - 30 60 ಡಿಗ್ರಿ ಆಯ್ತು. ಯಾಕೆ, ಇದು 90 ಡಿಗ್ರಿ ಇದೆ, ನಾರ್ತ್ ವೆಸ್ಟ್ ಯಾವತ್ತು ಕ್ವಾಡ್ರೆಂಟ್ ಯಾವತ್ತು ನಾರ್ತ್ 90 ಡಿಗ್ರಿ ಇದೆ, ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ 30 ಡಿಗ್ರಿ ಅಂತ, 60 ಡಿಗ್ರಿ ಆಯ್ತು. ಅಂದ್ರೆ ನಾವೀಗ ಹಾರಿಜಾಂಟಲ್ ಕಂಪೋನೆಂಟ್ ಕಂಡುಹಿಡಿಬೇಕಂದ್ರೆ ಎಫ್ ಇಸ್ ಈಕ್ವಲ್ 10 ಕಿಲೋ ನ್ಯೂಟನ್, ಎಫ್ ಇಸ್ ಈಕ್ವಲ್ ಟು 10 ನ್ಯೂಟನ್, ಕಾಸ್ ಥೀಟಾ ಅಂದ್ರೆ ಕಾಸ್ 60 ಡಿಗ್ರಿ. ನೀವು ಕ್ಯಾಲ್ಸಿ ಇಟ್ಕೊಳ್ಳೇಬೇಕು, ನೆಕ್ಸ್ಟ್ ಕ್ಲಾಸ್ ಇಂದ ಕಂಪಲ್ಸರಿ ಕ್ಯಾಲ್ಸಿ ಇಟ್ಕೋಬೇಕು. ಕ್ಯಾಲ್ಕುಲೇಟರ್ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಹೇಳ್ಬೇಕು, ನಾನು ಇಂಟರಾಕ್ಟಿವ್ ಕ್ಲಾಸ್ ತಗೊಳ್ಳೋದು. 10 ಕಿಲೋ ನ್ಯೂಟನ್ ಇಂಟು ಕಾಸ್ 60 ಅಂದ್ರೆ ಎಷ್ಟು ನೋಡ್ತೀನಿ ನಾನು. ಕಾಸ್ 60 is half 0.5 is equal to 5 ನ್ಯೂಟನ್. ಆನ್ಸರ್ 5 ನ್ಯೂಟನ್. ಇನ್ನೊಂದ್ಸಲ ಸ್ಟಡಿ ಮಾಡಿದ್ನ, -5 ನ್ಯೂಟನ್. ಯಾಕೆ ಇದು ಮರ್ತೇ ಬಿಟ್ಟಿದ್ದೀನಿ ನೋಡಿ, -5 ನ್ಯೂಟನ್. ಏನು, ಮೈನಸ್ ಡೈರೆಕ್ಷನ್ ಇದೆ, ಈ ಕಡೆ ನ್ಯೂಮರಿಕಲ್ ಸಿಸ್ಟಮ್ ನೆನ್ಪಿಟ್ಕೊ. ಮತ್ತೆ ನ್ಯೂಮರಿಕಲ್ ಸಿಸ್ಟಮ್ ಮೇಲ್ಗಡೆ ಆದ್ರೆ ಪಾಸಿಟಿವ್, ರೈಟ್ ಸೈಡ್ ಆದ್ರೆ ಪಾಸಿಟಿವ್, ಲೆಫ್ಟ್ ಆದ್ರೆ ನೆಗೆಟಿವ್, ಕೆಳಗೆ ಹೋದ್ರೆ ನೆಗೆಟಿವ್. ಇಲ್ಲಿ ಹಾರಿಜಾಂಟಲ್ ಫೋರ್ಸ್ ನಮ್ಗೆ ಕೇಳಿದಾರೆ, ಅದು ವರ್ಟಿಕಲ್ ಕಂಪೋನೆಂಟ್ ಕೇಳಿಲ್ಲ, ಹಾರಿಜಾಂಟಲ್ ಫೋರ್ಸ್ ಕೇಳಿದ್ರೆ ನೋಡಿ. ಹಾರಿಜಾಂಟಲ್ ಕಂಪೋನೆಂಟ್ ಏನಾಗ್ತಿದೆ, ಹಾರಿಜಾಂಟಲ್ ಕಂಪೋನೆಂಟ್ ಇಸ್ ಮೂವಿಂಗ್ ಇನ್ ಲೆಫ್ಟ್ ಸೈಡ್ ಡೈರೆಕ್ಷನ್. ಲೆಫ್ಟ್ ಸೈಡ್ ಡೈರೆಕ್ಷನ್ ಅಂದ್ರೆ -5 ನ್ಯೂಟನ್. ಓಕೆ, ಆನ್ಸರ್ ಯಾವ್ದು ನೋಡೋಣ. ಎಸ್, -5 ನ್ಯೂಟನ್. -5 ನ್ಯೂಟನ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ.
ನಾನು ಈ ಸೆಷನ್ನ ಎಂಡ್ ಮಾಡಿ ಮತ್ತೆ ನಿಮಗೆ ಈ 5 ನಿಮಿಷದಲ್ಲಿ ಮತ್ತೆ ಏನು ಮಾಡ್ತೀನಿ, ಎಂಟರ್ ಆಗ್ತೀನಿ 5 ಮಿನಿಟ್ಸಲ್ಲಿ ಈ ಸೆಷನ್ ಎಂಡ್ ಮಾಡ್ತೀನಿ. ನೀವು ಯಾರು ಡೌಟ್ಸ್ ಇದ್ದರೆ, ಯಾರು ಜಾಯ್ನ್ ಆಗಿದ್ರೆ ಎಲ್ಲ ಡೌಟ್ಸ್ ಇದ್ದರೆ ನನಗೆ ಕೇಳ್ತಾ ಹೋಗ್ಬೋದು. ಓಕೆ, ನಾನು ಈ ಸೆಷನ್ನ ಎಂಡ್ ಮಾಡ್ತೀನಿ ಈಗ. ಥ್ಯಾಂಕ್ ಯು ವೆರಿ ಮಚ್ ಆರ್ ಲಿಸ್ನಿಂಗ್ ಆ್ಯಂಡ್ ಅಟೆಂಟಿವ್ ರೀ. ನಾನು ಮತ್ತೆ ನೆಕ್ಸ್ಟ್ ಅಸೈನ್ಮೆಂಟ್ ಕೊಡ್ತೀನಿ. ಅವ್ರು ಯಾರು ಬರ್ತಾರೆ ಈಗ ಅವ್ರಿಗೆಲ್ಲ ಅಸೈನ್ಮೆಂಟ್ ಕೊಡ್ತೀನಿ. ಅಸೈನ್ಮೆಂಟ್ ಹೇಳೋ ತನಕ ನೆಕ್ಸ್ಟ್ ಈಗ ಜಾಯ್ನ್ ಆಗಲೇಬೇಕು. ಅಸೈನ್ಮೆಂಟ್ ಹೇಳ್ತೀನಿ, ಅದರಲ್ಲಿ ಹೇಳಿ ನೆಕ್ಸ್ಟ್ ಸೆಷನ್ ಎಂಡ್ ಮಾಡ್ತೀನಿ. ಓಕೆ.